ಓಕೆ, am I audible? ಕೇಳಿಸ್ತಿದ್ಯಾ? ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಐ ಹೋಪ್ ಇಟ್ಸ್ ಆಡಿಬಲ್. ಆಡಿಬಲ್ ಇದೆಯಾ? ಗುಡ್ ಈವ್ನಿಂಗ್. ಓಕೆ, ಇನ್ನು ಜಾಯ್ನ್ ಆಗ್ತಿದ್ರೆ ಲೆಟ್ ಪೀಪಲ್ ಜಾಯ್ನ್ ಆಗಲಿ. ಕೇಳಿಸ್ತಿದೆ ಏನ್ರೋ? ಇಲ್ಲೇ ಚಾಟಲ್ಲೇ ಮೆನ್ಷನ್ ಮಾಡಿ ಕೇಳಿಸ್ತಿದೆ ಅಂತ. ಓಕೆನಾ? ಓಕೆ, ಗುಡ್, ವೆರಿ ಗುಡ್. ಸೊ ಆ್ಯಕ್ಚುಲಿ ಗೂಗಲ್ ಮೀಟಲ್ಲೇ ಇದ್ದಿದ್ದು, ಓಕೆನಾ? ಬಟ್ ನನಗೆ ಎಷ್ಟು ಪಾರ್ಟಿಸಿಪೆಂಟ್ಸ್ ಏನೋ ಜಾಯ್ನ್ ಆಗ್ಬೋದು ಅನ್ನೋದು ಬೇಕಿತ್ತು ನನಗೆ. ದಟ್ಸ್ ವೈ ಯೂಟ್ಯೂಬ್ ಇವತ್ತು ಮಾತ್ರ ಅಂತ ಅಂದ್ಕೊಂಡಿದ್ದೀನಿ. ವಿಲ್ ಸಿ. ಓಕೆ, ಗುಡ್. ಫೈನ್. ಓಕೆ, ಸುಮಾರು ಜನಕ್ಕೆ ಈ ರೀತಿ ಪ್ರೋಗ್ರಾಮ್ ಎಲ್ಲ ಹೊಸದು ಅನಿಸುತ್ತೆ. ಸೊ ಒನ್ ಥಿಂಗ್ ಐ ಟೆಲ್ ಯು, ಎಲ್ಲರಿಗೂ ಕೂಡ ರಿಮೆಂಬರ್ ದಟ್ ನೀವಿಲ್ಲಿ ನಿಮ್ಮ ಏಜ್ ಎಷ್ಟಾದ್ರೂ ಆಗಿರಲಿ, ಪ್ರೊಫೆಷನ್ ಏನಾದರೂ ಇರಲಿ, ಸೊ ನೀವೇನೇ ಕಲ್ತಿರಿ, ಏನೇ ನೋಡಿರಿ ಪ್ರಪಂಚನ, ಎಷ್ಟಾದರೂ ಕಷ್ಟ ಅನುಭವಿಸಿರಿ ಅಥವಾ ಕಷ್ಟನೇ ನೋಡಿಲ್ಲ ಅಂತ ಆದ್ರೂ ಸರಿನೇ. ಓಕೆ, ಜಸ್ಟ್ ಫೋಕಸ್ ಆನ್ ದ ಕ್ಲಾಸ್. ನಾನು ಏನು ಹೇಳ್ತೀನಿ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ. ಒಂದು ನೋಟ್ಬುಕ್ ಇಟ್ಕೊಂಡಿರಿ, ಏನಾದರೂ ನೀವು ಇಂಪಾರ್ಟೆಂಟ್ ಅನ್ಸಿದ್ರೆ ಜಸ್ಟ್ ನೋಟ್ ಇಟ್ ಡೌನ್ ಆ್ಯಂಡ್ ರಿಮೆಂಬರ್ ಕಂದ, ದಿಸ್ ಇಸ್ ನಾಟ್ ಅ ಮೋಟಿವೇಶನ್ ಕ್ಲಾಸ್ ಅಂತೂ ಅಲ್ಲ ಇದು. ಓಕೆನಾ? ಸೊ ಹ್ಯಾವ್ ದಿಸ್ ಇನ್ ಯುವರ್ ಮೈಂಡ್. ಇದು ಮೋಟಿವೇಶನ್ ಕ್ಲಾಸ್ ಅಲ್ಲ, ನಾನು ಇಲ್ಲೇನೋ ಕಲಿಯೋದಕ್ಕೆ ಬಂದಿದ್ದೀನಿ. ಓಕೆ, ಸೊ 3 ದಿನ ಇರುತ್ತೆ ಸೆಷನ್. ಇವತ್ತು, ನಾಳೆ, ನಾಳಿದ್ದು ಸೇಮ್ ಟೈಮಿಂಗ್ 7 to 8 ಇರುತ್ತೆ. ಸೊ ಮಿಸ್ ಮಾಡದೆ ಇವತ್ತು ಯಾರೆಲ್ಲ ಅಟೆಂಡ್ ಮಾಡ್ತಿದ್ದೀರೋ ಪ್ರತಿಯೊಬ್ಬರೂ ಕೂಡ ಅಟೆಂಡ್ ಮಾಡಿ. ಓಕೆ, ಯು ಡೋಂಟ್ ನೋ ಏನೇನು ಆಗೈತೆ ಇಲ್ಲಿ, ಹೇಗೆ ಏನೇ ಪ್ರೋಗ್ರಾಮ್ ನಡೆಯುತ್ತೆ ಅಂದ್ಬಿಟ್ಟು. ಬಟ್ ಇಫ್ ಯು ಕ್ಯಾನ್ ಅಟೆಂಡ್, ಈ 3 ದಿನ ನೀವು ಅಟೆಂಡ್ ಮಾಡಿದ್ರು ಕೂಡ ದೆರ್ ವಿಲ್ ಲಾಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ ನಿಮ್ಮಲ್ಲಿ. ಓಕೆ, ತುಂಬ ಜನ ಕೇಳ್ತಿದ್ರು ಏನೋ ಫ್ರೀ ವರ್ಕ್ಶಾಪ್ ಮಾಡಲ್ವಾ ಅಂತ. ಸೊ ಇವಾಗ ಸಮಯ ಬಂದಿದೆ ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್. ಆ್ಯಂಡ್ ತುಂಬ ನೀಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ವಾಟ್ ಎವರ್ ಇಟ್ ಈಸ್, ನಿಮ್ದೇನೇ ಪ್ರಶ್ನೆಗಳಿದ್ರೂ ಕೂಡ ಎಲ್ಲದಕ್ಕೂ ಈ 3 ದಿನಗಳಲ್ಲಿ ಉತ್ತರಗಳು ಸಿಗುತ್ತೆ. ಯು ಡೋಂಟ್ ನೀಡ್ ಟು ಆಸ್ಕ್ ಎನಿಥಿಂಗ್ ಸಪ್ರೇಟ್ ಆಗಿ ಹಣ ಇದು ಹಣ ಅದು ಅಂತಿಲ್ಲ. ಬಟ್ ಇನ್ ಕೇಸ್ ಕೇಳಬೇಕಂದ್ರೂ ಕೂಡ ಐದರ್ ನೀವು ನನ್ನದು ಇನ್ಸ್ಟಾಗ್ರಾಮ್ ಡಿ ಎಮ್ ಅಲ್ಲಿ ಮೆಸೇಜ್ ಮಾಡ್ಬೋದು, ಅಥವಾ ವಾಟ್ಸಪ್ ಗ್ರೂಪಲ್ಲಿ ಐ ಮೇಕ್ ಶೂರ್ ದಟ್ ಯು ವಿಲ್ ಹ್ಯಾವ್ ಎನ್ ಆಕ್ಸೆಸ್ ನಮಗೆ ಮೆಸೇಜ್ ಮಾಡೋದಕ್ಕೆ. ಸೊ ಅಲ್ಲಿನೂ ಕೂಡ ನೀವು ಮೆಸೇಜ್ ಮಾಡಿ ಏನಾದರೂ ನಿಮ್ಮ ಕ್ವಶನ್ಸ್ಗಳಿದ್ರೂ ಕೂಡ ಕೇಳ್ಬೋದು. ಅಫ್ಕೋರ್ಸ್ ನಾವೆಲ್ಲರೂ ಕೂಡ ಬೇರೆ ಬೇರೆ ಊರುಗಳಿಂದ ಬಂದಿದ್ದೀವಿ. ಜಸ್ಟ್ ಲೆಟ್ ಮೀ ನೋ ದಟ್ ನೀವು ಯಾವ ಊರಿಂದ ಬಂದಿದ್ದೀರಾ ಅಂತ ಪ್ರತಿಯೊಬ್ಬರೂ. ಓಕೆ, ಐ ವಿಲ್ ಹ್ಯಾವ್ 1 minute ಟೈಮ್. ಓಕೆ, ಯಾವ್ಯಾವ ಊರಿಂದ ಬಂದಿದ್ದೀರಾ ಜಸ್ಟ್ ಮೆನ್ಷನ್ ಮಾಡಿ ನನಗೆ. ಕೋಲಾರ್, ವೆರಿ ಗುಡ್, ಕ್ವಿಕ್. ನೋವಿನಕೆರೆ, ಚಿಕ್ಕಮಗಳೂರು, ಬಂಗಾರಪೇಟೆ, ಮೈಸೂರು, ಗುಡ್. ಮಂಡ್ಯ, ಬೆಂಗಳೂರು, ಚಿತ್ರದುರ್ಗ, ಮಳವಳ್ಳಿ, ಬೆಂಗಳೂರು, ಮಂಡ್ಯ, ಹಾಸನ, ಕಾಟುಪಳ್ಳಿ, ಮೈಸೂರು, ಚಿತ್ರದುರ್ಗ, ಸಾಗರ. ಫೈನ್, ವೆರಿ ಗುಡ್. ಓಕೆ, ಗುಡ್, ವೆರಿ ಗುಡ್. ಓಕೆ, ವಿರ್ ಆಲ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್ ಅಲ್ವಾ? ನಾವು ಪ್ರತಿಯೊಬ್ಬರೂ ಕೂಡ ಬೇರೆ ಬೇರೆ ಜಾಗದಿಂದನೇ ಬಂದಿದ್ದೀವಿ. ಓಕೆ, ಎಲ್ಲರೂ ಕೂಡ ಬೇರೆ ಬೇರೆ ಊರುಗಳಿಂದ ಬಂದಿದ್ದೀರಾ. ಬಟ್ ದ ಥಿಂಗ್ ಇಸ್, ಒಂದೇ ಕಾರಣಕ್ಕೆ ಅಲ್ವಾ ಎಲ್ಲರೂ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂದ್ಬಿಟ್ಟು, ಅಥವಾ ನೀವು ಏನು ಅನುಭವಿಸಿರೋ ಕಷ್ಟಗಳನ್ನ ಅದೆಲ್ಲದ್ರಿಂದಲೂ ದೂರ ಬರಬೇಕು ಅಂತ. ಆ್ಯಂಡ್ ಮೋಸ್ಟ್ ಆಫ್ ಯು ನೀವು ನೋಡಿದ್ದೀರಾ ಆಲ್ರೆಡಿ ಈ ವರ್ಕ್ಶಾಪ್ ಅಥವಾ ಪ್ರೋಗ್ರಾಮ್ಗಳದ್ದು ಫೀಡ್ಬ್ಯಾಕ್ ಎಲ್ಲ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ಸೊ ಅದ್ರ ಮೇಲೆ ಅದನ್ನ ನೋಡಿನೂ ಕೂಡ ನೀವು ಇಂಟ್ರೆಸ್ಟೆಡ್ ಆಗಿ ಇಲ್ಲಿ ಬಂದಿರ್ಬೋದು. ಬಟ್ ಎಲ್ಲದಕ್ಕಿಂತ ಮುಂಚೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಎವ್ರಿಬಡಿ ಹ್ಯಾಸ್ ದರ್ ಓನ್ ಪ್ರಾಬ್ಲಮ್. ಸೊ ನಮಗೆ ನಮ್ಮ ದೊಡ್ಡದಿರುತ್ತೆ, ಇನ್ನೊಬ್ರು ದೊಡ್ಡದಿರುತ್ತೆ. ಆದರೆ ಪ್ರತಿಯೊಬ್ಬರು ಪ್ರಾಬ್ಲಮ್ಸ್ನ ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಬೋದು ಯಾವಾಗ ನಾವು ಏನು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀವಿ ಅದನ್ನ ಆಚೆ ಕಡೆಯಿಂದ ನೋಡಿದಾಗ. ಓಕೆನಾ? ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಮಗು ಇರುತ್ತೆ ಅಂತ ಇಟ್ಕೊಳ್ಳಿ, ನಿಮ್ಮ ಸ್ವಂತ ಮಗು. ಓಕೆ, ಆ ಮಗುಗೆ ಏನಾದರೂ ತೊಂದರೆ ಆಯಿತು ಅಂತ ನೀವೇನು ಮಾಡ್ತೀರಾ? ಓಕೆ, ಒಂದು ಕ್ವಶನ್. ಆ್ಯಂಡ್ ಇನ್ನೊಂದು, ವಾಟ್ ಎವರ್, ಇವಾಗ ನೀವೇನು ಬದುಕನ್ನ ಬದುಕ್ತಿದ್ದೀರಾ, ಓಕೆ,
ಈ ಬದುಕಲ್ಲಿ ನಿಮ್ಮನ್ನೇ ನೀವು ನೋಡ್ಕೊಂಡಾಗ ಯಾವ ರೀತಿ ಏನೋ ಟ್ರೀಟ್ ಮಾಡ್ತೀರಾ ನಿಮ್ಮನ್ನ? ಖುಷಿಯಾಗಿ ಆ ಸಮಯನ ಎಕ್ಸ್‌ಪೀರಿಯನ್ಸ್ ಮಾಡ್ತೀರಾ ಅಥವಾ ಅದರಿಂದ ಆಚೆ ಬರಕ್ಕೆ ಟ್ರೈ ಮಾಡ್ತೀರಾ? ಹೌ ಡು ಯು ಡೂ ಇಟ್? ಓಕೆ. ಅಗೈನ್ ಕಮಿಂಗ್ ಬ್ಯಾಕ್ ಟು ದ ಫಸ್ಟ್ ಪಾಯಿಂಟ್, ನಿಮ್ಮ ಮಗು. ಓಕೆ. ಕಷ್ಟಪಡ್ತಿರ್ಬೇಕಾದ್ರೆ ನೀವು ನೋಡ್ಕೊಂಡು ಸುಮ್ಮನೆ ಕೂತಿರ್ತೀರಾ. ಎಕ್ಸಾಕ್ಟ್‌ಲಿ ನೀವೇನು ಪ್ರಾಬ್ಲಮ್‌ನ ಫೇಸ್ ಮಾಡ್ತಿರ್ತೀರ ಅಲ್ವಾ? ಅದೇ ಪ್ರಾಬ್ಲಮ್‌ನ ನಿಮ್ಮ ಮಗು ಫೇಸ್ ಮಾಡ್ತಿರುತ್ತೆ. ಓಕೆ. ಸೊ ಇವಾಗ ವಾಟ್ ಯು ವಿಲ್ ಡೂ? ಏನು ಮಾಡ್ತೀರಾ ನೀವು? ನೀವೇನು ಪ್ರಾಬ್ಲಮಲ್ಲಿದ್ದೀರೋ ಈಗ, ಅದೇ ಪ್ರಾಬ್ಲಮ್‌ನ ನಿಮ್ಮ ಮಗು ಫೇಸ್ ಮಾಡ್ತಿದೆ. ನಿಮ್ಮ ಸ್ವಂತ ಮಗು, ನಿಮ್ಮ ಮಗನೋ, ಮಗಳು ಯಾರೊಬ್ಬರು ಫೇಸ್ ಮಾಡ್ತಿರ್ತಾರೆ. ಏನು ಮಾಡ್ತೀರಾ ಆವಾಗ ನೀವು? ಏನಾದರೂ ಸೊಲ್ಯೂಷನ್ ಹುಡುಕ್ತೀರಾ ಅಲ್ವಾ? ಏನಾದರೂ ಸರಿ, ಏನಾದರೂ ಮಾಡಿ ಒಟ್ಟಿನಲ್ಲಿ ಯು ವಿಲ್ ಫೈಂಡ್ ಸೊಲ್ಯೂಷನ್ಸ್. ಕರೆಕ್ಟ್? ಸೊ ಈ ಸೊಲ್ಯೂಷನ್ ಕರೆಕ್ಟ್ ಮೋಟಿವೇಷನ್ ಕೂಡ ಮಾಡ್ತೀವಿ. ರೈಟ್? ವಿ ವಿಲ್ ಡೂ ಸೋ ಮಚ್ ಆಫ್ ಥಿಂಗ್ಸ್. ಹೆಂಗಾದ್ರೂ ಮಾಡಿ ಆ ಮಗುನ ಆ ಪ್ರಾಬ್ಲಮಿಂದ ಆಚೆ ಕರ್ಕೊಂಡು ಬರಬೇಕು ಅಂತ. ಸರಿ ಅಲ್ವಾ? ಸಿ ನಿಮ್ಮ ಮಗು ಕಷ್ಟ ಅನುಭವಿಸೋದು ನೀವು ನೋಡೋಕ್ಕಾಗಲ್ಲ. ಸೇಮ್ ಪ್ರಾಬ್ಲಮ್ ಏನಾದರೂ ಮಾಡ್ತೀರಾ ನೀವು. ಬಟ್ ಆ ಮಗುನ ಪ್ರಾಬ್ಲಮಿಂದ ಆಚೆ ಕರ್ಕೊಂಡು ಬರ್ತೀರಾ, ಸೊಲ್ಯೂಷನ್ ಹುಡುಕ್ತೀರಾ. ಬಟ್ ಆದರೆ ನಿಮ್ಮದೇ ಪ್ರಾಬ್ಲಮ್ ಅಂತಂದಾಗ ಯಾಕೆ ಆ ರೀತಿ ಮಾಡ್ತೀರಾ ನೀವು? ಬಿಕಾಸ್ ನಾವೆಲ್ಲರೂ ಕೂಡ ನಮ್ಮೊಳಗಡೆ ಇರೋ ಆ ಮಗುನ ಮರ್ತು ಬಿಟ್ಟಿದ್ದೀವಿ. ಅದಕ್ಕೆ ನಾವು ನಮಗೆ ಗೈಡ್ ಮಾಡ್ಕೊಳ್ತಿಲ್ಲ. ನಮಗೆ ನಾವು ಏನಂತಾರೆ ಪ್ರಾಪರ್ ಮೋಟಿವೇಟ್ ಮಾಡ್ಕೊಳ್ತಿಲ್ಲ ನಮ್ಮನ್ನು ನಾವು. ಓಕೆ. ಎಲ್ಲಾದರೂ ನಾವು ಮುಂದ್ಗಡೆ ಲೈಫಲ್ಲಿ ಬೆಳಿಬೇಕು ಅಂದಾಗ್ಲೂ ಕೂಡ ಜಾಸ್ತಿ ಡಿಸ್ಟ್ರಾಕ್ಟ್ ಆಗಿಬಿಡ್ತೀವಿ ಹೊರತಾಗಿ ನಮ್ಮನ್ನು ನಾವು ಪುಷ್ ಮಾಡ್ಕೊಳ್ಳೋದಿಲ್ಲ ಅಲ್ವಾ? ಸೊ ದಟ್ ಈಸ್ ವಾಟ್ ನಾವೆಲ್ಲನೂ ಕೂಡ ಮಾಡ್ತೀವಿ ನಮ್ಮ ಮಗುಗೋಸ್ಕರ. ಅಂದರೆ ನಮಗೋಸ್ಕರ ಯಾಕೆ ಮಾಡ್ತಿಲ್ಲ? ಇವಾಗ ನಾನೇ ಆ ಮಗು, ಆಗ್ಲೂ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ಸೊ ಅರ್ಥ ಆಗಲಿ, ಇವಾಗ ನಾನು ಮತ್ತೆ ಆ ಮಗು ಆಗಬೇಕು. ಜಸ್ಟ್ ಇಮ್ಯಾಜಿನ್ ನಾವೆಲ್ಲರೂ ಮಕ್ಕಳಿದ್ದಾಗ ಹೇಗಿದ್ವಿ, ಯಾವ ರೀತಿ ಯೋಚನೆ ಮಾಡ್ತಿದ್ವಿ. ರೈಟ್? ಸೊ ಇವತ್ತು ಡೇ 1 ಕಂಪ್ಲೀಟ್ ಆಗಿ ನಾವು ವಿಲ್ ಬಿ ಲರ್ನಿಂಗ್ ಅಬೌಟ್ ನಮ್ಮನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ. ಓಕೆ. ನಾವು ಯಾರು, ನಾನು ಇವಾಗ ಯಾವ ಸ್ಥಿತಿಲಿದ್ದೀನಿ, ಇಲ್ಲೇ ನಾನು ಯಾಕಿದ್ದೀನಿ, ಇದು ನನಗೆ ಆ್ಯಕ್ಚುಲಿ ಬೇಕಾಗಿರೋದು. ಓಕೆ. ಎಲ್ಲರಿಗೂ ಪ್ರಶ್ನೆ ಅಲ್ವಾ, ನನಗೆ ಯಾಕೆ ಇಷ್ಟು ಕಷ್ಟ ಬರುತ್ತೆ, ನಾನೇ ಯಾಕೆ ಇಷ್ಟು ನೋವು ಅನುಭವಿಸ್ತಿದ್ದೀನಿ, ಇದೆಲ್ಲನೂ ಕೂಡ ನಮಗಿರುತ್ತೆ. ಸೊ ವಿಲ್ ಬಿ ಲರ್ನಿಂಗ್ ಅಬೌಟ್ ನಾನಿವಾಗ ಎಲ್ಲಿದ್ದೀನಿ, ಇಲ್ಲಿ ಯಾಕಿದ್ದೀನಿ, ಯಾಕೆ ಇಲ್ಲಿಗೆ ಬಂದೆ. ಅಂದರೆ ಕಷ್ಟನೇ ಆಗಿರ್ಬೋದು, ಖುಷಿನೇ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ರೀಸನ್ ಇರುತ್ತೆ. ಬಟ್ ದ ಥಿಂಗ್ ಇಸ್ ನಾವೇನು ಮಾಡ್ತೀವಿ, ಅದನ್ನು ಗಮನಿಸೋದಿಲ್ಲ. ಓಕೆ. ಅವಾಗ ಎಷ್ಟು ಖುಷಿಯಾಗಿದ್ದೀವಿ ಯಾರೂ ಗಮನಿಸಲ್ಲ. ಬಟ್ ಅದ್ರ ಕಷ್ಟದಲ್ಲಿದ್ದರೆ ಮಾತ್ರ ವಿಲ್ ಬಿ ಓಕೆ ನಾನು ಕಷ್ಟದಲ್ಲಿದ್ದೀನಿ ಅನ್ನೋದು ಬಂದ್ಬಿಡುತ್ತೆ ಅಲ್ವಾ? ಸೊ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ಈ ಸ್ಥಿತಿಗೆ ನಾನು ಏನಕ್ಕೆ ಬಂದೆ, ನಾನು ಯಾಕೆ ಹಿಂಗಿದ್ದೀನಿ. ಸೊ ಇದನ್ನು ಅಥವಾ ಈ ಪ್ರಶ್ನೆಗೆ ನಾನು ಉತ್ತರ ಪಡ್ಕೊಳ್ಬೇಕು ಅಂದರೆ ನಮಗೆ ಗೊತ್ತಾಗಬೇಕಾಗಿರೋದು ನಾನು ಯಾರು. ಓಕೆ. ನಾನು ಯಾಕೆ ಇಲ್ಲಿದ್ದೀನಿ ಅನ್ನೋಕ್ಕಿಂತ ಮುಂಚೆ ನಾನು ಯಾರು, ಏನಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಸೊ ಇವತ್ತಿನ ಸೆಷನ್ 1 ಅವರ್ ಸೆಷನ್ ಏನಿದೆ, ಇದು ಮುಗಿಯೋಷ್ಟರಲ್ಲಿ ನಿಮ್ಗೆ ಅರ್ಥ ಆಗಬೇಕು. ಓಕೆ. ನನ್ನ ಕಡೆಯಿಂದ ನನ್ನ ಲೈಫಲ್ಲಿ ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ನಥಿಂಗ್ ಈಸ್ ರಾಂಗ್ ವಿತ್ ಮೀ. ನನ್ನಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗಬೇಕು. ಯೂಶ್ವಲಿ ನಿಮ್ಗೆ ಅದು ಬರ್ತಿರುತ್ತೆ. ಓಕೆ. ನನ್ನಿಂದನೇ ಎಲ್ಲನೂ ಕೂಡ ತಪ್ಪಾಗ್ತಿದೆ, ನಮ್ಮ ಮನೇಲಿ ಎಲ್ಲರೂ ನನಗೆ ದೂಷಣೆ ಮಾಡ್ತಿದ್ದಾರೆ. ಓಕೆ. ದೆನ್ ಬ್ಲೇಮ್ ಮಾಡ್ತಿದ್ದಾರೆ, ಕಂಪ್ಲೇಂಟ್ಸ್ಗಳಿದೆ ನನ್ನ ಮೇಲೆ, ಅವ್ರಿಗೆ ನಾನು ಇಷ್ಟ ಇಲ್ಲ, ಈ ಥರ ಎಲ್ಲೂ ಕೂಡ ಅಂತಿರ್ತೀವಿ. ಅಂದರೆ ಇದೆಲ್ಲ ಕೇಳಿಸ್ಕೊಂಡಾಗ ಏನಾಗುತ್ತೆ, ನನ್ನಲ್ಲೇ ಏನೋ ಪ್ರಾಬ್ಲಮ್ ಇದೆ ಅನ್ನೋದು. ಬಟ್ ದ ಥಿಂಗ್ ಇಸ್ ನಮ್ಮಲ್ಲಿ ಯಾರಲ್ಲೂ ಪ್ರಾಬ್ಲಮ್ ಇಲ್ಲ. ಬಟ್ ಅದನ್ನು ಅರ್ಥ ಮಾಡ್ಕೊಳ್ಬೇಕು ದಟ್ ನಥಿಂಗ್ ಇಸ್ ರಾಂಗ್ ವಿತ್ ಮೀ ಅನ್ನೋದು. ಓಕೆ. ಆ್ಯಂಡ್ ಈಗ ಈ ಕ್ಷಣಕ್ಕೆ ಓಕೆ, ಅಥವಾ ಈ ಸೆಷನ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆನೂ ಕೂಡ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರೋದು. ಓಕೆ. ಅದು ಯಾಕೆ ಹಂಗಾಯಿತು, ವೈ ಆರ್ ಯು ಫೀಲಿಂಗ್ ದಟ್ ವೇ ಅನ್ನೋದು ಗೊತ್ತಾಗ್ಬೇಕು ನಿಮಗೆ. ಯಾಕೆ ನಾನು ಈ ರೀತಿ ಫೀಲ್ ಮಾಡ್ತಿದ್ದೀನಿ ಅನ್ನೋದು. ಓಕೆ. ಆ್ಯಂಡ್ ಒನ್ ಥಿಂಗ್, ಯಾರೆಲ್ಲ ಇವಾಗ ಅಟೆಂಡ್ ಮಾಡ್ತಿದ್ದೀರಲ್ವಾ, ಪ್ಲೀಸ್ ಯಾರೂ ಕೂಡ ಡೋಂಟ್ ಗೋ ಔಟ್, ಸ್ಟೇ ಹಿಯರ್. ನಿಮಗೆ ಬೇಜಾರಾಗಲಿ, ಬೋರ್ ಆಗಲಿ, ಇದು ಯಾವುದೂ ತಲೆ ಕೆಡ್ಸ್ಕೊಳ್ಬೇಡಿ. ಹೆಂಗಿದ್ರು ಟೈಮ್ ವೇಸ್ಟ್ ಮಾಡ್ತೀರಾ. ಓಕೆ. ಇಲ್ಲಿಂದ ಎದ್ದೋದ್ರೂ ಕೂಡ ರೀಲ್ಸ್ ನೋಡ್ಕೊಂಡು ಏನಾದರೂ ಮಾಡಿ ಟೈಮ್ ವೇಸ್ಟ್ ಮಾಡ್ತೀರಾ. ಬೆಟರ್ ಕೂತ್ಕೊಳ್ಳಿ, ಸುಮ್ಮನೆ ಮಾತುಗಳನ್ನ ಕೇಳಿಸ್ಕೊಳ್ಳಿ, ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಚೇಂಜ್ ಯುವರ್ ಲೈಫ್. ಓಕೆನಾ? ಸೊ ದಿಸ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ನಮಗೆ. ನೀವು ನಾನು ತುಂಬ ಜನ ನೋಡಿದ್ದೀನಿ. ಎಷ್ಟು ಜನ ಆಗುತ್ತೆ ರಿಜಿಸ್ಟರ್ ಆಗಿದ್ದು? ಮೋರ್ ದೆನ್ 300+. ಇವಾಗ ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ? ಅರೌಂಡ್ 95 ಮೆಂಬರ್ಸ್. ಕರೆಕ್ಟ್ ಅಲ್ವಾ? ಸೊ ಈಸಿಲಿ ಎಲ್ಲರೂ ಕೂಡ ಡಿಸ್ಟ್ರಾಕ್ಟ್ ಆಗಿಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಎಲ್ಲರೂ ಡಿಸ್ಟ್ರಾಕ್ಟ್ ಆಗಿದ್ದಾರೆ. ಬಟ್ ಇವಾಗ ನೀನು ಇಲ್ಲಿರ್ತೀಯ ಅಂದರೆ ಅರ್ಥ ಮಾಡ್ಕೋ, ಯು ವಾಂಟ್ ಟು ಡೂ ಸಮಥಿಂಗ್ ಇನ್ ಯುವರ್ ಲೈಫ್ ಅಂತ. ಓಕೆ. ಸೊ ಅದಕ್ಕೋಸ್ಕರನೇ ನೀನು ಇಲ್ಲಿದ್ಯಾ. ಸೊ ಇವಾಗ ಏನಾದರೂ ಮಾಡಬೇಕು ಅಂತಂದಾಗ ಫಸ್ಟು ಸೈಲೆಂಟಾಗಿ ಕೂರ್ಬೇಕು ನಾವು. ಒನ್ಸ್ ನಾನು ಸೈಲೆಂಟಾಗಿ ಕೂತ್ಕೊಂಡು ಕೇಳಿಸ್ಕೊಳ್ಳೋಕ್ಕಾಗತ್ತೆ ಅನ್ನೋದಾದರೆ, ರಿಮೆಂಬರ್, ಇಲ್ಲಿ ನೀವು ಯಾರಿಗೋಸ್ಕರನೂ ಟೈಮ್ ಕೊಡ್ತಿಲ್ಲ. ಯು ನಾಟ್ ಡೂಯಿಂಗ್ ದಿಸ್ ಫಾರ್ ಮೀ, ಅಥವಾ ಇಲ್ಲಿ ಬಂದು ಕೂತಿರೋದು ನನಗೋಸ್ಕರ ಅಲ್ಲ, ಬದಲಾಗಿ ನಿಮಗೋಸ್ಕರ ಅಲ್ವಾ? ಸೊ ನಾನು ಅದು ಅರ್ಥ ಮಾಡ್ಕೊಳ್ಬೇಕು. ಈ ಸಮಯ ನನಗೋಸ್ಕರ, ನಾನು ಹೆಚ್ಚಿನ ಸಮಯವನ್ನು ಇಲ್ಲಿ ಕಲ್ತ್ಕೊಳ್ಳೋದಕ್ಕೇ ಬಂದಿದ್ದೀನಿ, ಅಂತ ಕಲ್ತ್ಕೊಳ್ತೀನಿ ಅನ್ನೋದು ಬರಬೇಕು. ಓಕೆ.
ಆ್ಯಂಡ್ ರಿಮೆಂಬರ್ ಆಲ್ಸೋ ಇವತ್ತಿನ ಸೆಷನ್ ಮುಗಿಯೋಷ್ಟರಲ್ಲಿ ನಿಮ್ಗೆ ಗೊತ್ತಾಗಬೇಕು, ಓಕೆ ಫೈನ್, ನಾನು ಇವಾಗ ಚೇಂಜ್ ಆಗ್ತಿದ್ದೀನಿ ಈ ಕ್ಷಣದಿಂದನೇ ಅನ್ನೋದು ಅರ್ಥ ಆಗ್ಬೇಕು ನಿಮಗೆ. ಯುನೋ ಐ ಕ್ಯಾನ್ ಬಿಗಿನ್ ದ ಚೇಂಜಸ್ ರೈಟ್ ನಾವು ಅನ್ನೋದು ಬರಬೇಕು. ಗಾಟ್ ಇಟ್? ಸೊ ವೆಲ್ಕಮ್. ಫಸ್ಟ್ ಆಫ್ ಆಲ್ ಏನೋ 3 ಡೇಸ್ ವರ್ಕ್ಶಾಪಲ್ಲಿ ಮೊದಲನೇ ದಿನ ಇದು. ನಿಮ್ಮ ಹೀಲಿಂಗ್ ಎಕ್ಸ್ಪೀರಿಯನ್ಸಸ್ ನೀವು ಅನುಭವಿಸ್ತೀರಾ. ಓಕೆ, 3 ಡೇಸ್ ಇರುತ್ತೆ. ಸೊ ಇವತ್ತು ನಾವು ಯಾಕೆ ಹೀಗಿದ್ದೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ. ನಾಳೆ ನಾನು ಯಾರು ಆ್ಯಕ್ಚುಲಿ ಅದನ್ನು ತಿಳ್ಕೊಳ್ತೀವಿ. ನಾಳಿದ್ದು ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಳ್ತೀವಿ 3ನೇ ದಿನದಲ್ಲಿ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರೂ ಕೂಡ ಅಟೆಂಡ್ ಮಾಡ್ತಿರೋದಕ್ಕೆ. ಬಿಕಾಸ್ ಸಾಕಷ್ಟು ಕೆಲಸಗಳಿರ್ಬೋದು ಅಥವಾ ನಿಮಗೆ ಡಿಸ್ಟ್ರಾಕ್ಟ್ ಆಗೋದಕ್ಕೆ ಸುಮಾರು ವಿಷಯಗಳಿದ್ರೂ ಕೂಡ ಈ ಸಮಯದಲ್ಲಿ ಯು ಚೂಸ್ ಟು ಕಮ್ ಹಿಯರ್. ನೀವು ಇಲ್ಲಿ ಬರೋದಕ್ಕೇನೇನೋ ಪ್ರಯತ್ನ ಮಾಡಿ ಬಂದಿದ್ದೀರಾ. ಓಕೆ, ದಟ್ಸ್ ಅ ಬ್ಯೂಟಿಫುಲ್ ಡಿಸಿಷನ್. ಆ್ಯಂಡ್ ಯಾರೆಲ್ಲ ಜಾಯ್ನ್ ಆಗ್ತಿದ್ದೀರಾ ಅಲ್ವಾ, ಏನೋ ತುಂಬ ಊರುಗಳು ಮೆನ್ಷನ್ ಮಾಡಿದ್ರಿ. ತುಮಕೂರು, ಬೆಂಗಳೂರು, ಮೈಸೂರು, ರೈಟ್, ಹಿರಿಯೂರು, ಮಾಲಿಂಗಪುರ, ಕುಂದಾಪುರ, ಹುಬ್ಬಳ್ಳಿ, ಮಂಡ್ಯ, ಹಾಸನ, ವಿಜಯನಗರ, ಗೋಕಾಕ್, ಧಾರವಾಡ, ಕಾರ್ಕಳ, ಚಿತ್ರದುರ್ಗ, ಎಲ್ಲ ಕಡೆಯಿಂದನೂ ಕೂಡ ಯು ಪೀಪಲ್ ಆರ್ ಜಾಯ್ನಿಂಗ್. ಓಕೆ, ಸೊ ಇಲ್ಲೇ ಜಾಯ್ನ್ ಆಯ್ತಿದ್ರು ಕೂಡ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಎಲ್ಲಿಂದನೇ ನಾವು ಬಂದ್ರೂ ಕೂಡ ಸಿಂಪಲ್, ನಮ್ಮ ಮನಸ್ಥಿತಿ ಏನೇ ಇದ್ರು, ನಮ್ಮ ಬೆಳವಣಿಗೆ ಹೇಗಿದ್ರು ಕೂಡ, ನನ್ನ ಲೈಫ್ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ರು ಕೂಡ ನಮಗೆ ಡಿಫ್ರೆಂಟ್ ಸ್ಟೋರೀಸ್ಗಳಿದೆ, ಬೇರೆ ಬೇರೆ ಕಥೆಗಳಿದೆ, ಬೇರೆ ಬೇರೆ ಸ್ಟ್ರಗಲ್ಸ್ಗಳನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ನಾವು. ಓಕೆ, ಬಟ್ ಇಲ್ಲಿ ನಾವು ಒಂದು ಕಾರಣಕ್ಕಾಗಿದ್ದೀವಿ. ಆ್ಯಂಡ್ ಆ ಕಾರಣನೇ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಓಕೆನಾ? ಸೊ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ನಾನು ನಿಮ್ಮನ್ನು ಇಲ್ಲಿ ಮೋಟಿವೇಟ್ ಮಾಡೋದಕ್ಕಿಲ್ಲ. ಓಕೆ, ಎಲ್ಲನೂ ಸರಿ ಆಗುತ್ತೆ ಅನ್ನೋದಕ್ಕೂ ಕೂಡ ಇಲ್ಲ. ಹಾಗೆ ನಾನು ಏನಕ್ಕಿದ್ದೀನಿ ಅಂದರೆ ಲೈಫ್ ಈಸ್ ನಾಟ್ ಓಕೆ. ಓಕೆನಾ? ನಾವು ಅದನ್ನು ಓಕೆ ಅಂತ ಪ್ರಿಟೆಂಡ್ ಮಾಡ್ತಿರ್ತೀವಿ. ಆ್ಯಂಡ್ ಎಷ್ಟು ಸರಿ ಪ್ರಿಟೆಂಡ್ ಮಾಡ್ತಿರ್ತೀವಿ ನಾವು, ರಿಮೆಂಬರ್, ಅದು ಹೆಲ್ಪ್ ಆಗಲ್ಲ ನನಗೆ. ಸೊ ಇನ್ಸ್ಟೆಡ್ ನಾವು ಇವತ್ತು ಏನು ಮಾಡ್ತೀವಿ, ನಮ್ಮನ್ನು ನಾವು ಪ್ರಾಪರಾಗಿ ಅರ್ಥ ಮಾಡ್ಕೊಳಕ್ಕೆ ಹೋಗ್ತೀವಿ. ಬಿಕಾಸ್ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಮೊದಲನೇದಾಗಿ ನಾನು ಹೀಲ್ ಆಗೋದಕ್ಕೆ ಒಳ್ಳೆಯದು. ಮೇ ಬಿ ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಎಜುಕೇಷನ್ ಪ್ರಾಪರಾಗಿ ಸಿಗದೇ ಇರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ನೀವು ಮೋಸ ಹೋಗಿದ್ದೀನಿ ಅಂತ ಹೇಳ್ಬೋದು, ಅಥವಾ ಫ್ಯಾಮಿಲಿಲಿ ನಿಮಗೆ ಸಿಗಬೇಕಾದಂಥ ಪ್ರೀತಿ ಗೌರವಗಳು ನಿಮಗೆ ಸಿಗದೇ ಇರ್ಬೋದು. ಓಕೆ, ಯು ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಇನ್ ಯೋರ್ ಮೈಂಡ್ ಆ್ಯಸ್ ವೆಲ್ ಆಸ್ ಪ್ರಾಬ್ಲಮ್ಸ್ಗಳು ಎಷ್ಟೇ ಡಿಫ್ರೆಂಟ್ ಆಗಿದ್ರೂ ಕೂಡ ರಿಮೆಂಬರ್, ಎಲ್ಲನೂ ಸಾಲ್ವಬಲ್. ಲೈಫಲ್ಲಿ ಯಾವುದನ್ನು ಕೂಡ ಸಾಲ್ವ್ ಮಾಡೋಕ್ಕಾಗಲ್ಲ ಅಂತಿಲ್ಲ. ದ ಓನ್ಲಿ ಥಿಂಗ್ ನನಗೆ ಬೇಕಾಗಿರೋದ್ರಲ್ಲಿ ಕನ್ಸಿಸ್ಟೆನ್ಸಿ, ಜೊತೆಗೆ ಆ ಪೇಷನ್ಸ್ ಅನ್ನೋದಕ್ಕಿಂತ ಬದಲಾಯಿಸ್ಕೊಳ್ಳೋದಕ್ಕೆ. ಓಕೆನಾ? ಸೊ ಐ ಹ್ಯಾವ್ ಒನ್ ರಿಕ್ವೆಸ್ಟ್, ಏನೇ ಡಿಸ್ಟರ್ಬೆನ್ಸ್ ಇದ್ರೂ ಕೂಡ ಜಸ್ಟ್ ಎಲ್ಲರಿಗೂ ಹೇಳ್ಬಿಡಿ, ಇನ್ನೊಂದು 3/4 ಗಂಟೆ ಯಾರೂ ನನ್ನ ಡಿಸ್ಟರ್ಬ್ ಮಾಡಬೇಡಿ, ಬರಬೇಡಿ, ಸೈಲೆಂಟಾಗಿ ಇದ್ಬಿಡಿ, ಅಂದ್ಬಿಟ್ಟು ಒಂದು ಕಡೆ ಸೆಟಲ್ ಆಗಿಬಿಡಿ. ಓಕೆ, ನೋ ನೋಟಿಫಿಕೇಷನ್ಸ್. ಓಕೆ, ಸಿಂಪಲ್, ನೆಟ್ ಆನ್ ಇರಲಿ, ಯೂಟ್ಯೂಬ್ ಆನ್ ಇರಲಿ, ವಿಡಿಯೋ ಕೇಳಿಸ್ಕೊಳ್ತಿರಲಿ, ಆ್ಯಂಡ್ ಫೋಕಸ್ ಆನ್ ಮೀ, ದ್ಯಾಟ್ಸ್ ಇಟ್. ಇನ್ನೇನು ಎಕ್ಸ್ಟ್ರಾ ಬೇಡ, ಕೆಲಸಗಳು ಬೇಡ, ಕತೆಗಳು ಬೇಡ. ಓಕೆ, ಆ್ಯಂಡ್ ಇವಾಗ ನನ್ನ ಮಾತುಗಳನ್ನ ಏನು ಕೇಳಿಸ್ಕೊಳ್ತಿದ್ರು ಅಥವಾ ನನ್ನ ಕಡೆಯಿಂದ ನಿಮ್ಗೆ ಏನು ಪ್ರೀತಿ ಗೌರವ ಎಲ್ಲ ಸಿಗುತ್ತಲ್ವ, ಆ್ಯಂಡ್ ಯು ಡಿಸರ್ವ್ ದಟ್ ಕಂದ, ಯು ಸೀರಿಯಸ್ಲಿ ಡಿಸರ್ವ್ ಆಲ್ ದೀಸ್ ಥಿಂಗ್ಸ್. ಓಕೆ, ಆ್ಯಂಡ್ ಬೆಸ್ಟ್ ಥಿಂಗ್, ಆ್ಯಂಡ್ ಇದನ್ನು ನೀವು 3 ದಿನ ನೆನಪಲ್ಲಿ ಇಟ್ಕೊಳ್ಬೇಕು. ಓಕೆ, ಇಷ್ಟೊತ್ತುವರೆಗೂ ಕೂಡ ನಾನು ನೀವು 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 ಅಂತ ಮಾತಾಡಿದೆ. ಓಕೆನಾ? ರಿಮೆಂಬರ್, ಇಷ್ಟೊತ್ತವರೆಗೂ ಕೂಡ ನೀವು ನೀವು ಅಂತ ಮಾತಾಡಿದೆ. ಬಟ್ ಈಗ ನಾನು ಮಾತಾಡೋದು ನೀನು ಅಂತ. ಓಕೆ, ಇಲ್ಲಿ ಎಷ್ಟು ಜನ ಇದ್ದಾರೆ ಇದು ಯಾವುದೂ ಮ್ಯಾಟ್ರ್ ಆಗಲ್ಲ. ನನಗೆ ಮ್ಯಾಟ್ರ್ ಆಗೋದು ನಾನು ನೀನು ನಾವಿಬ್ಬರು ಮಾತಾಡ್ತಿದ್ದೀವಿ. ಇವಾಗ ನಿನ್ನಲ್ಲಾಗಿರುವಂಥ ಸಮಸ್ಯೆನ ಬಗೆಹರಿಸ್ಕೊಳ್ತಿದ್ವಿ, ಜೊತೆಗೆ ಬದುಕಿನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾವು ಮಾತಾಡ್ತಿದ್ವಿ, ಕಾನ್ವರ್ಸೇಷನ್ ಬೆಳೆಸ್ಕೊಳ್ತಿದ್ದೀವಿ ಅಷ್ಟೇ. ಇಲ್ಲಿ ನಾನು ಮತ್ತು ನೀನು ಇಬ್ಬರೇ, ನಥಿಂಗ್ ಎಲ್ಸ್, ಇನ್ನೇನೂ ಇಲ್ಲ. ಓಕೆ, ಅಷ್ಟು ಜನ ಇದ್ದಾರೆ, ಇಷ್ಟು ಜನ ಇದ್ದಾರೆ, ಇದ್ಯಾವುದನ್ನು ಕೂಡ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ಇಲ್ಲಿ ನಾನು ನೀನು ಅಷ್ಟೇ. ಇನ್ ಕೇಸ್ ಮಧ್ಯದಲ್ಲಿ ನೀವು ಬಂದ್ರೂ ಕೂಡ ಅದು ನೀನೇ ಅಂತಲೇ ಕನ್ಸಿಡರ್ ಮಾಡು. ಎಲ್ಲರಿಗೂ ಸೇರಿಸಿ ಹೇಳ್ತಿಲ್ಲ, ಇಲ್ಲಿ ಇಬ್ಬರೇ ಇರೋದು, ನಾನು ಮತ್ತು ನೀನು. ಅರ್ಥ ಆಯ್ತಾ? ಓಕೆ, ಯು ಡಿಸರ್ವ್ ದಿಸ್ ರೆಸ್ಪೆಕ್ಟ್, ಯು ಡಿಸರ್ವ್ ದಿಸ್ ಲವ್, ಆ್ಯಂಡ್ ಯು ಡಿಸರ್ವ್ ಮೈ ಟೈಮ್. ಓಕೆನಾ? ಗುಡ್. ಸೊ ನಾವು ಇವಾಗ ಕಂದ ಓಕೆ, ಈ ಬ್ರೆತ್ ವರ್ಕ್ ಅಂತ ನಾವು ಮಾಡ್ತೀವಿ ಯೂಶ್ವಲಿ. ಓಕೆನಾ? ನಮ್ಮ ಉಸಿರಾಟದ ಮೇಲೆ ನಾವು ಗಮನ ಹರಿಸೋದು, ಅಥವಾ ಉಸಿರಾಟನ ಯಾವ ರೀತಿ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು, ಇದೆಲ್ಲನೂ ಕೂಡ ವಿ ಡೂ ದಟ್. ಓಕೆ, ಸೊ ಇವಾಗ ನಾವೇನು ಮಾಡೋಣ ಅಂದರೆ ವಿಲ್ ಪ್ರಾಕ್ಟೀಸ್ ಇಟ್. ಓಕೆನಾ? ನಾನು ನಿನಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ ಅದನ್ನು. ಸೊ ನೀನು ಅದನ್ನು ಪ್ರತಿದಿನನೂ ಕೂಡ ಯಾವಾಗಾದರೂ ನಿನಗೆ ಸಮಯ ಸಿಕ್ಕುತ್ತಲ್ವ ಅವಾಗ ಪ್ರಾಕ್ಟೀಸ್ ಮಾಡು.
ಓಕೆ. ಪ್ರತಿದಿನನೂ ಕೂಡ ನೀನು ಬ್ರೆತ್ ವರ್ಕ್ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಉಸಿರಾಟದ ಮೇಲೆ ಗಮನ ತರೋದಷ್ಟೇ. ಓವರ್ ಥಿಂಕಿಂಗ್ ಕಡಿಮೆ ಆಗುತ್ತೆ. ಓಕೆ, ನೀನು ಬೇಜಾರು ಮಾಡ್ಕೊಳ್ಳೋಲ್ಲ, ಸುಮ್ಮನೆ ಕೋಪ ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ಎಲ್ಲಾನು ಸಿಚುವೇಶನ್ಸ್ಗಳನ್ನ ಪ್ರಾಪರಾಗಿ ಹ್ಯಾಂಡಲ್ ಮಾಡ್ತೀಯಾ, ಬಿಕಾಸ್ ನಿಂಗೆ ಅದು ಆಲ್ರೆಡಿ ಶಕ್ತಿ ಇದೆ. ಓಕೆನಾ. ಬಟ್ ದ ಥಿಂಗ್ ಇಸ್ ನಾವು ಮರ್ತು ಬಿಟ್ಟಿದ್ವಿ. ಇವಾಗ ನಿನ್ನ ಲೈಫಲ್ಲಿ ನೀನು ತುಂಬ ಮರ್ತೋಗಿರೋ ವಿಷಯ ಅಂದರೆ ನೀನು ಉಸಿರಾಡ್ತಿದ್ದೆ ಅನ್ನೋದನ್ನೇ ನೀನು ಮರ್ತು ಬಿಟ್ಟಿದ್ಯಾ ಅಲ್ವಾ. ಅದು ಎಷ್ಟು ಆಟೋಮೆಟಿಕ್ ಆಗಿಬಿಟ್ಟಿದೆ ಅಂದರೆ ನನಗೆ ಅದ್ರ ಮೇಲೆ ಗಮನನೇ ಇಲ್ಲ. ಬಟ್ ನಾನು ಉಸಿರಾಡ್ತಿದ್ದೀನಿ ಆದರೆ ನಮಗೆ ಗೊತ್ತಿಲ್ಲ ಅಲ್ವಾ. ಸೊ ಇವಾಗ ಸ್ವಲ್ಪ ನಾನು ಫೋಕಸ್ ಮಾಡಿದಾಗ ಎಲ್ಲನೂ ಕೂಡ ಬದಲಾಯಿಸ್ಕೊಳ್ಬೋದು. ಓಕೆ. ಸೊ ಜಸ್ಟ್ ಟ್ರೈ ಟು ಪ್ರಾಕ್ಟೀಸ್ ಒಂದು 2 ಮಿನಿಟ್ಸ್ ಅಷ್ಟೇ. ನಾನು ಜಾಸ್ತಿನೂ ಇದೆಲ್ಲ ಇದು ಮಾಡ್ಕೊಳಕ್ಕೋಗಲ್ಲ. ಹೇಳ್ಕೊಡ್ತೀನಿ, ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಬೇಕು. ಓಕೆನಾ. ಬಿಕಾಸ್ ನನಗೆ 3 ಡೇಸ್ ಅಷ್ಟೇ ಟೈಮ್ ಇರೋದು. ಎಷ್ಟು ನಾನು ನಿಮಗೆ ಹೇಳ್ಕೊಡ್ಬೇಕು ಅಷ್ಟನ್ನು ನಾನು ಪ್ರಯತ್ನ ಮಾಡಿ ಹೇಳ್ಕೊಡ್ತಿರ್ತೀನಿ. ಸೊ ಅದಕ್ಕೇ ನೋಟ್ ಡೌನ್ ಮಾಡ್ಕೊಳ್ಳಿ. ಕೆಲವೊಂದು ಪ್ರಾಕ್ಟೀಸಸ್ಗಳನ್ನೂ ಕೂಡ ಬರೆದಿಟ್ಕೊಳ್ಳಿ. ಜೊತೆಗೆ ಪ್ರಾಕ್ಟೀಸ್ ಮಾಡಿ ಇಲ್ಲೂ ಕೂಡ ನಾನು ಪ್ರಾಕ್ಟೀಸ್ ಮಾಡಿದಾಗ. ಓಕೆನಾ. ನನಗೆ ಯಾರೂ ನೀವು ಕಾಣಿಸಿಲ್ಲ, ಬಟ್ ನನಗೆ ನಿಮಗೆ ನಾನು ಕಾಣಿಸ್ತಿದ್ದೀನಿ ಅಲ್ವಾ. ಬಟ್ ಅಫ್ಕೋರ್ಸ್ ಐ ಕ್ಯಾನ್ ಸಿ ಯು. ನಾನು ಏನೋ ನೋಡ್ತಿದ್ದೀನಿ ಈಗಲೂ ಕೂಡ. ಸೊ ಪ್ರಾಪರ್ ಆಗಿ ನಾನು ಕೂಡ ಫಾಲೋ ಮಾಡು. ಓಕೆನಾ. ಸೊ ವಿಲ್ ಡೂ ಇಟ್. ಓಕೆ. ಜಸ್ಟ್ ಟೇಕ್ 1 ಡೀಪ್ ಬ್ರೆತ್. ಓಕೆ. ಮೆಸೇಜ್ ಎಲ್ಲಾನು ಸ್ಟಾಪ್ ಮಾಡಿ. ಇವಾಗ ನಾನು ಕೇಳಿದಾಗ ಮಾತ್ರ ಮೆಸೇಜ್ ಮಾಡಿ. ನಾವು ಫೋಕಸ್ ಆನ್ ಟೇಕಿಂಗ್ ಎ ಡೀಪ್ ಬ್ರೆತ್. ಓಕೆ. ಜಸ್ಟ್ ಟೇಕ್ ಎ ಡೀಪ್ ಬ್ರೆತ್ ಇನ್. Exhale. Once again, breathe in. Okay. One last time. Breathe in. See, ನಂಗೆ ಗೊತ್ತಿಲ್ಲ ಇವಾಗ ಎಷ್ಟು ಜನ ನಿಮ್ಮಲ್ಲಿರೋರು ಹಿಂಗೆ ಮಾಡಿದ್ರಿ ಏನು ಇತ್ತ ಅಂದ್ಬಿಟ್ಟು. ಬಟ್ ದ ಥಿಂಗ್ ಇಸ್, ನೀನೇನಾದರೂ ಇವಾಗ ನಾನು 3 ಡೀಪ್ ಬ್ರೆತ್ಸ್ ಮಾಡಿಸಿದ್ದು ಇದನ್ನು ಪ್ರಾಪರಾಗಿ ಮಾಡಿದ್ರು ಕೂಡ ದೇರ್ ವಿಲ್ ಬಿ ಎ ಡಿಫ್ರೆನ್ಸ್. ಓಕೆ. ರಿಮೆಂಬರ್ ಕಂದ, ಆಲ್ವೇಸ್ ರಿಮೆಂಬರ್ ದಿಸ್. ಪ್ರತಿ ಬಾರಿನೂ ಕೂಡ ನೀನು ಎಂಥದೇ ಸಿಚುವೇಶನ್ ಇರಲಿ, ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅಂತಂದಾಗ ನಿನ್ನ ಉಸಿರಾಟದ ಮೇಲೆ ಗಮನ ಹರಿಸಿದ್ರೇ ಸಾಕು. ಆ್ಯಂಡ್ ದಟ್ ಇಸ್ ಮೋರ್ ದೆನ್ ಎನಫ್. ಸೀರಿಯಸ್ಲಿ ಎಷ್ಟು ಬದಲಾವಣೆಗಳಾಗುತ್ತೆ ಗೊತ್ತಾ. ನಿನ್ನ ಮೈಂಡನ್ನು ನೀನು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಓಕೆ. ಆ್ಯಂಡ್ ನೀನು ಖುಷಿಯಾಗಿರ್ಬೋದು. ಲೈಫ್ ಬ್ಯೂಟಿಫುಲ್ ಅನಿಸುತ್ತೆ, ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಗೊತ್ತಾಗುತ್ತೆ ಈ ಕ್ಷಣದಲ್ಲಿ ಏನಾಗ್ತಿದೆ ಅಂತ. ಫಾರ್ ಎಕ್ಸಾಂಪಲ್, ನನಗೆ ಹಿಂದೆ ಏನಾಗಿದೆ ಅದು ಇವಾಗ ಏನೂ ಯೂಸ್ ಆಗ್ತಿಲ್ಲ. ಓಕೆ. ನೆಕ್ಸ್ಟ್ ಮುಂದೆ ಏನಾಗುತ್ತೆ ಅದನ್ನು ಗೊತ್ತಾಗಲ್ಲ. ಮೇ ಬಿ ಹಿಂದೆ ಆಗಿರೋ ವಿಷಯಗಳಲ್ಲಿ ಕಲಿತಿರೋ ಪಾಠಗಳು ಮಾತ್ರ ಯೂಸ್ ಆಗುತ್ತೆ, ನೆನಪುಗಳು ಯೂಸ್ ಆಗೋದಿಲ್ಲ. ಓಕೆನಾ. ಬಟ್ ಈಗ ನನಗೆ ಅಂತ ಇರೋ ಸಮಯ ಅಂದರೆ ಈ ಪ್ರೆಸೆಂಟ್ ಮೂಮೆಂಟ್ ಮಾತ್ರ, ಈ ಕ್ಷಣ ಮಾತ್ರನೇ ನನಗೆ ಅನ್ನೋದು ಇಂಪಾರ್ಟೆಂಟ್ ಆಗಿರೋದು ಇವಾಗ. ಓಕೆ. ಬಟ್ ನಾನೇನು ಮಾಡ್ತಿದ್ದೀನಿ, ಈ ಕ್ಷಣ ನಾನು ಅನುಭವಿಸ್ತಿಲ್ಲ. ಒಂದು ಹಿಂದೆ ಹಿಂಗೆ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ. ಇನ್ನೊಂದು ನಾಳೆ ಏನು ಮಾಡಬೇಕು, ನಾಳೆ ಏನು ಆಗ್ಬೋದು ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ವಿ. ಸೊ ಇಲ್ಲಿ ಎರಡೂ ಕೂಡ ಏನಾಗ್ತಿದೆ, ಜಾಸ್ತಿ ಯೋಚನೆ ಮಾಡ್ತಿದ್ವಿ. ಆ್ಯಂಡ್ ಇಲ್ಲಿ ಪ್ರೆಸೆಂಟ್ನ ಮರ್ತು ಬಿಡ್ತಿದ್ವಿ. ಈ ಪ್ರೆಸೆಂಟು ಪಾಸ್ಟ್ ಆಗ್ತಾ ಇದೆ. ಓಕೆ. ನಾನು ಎಷ್ಟು ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿದ್ದೀನೋ ಅಥವಾ ಪಾಸ್ಟ್ ಬಗ್ಗೆ ಮತ್ತೆ ನೆನೆಸ್ಕೊಳ್ತಿದ್ದೀನೋ, ಈ ಪ್ರೆಸೆಂಟೇ ಪಾಸ್ಟ್ ಆಗ್ತಾ ಹೋಗ್ತಿದೆ. ನಾನು ಪ್ರೆಸೆಂಟಲ್ಲಿ ಇಲ್ವೇ ಇಲ್ಲ, ಇರೋಕ್ಕೇ ಆಗ್ತಿಲ್ಲ. ರೈಟ್. ಸೊ ಪ್ರತಿ ಸರಿನೂ ಕೂಡ ನನ್ನನ್ನು ಪ್ರೆಸೆಂಟ್ ಮೂಮೆಂಟ್ಗೆ ತರೋದಕ್ಕೆ ಇರುವಂಥ ಒಂದು ಆಯುಧವೇ ಉಸಿರಾಟದ ಮೇಲಿನ ಗಮನ. ಪ್ರತಿ ಸರಿ ನಾನು ಉಸಿರಾಡ್ತಿರ್ತೀನಿ ಅಲ್ವಾ. ಉಸಿರಾಡದೆ ನಾನು ಬದುಕಕ್ಕಂತೂ ಆಗಲ್ಲ. ಬಟ್ ದ ಥಿಂಗ್ ಇಸ್, ನನಗದು ಗೊತ್ತಾಗ್ತಿಲ್ಲ ನಾನು ಉಸಿರಾಡ್ತಿದ್ದೀನಿ ಅನ್ನೋದೇ. ಬಟ್ ಇನ್ನು ಮುಂದೆ ಹಂಗೆ ಆಗಬಾರ್ದು. ಇನ್ನು ಮುಂದೆ ಪ್ರತಿ ಸರಿನೂ ಕೂಡ ನನ್ನ ಉಸಿರಾಟದ ಮೇಲೆ ನನಗೆ ಗಮನ ಇರಬೇಕು. ಓಕೆ. ಪ್ರತಿ ಸರಿ ಉಸಿರು ತೊಗೊಂಡಾಗ್ಲೂ ಕೂಡ, ಫಾರ್ ಎಕ್ಸಾಂಪಲ್, ಒಂದು ಡೈಲಿ ಓಕೆ 2 to 3 ಟೈಮ್ಸ್ ಒಂದು 5 ಮಿನಿಟ್ಸ್ ಅಂತ ಇಟ್ಕೋ. ಬೆಳಗ್ಗೆ 5 ನಿಮಿಷ, ಮಧ್ಯಾಹ್ನ ಅಥವಾ ಸಂಜೆ ಎಲ್ಲಾದರೂ 5 ನಿಮಿಷ, ಮಲಗೋಕೆ ಮುಂಚೆ ಒಂದು 5 ನಿಮಿಷ. ಓಕೆ. ಇದೆಲ್ಲ ನೋಟ್ ಮಾಡಿ ಇಟ್ಕೋ. ಟ್ರೈ ಮಾಡು. ನಂಗೆ ಗೊತ್ತು ಕಷ್ಟ ಇದೆಲ್ಲನೂ ಕೂಡ ಒಂದಿನ ಕ್ಲಾಸ್ ಕೇಳ್ಕೊಂಡು ಮಾಡೋದಕ್ಕೆ. ಐ ನೋ ದಟ್ ನಿನ್ನ ಮೆಂಟಾಲಿಟಿ ನನಗೆ ಗೊತ್ತು. ಓಕೆನಾ. ಇಲ್ಲಿವರೆಗೂ ಏನು ಮಾಡ್ಕೊಂಡು ಬಂದಿದ್ದೀಯ, ಅವಾಗ ಸಡನ್ನಾಗಿ ಒಂದಿನದಲ್ಲೆಲ್ಲ ಬದಲಾಗೋದಿಲ್ಲ. ಬಟ್ ಟ್ರೈ ಮಾಡು. ಓಕೆ. ಬರೆದಿಟ್ಕೋ ದಟ್ ಬೆಳಿಗ್ಗೆ ಒಂದ್ಸರಿ, ಇನ್ ಬಿಟ್ವೀನ್ ಡೇಯಲ್ಲಿ ಒಂದ್ಸರಿ, ಮತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದ್ಸರಿ. ಓಕೆ. 2 to 5 ಮಿನಿಟ್ಸ್ ಇಸ್ ಎನಫ್. ಟೇಕ್ ಎ ಡೀಪ್ ಬ್ರೆತ್ ಇನ್. ಎಕ್ಸೇಲ್ ಸ್ಲೋಲಿ. ಓಕೆ. ನಿಧಾನವಾಗಿ. ಓಕೆ. ಬ್ರೀತ್ ಇನ್, ಬ್ರೀತ್ ಔಟ್ ಮಾಡು. ನೀನು ಇದನ್ನು 1000 ಯೂಟ್ಯೂಬ್ ವಿಡಿಯೋಸಲ್ಲಿ ನೋಡಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು. ಬಟ್ ಯಾವತ್ತೂ ಪ್ರಾಕ್ಟೀಸ್ ಮಾಡಿರಲ್ಲ. ಮಾಡಿದಾಗಲೇ ಅದ್ರ ಅನುಭವ ಗೊತ್ತಾಗೋದು. ಓಕೆನಾ. ಸೊ ಪ್ರತಿ ಸರಿನೂ ಕೂಡ ತೊಗೊಳ್ಬೇಕಾದ್ರೆ ಓಕೆ, ನಿನಗೇನು ಬೇಕೋ ಅದಕ್ಕೆ ಉಸಿರಿಗೆ ಹೆಸರಿಟ್ಬಿಡು. ಓಕೆ. ಈಗ ಹಣ ಬೇಕು ಅಂತ ಇಟ್ಕೋ. ಐ ಆಮ್ ಜಸ್ಟ್ ಟೇಕಿಂಗ್ ಮನಿ ಈಸ್ ಕಮಿಂಗ್ ಟು ಮೀ. ಓಕೆ. ನೆಮ್ಮದಿ ಬೇಕು, ನೆಮ್ಮದಿ ನನ್ನಲ್ಲಿ ಸೇರ್ತಾ ಇದೆ. ಖುಷಿ ಬೇಕು, ಖುಷಿ ನನ್ನಲ್ಲಿ ಸೇರ್ತಾ ಇದೆ. ಈಗ ವಾಪಸ್ ಉಸಿರು ಬಿಡ್ತಾ ಇದ್ದಾರೆ. ಓಕೆ. ಬಡತನ ನನ್ನಿಂದ ಆಚೆ ಹೋಗ್ತಾ ಇದೆ. ಓಕೆ. ದುಃಖ ನನ್ನಿಂದ ಆಚೆ ಹೋಗ್ತಾ ಇದೆ. ಓಕೆ. ಸ್ಟ್ರೆಸ್
ನನ್ನಿಂದ ಆಚೆ ಹೋಗ್ತಾ ಇದೆ ಉಸಿರನ್ನ ಬಿಡಬೇಕಾದ್ರೆ. ದಿಸ್ ಇಸ್ ಹೌ ವಿ ನೀಡ್ ಟು ಥಿಂಕ್. ಓಕೆ, ಸಿ ಹೌ ಬ್ಯೂಟಿಫುಲ್ ಇಟ್ ಇಸ್, ಸಿಂಪಲ್ ಎಟ್ ಬ್ಯೂಟಿಫುಲ್. ಓಕೆ, ಸೊ ನಾವು ಲೆಟ್ಸ್ ಬಿಗಿನ್. ಸೊ ನಾನು ಯಾರ್ಯಾರ್ದೋ ಕತೆ ಹೇಳೋಕ್ಕಿಂತ ಐ ಟೆಲ್ ಯು ಮೈ ಸ್ಟೋರಿ ಸಚ್ ದಟ್ ನಿಮಗೆ ಗೊತ್ತಾಗುತ್ತೆ ಒಬ್ಬ ಮನುಷ್ಯ ಇಲ್ಲಿಂದ ಇಲ್ಲಿವರೆಗೂ ಬಂದು ಖುಷಿಯಾಗಿರ್ಬೋದಾ, ಆ್ಯಂಡ್ ಇವಾಗ ಏನೆಲ್ಲ ನಾವು ಮಾಡ್ತಿದ್ದೀವಿ ಮಾಡೋಕ್ಕೆ ಅವಕಾಶಗಳು ಇದೆಯಾ ಅಂತೆಲ್ಲನೂ ಕೂಡ. ಓಕೆ, ಸೊ ನನ್ನ ಲೈಫಲ್ಲೂ ಕೂಡ ದೆರ್ ವಾಸ್ ಒನ್ ಟೈಮ್, ಓಕೆ, ಎಲ್ಲನೂ ಆಚೆ ಕಡೆಯಿಂದ ನಾರ್ಮಲ್ ಆಗೇ ಕಾಣಿಸ್ತಿತ್ತು. ಓಕೆ, ನನ್ನನ್ನು ನಾನು ಆಚೆ ಕಡೆಯಿಂದ ನೋಡಿದಾಗಲೂ ಎವ್ರಿಥಿಂಗ್ ಇಸ್ ಗುಡ್ ಅನ್ನಿಸ್ತಿತ್ತು, ಆ್ಯಂಡ್ ಜಗತ್ತು ನನ್ನನ್ನು ಏನು ಆಚೆ ಕಡೆಯಿಂದ ನೋಡ್ತಿತ್ತೋ ಅವಾಗ್ಲೂ ಕೂಡ ಎಲ್ಲರಿಗೂ ನಾರ್ಮಲ್ ಆಗಿದೆ ಅಂದ್ಬಿಡು ಅಂತಲೇ ಅನ್ನಿಸ್ತಿತ್ತು. ಎಲ್ಲರೂ ನೋಡ್ಕೊಂಡಾಗ ಅವರು ಖುಷಿಯಾಗಿರೋರು, ಅಂದರೆ ಮಾತಾಡ್ಸೋರು ಚೆನ್ನಾಗಿ, ನಾನು ಸ್ಮೈಲ್ ಮಾಡ್ತಿದ್ದೆ, ವಾಪಸ್ ನಾನು ಮಾತಾಡಿಸ್ತಿದ್ದೆ. ಬಟ್ ಒಳಗಡೆ ನಾನು ಕ್ವಶನ್ ಮಾಡ್ಕೋತಿದ್ದೆ ಸುಮಾರು ಸತಿ, ಏನು ಮಾಡ್ತಿದ್ದೀನಿ ನಾನು, ಎಲ್ಲಿದ್ದೀನಿ ನಾನು, ಓಕೆ, ಯಾಕೆಲ್ಲಾನು ಇಷ್ಟೊಂದು ಓವರ್ ಥಿಂಕ್ ಮಾಡ್ತಿದ್ದೀನಿ, ಅವಳು ಯಾರೋ ಮಾತಾಡಿಸ್ಲಿಲ್ಲ ಅಂದರೆ ನಾನು ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ದೀನಿ, ಇಲ್ಲಿ ಯಾರೋ ನನಗೆ ಹೆಲ್ಪ್ ಮಾಡಲಿಲ್ಲ ಅಂತ ಯಾಕೆ ಯೋಚನೆ ಮಾಡ್ತಿದ್ದೀನಿ, ಅಥವಾ ನಾನೇ ಓದಲಿಲ್ಲ, ನಾನೇ ಕೆಲಸ ಮಾಡಲಿಲ್ಲ ಅಂತ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀನಿ. ಓಕೆ, ಆ್ಯಂಡ್ ಕೆಲವೊಮ್ಮೆ ಚಿಕ್ಕ ಚಿಕ್ಕ ಪದಗಳು ಮಾತುಗಳನ್ನು ಕೂಡ ಹರ್ಟ್ ಮಾಡ್ತಿರುತ್ತೆ. ಏನಕ್ಕೆ ಇದಕ್ಕೆಲ್ಲ ನಾನು ಹರ್ಟ್ ಆಗ್ತಿದ್ದೀನಿ. ಸೊ ಇದೆಲ್ಲನೂ ಕೂಡ ನಾನು ನನಗೆ ಕೇಳ್ಕೊಳ್ತಾ ಇದ್ದಿದ್ದು. ಅರ್ಥ ಆಯ್ತಾ? ಸಿಂಪಲ್. ಓಕೆ, ಐ ಆಮ್ ಆಸ್ಕಿಂಗ್ ಮೈ ಸೆಲ್ಫ್, ಇದೆಲ್ಲ ಏನಕ್ಕೆ ಆಗ್ತಿದೆ ನನಗೆ, ನಾನು ಯಾಕೆ ಈ ರೀತಿ ಮಾಡ್ತಿದ್ದೀನಿ. ಸಿಂಪಲ್. ಮೊದಲನೇದು ನಾನು ಅಂದ್ಕೊಂಡೆ ಇದೆಲ್ಲ ನನಗೆ ಯಾಕೆ ಆಗ್ತಿದೆ. ಎರಡನೇದು ಅಂದ್ಕೊಂಡಿದ್ದು ನಾನು ಯಾಕೆ ಈ ರೀತಿ ಅಂದ್ಕೊಳ್ತಿದ್ದೀನಿ ಅಂತ. ಮೊದಲನೇದು ಅದೇ ಆಗ್ತಿದೆ ಅನ್ನೋ ರೀತಿ, ದಟ್ಸ್ ರಾಂಗ್. ಅದೇ ಯಾವುದೂ ಆಗಲ್ಲ. ಎರಡನೇದು ಅಂದ್ಕೊಂಡೆ ಗೊತ್ತಲ್ಲ, ನಾನು ಯಾಕೆ ಈ ರೀತಿ ಅಂದ್ಕೊಳ್ತಿದ್ದೀನಿ. ಆ್ಯಂಡ್ ನಮಗೊಂದು ಪ್ಯಾಟ್ರನ್ ಇರುತ್ತೆ ಬಂಗಾರ. ಓಕೆ, ಲೈಫಲ್ಲಿ ಫಾರ್ ಎಕ್ಸಾಂಪಲ್ ನಾವು ಯಾರನ್ನೋ ಒಬ್ಬರನ್ನ ಪ್ರೀತಿಸ್ತೀವಿ ಅಂತ ಇಟ್ಕೊಳ್ಳಿ, ಅವ್ರನ್ನ ಪ್ರೀತಿಸ್ತೀವಿ, ಅವ್ರು ಯಾವುದೋ ರೀತಿ ನಿಮಗೆ ದೂರ ಆಗ್ತಾರೆ ನಿಮ್ಮಿಂದ. ಓಕೆನಾ, ಅವರು ಬೇರೆಯವ್ರನ್ನ ಪ್ರೀತಿಸಿ ಹೋಗ್ಬೋದು, ಬೇರೆಯವ್ರನ್ನ ಮದುವೆ ಆಗ್ಬೋದು, ಅಥವಾ ನೀವು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬೋದು, ಅಥವಾ ನಿಮ್ಮ ಹತ್ರ ಹಣ ಇಲ್ಲ, ಅದಿಲ್ಲ, ಏನಾದರೂ ಒಂದು ರೀಸನ್ ಕೊಟ್ಬಿಟ್ಟು ಅವ್ರು ಹೋಗ್ತಿರ್ತಾರೆ. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಯಾರಿಗಾರು ಎಕ್ಸ್ಪೀರಿಯನ್ಸ್ ಇದ್ದರೆ ಇನ್ನೊಂದು ಯಾರನ್ನೋ ಒಬ್ರನ್ನ ಪ್ರೀತಿಸ್ತೀರಾ, ಆಗ್ಲೂ ಇದೇ ಪ್ಯಾಟರ್ನ್, ಅವರು ಬಿಟ್ಟು ಹೋಗ್ತಾರೆ ಏನೋ ರೀಸನ್ ಕೊಟ್ಟು, ದೆನ್ ಮತ್ತೆ ಹಿಂಸೆ ಆಗುತ್ತೆ. ಬಟ್ ಟ್ರೈ ಮಾಡೋಣ ಅಂತ ಇನ್ನೊಂದು ಸರಿ ವಿಲ್ ಗೋ ಟು ಅನದರ್ ಪರ್ಸನ್, ಕನೆಕ್ಟ್ ಆಗ್ತೀರಾ ಚೆನ್ನಾಗಿ, ಬಟ್ ಬರ್ತಾ 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 ಸೇಮ್ ಪ್ಯಾಟರ್ನ್ ರಿಪೀಟ್ ಆಗುತ್ತೆ. ಇದು ನನಗೂ ಆಗ್ತಿತ್ತು, ಲೈಕ್ ವೈ, ಯಾಕೆ ಇದೇ ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ ಪದೇ ಪದೇ ಪದೇ. ಆ್ಯಂಡ್ ಈ ಥರ ಸುಮಾರು ಕ್ವಶನ್ಗಳನ್ನ ನಾನು ಕೇಳ್ಕೊಳ್ತಿದ್ದೆ. ಓಕೆ, ಸೊ ಇದೆಲ್ಲನೂ ಕೂಡ ಕೇಳ್ಕೊಳ್ಬೇಕಾದ್ರೆ ನನಗೆ ಅರ್ಥ ಆಗಿತ್ತು, ಯಾವುದೂ ನನಗೆ ಹೊರಗಡೆಯಿಂದ ಎಫೆಕ್ಟ್ ಆಗ್ತಿಲ್ಲ, ಹೊರಗಡೆಯಿಂದ ಏನೂ ಆಗ್ತಿಲ್ಲ, ಎಲ್ಲನೂ ಆಗ್ತಿರೋದು ನನ್ನ ಮುಖಾಂತರನೇ, ನನ್ನ ಯೋಚನೆಗಳಿಂದ. ಓಕೆ, ನನ್ನ ಬದುಕನ್ನು ನಾನು ಈ ರೀತಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಯೋಚನೆ ಮಾಡಿ ಮಾಡಿ ಮಾಡಿ. ಸೊ ಇವಾಗ ನನಗೆ ಅರ್ಥ ಆಗೋಯ್ತು, ನನ್ನ ಬದುಕು ಇವಾಗ ಹೇಗಿದೆಯೋ ಅದೆಲ್ಲನೂ ಕೂಡ ನಾನು ಯೋಚನೆ ಮಾಡ್ಕೊಂಡೇನೆ ಹಿಂಗಾಗ್ಬಿಟ್ಟಿದೆ. ಅರ್ಥ ಆಯ್ತಾ? ನನ್ನ ಬದುಕು ಇವಾಗ ಹೇಗಿದೆಯೋ ಅದೆಲ್ಲನೂ ಕೂಡ ನನ್ನ ಯೋಚನೆಗಳಿಂದನೇ ಆಗಿದೆ. ನಾನು ಶ್ರೀಮಂತ ಆಗಿದ್ರೆ ನಾನು ಅನ್ಕೊಂಡಿದ್ದೀನಿ ನಾನು ಶ್ರೀಮಂತ ಅಂತ, ಅದಕ್ಕಾದೆ. ನನಗೆ ಯಾರೋ ಒಬ್ರು ಬಿಟ್ಟು ಹೋಗ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ನನ್ನನ್ನು ಒಂದು ಹುಡುಗಿ ಪ್ರೀತಿಸ್ತಿದ್ಲು. ಓಕೆ, ಆ ಹುಡುಗಿಗೆ ನಾನು ಪರಿಚಯ ಆದ ತಕ್ಷಣ ತುಂಬ ಖುಷಿ. ಓಕೆ, ನಿಮ್ಮಂಥ ವ್ಯಕ್ತಿ ಸಿಕ್ಕರು ನನಗೆ, ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಡ್, ನನಗೆ ವರ ಸಿಕ್ಕಿದಂಗೆ ಸಿಕ್ಕಿದ್ದೀರಾ ನೀವು, ಹಾಗೆ ಹಿಂಗೆ ಅಂತೆಲ್ಲ ಖುಷಿಯಾಗಿ ಮಾತಾಡಿದ್ರು. ಓಕೆನಾ, ಖುಷಿಯಾಗಿ ಮಾತಾಡಿ ಅವತ್ತು ಮೊದಲನೇ ದಿನದ ಕಾನ್ವರ್ಸೇಷನಲ್ಲಿ ಶಿ ಟೋಲ್ಡ್, ನನಗೆ ನೀವು ತುಂಬ ಇಷ್ಟ ಆದ್ರಿ. ಓಕೆ, ಆದರೆ ನಾನು ಯಾರನ್ನು ಇಷ್ಟಪಡ್ತೀನೋ ಅವ್ರು ನನ್ನ ಜೊತೆ ಇರೋದೇ ಇಲ್ಲ, ಹೆಂಗಾದರೂ ಮಾಡಿ ಅವ್ರು ನನ್ನಿಂದ ದೂರ ಆಗಿಬಿಡ್ತಾರೆ. ಶಿ ಈಸ್ ರಿಪೀಟಿಂಗ್. ಅರ್ಥ ಆಯ್ತಾ? ಅದನ್ನು ನೀವು ಮಾಡಿರ್ತೀರ, ನಾನೇನು ಇಷ್ಟಪಟ್ಟರು ನನಗೆ ಸಿಗೋದಿಲ್ಲ. ಓಕೆ, ಆ್ಯಂಡ್ ಯಾಕೆ ನನಗೇನೆ ಈ ಥರ ಆಗ್ತಿದೆ, ನಾನು ಬಯಸಿದ್ದು ನನಗೆ ಸಿಗೋದೇ ಇಲ್ಲ, ನಾನು ಇಷ್ಟಪಟ್ಟವ್ರು ನನ್ನಿಂದ ದೂರ ಹೋಗ್ಬಿಡ್ತಾರೆ, ಈ ಥರ ಎಲ್ಲ ಅಂದ್ಕೊಳ್ತಿರ್ತೀವಲ್ವಾ. ಸೀರಿಯಸ್ಲಿ ಆ ಹುಡುಗಿಗೆ ನಾನು ಸಿಗಲೇ ಇಲ್ಲ. ದ ವೇ ಶಿ ಯೂಸ್ ಟು ರಿಪೀಟ್ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್, ಆ್ಯಂಡ್ ಬಟ್ ಶಿ ವಾಸ್ ಟೆಲ್ಲಿಂಗ್, ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ, ಅದಕ್ಕೆ ಮೇ ಬಿ ನೀವು ನಂಗೆ ಸಿಗಲ್ವೇನೋ. ವೈ? ಈಗ ಆಲ್ರೆಡಿ ನೀನು ಬಯಸಿದ್ದೆ, ನಾನು ಸಿಕ್ಕಿದ್ದೀನಿ. ಓಕೆ, ನಾನು ಸಿಕ್ಕಾಗ ನೀನು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕಿತ್ತು, ಗ್ರೇಟ್ಫುಲ್ ಆಗಿರಬೇಕಿತ್ತು. ಬಟ್ ನೀನು ಯೋಚನೆ ಮಾಡಿದೆ ಯಾವ ರೀತಿ ನೆಗೆಟಿವ್ ಆಗಿ ಅಲ್ವಾ. ಓಹೋ, ನನ್ನಿಂದ ಹೋಗ್ಬಿಡ್ತಾರೆ ಇವರು, ಬಿಕಾಸ್ ನಂಗೆ ಇವ್ರು ಇಷ್ಟ ಆಗ್ಬಿಟ್ಟಿದ್ದಾರೆ, ನಾನು ಪ್ರೀತಿಸಿದ್ರೆ ಅವ್ರು ನನ್ನಿಂದ ದೂರ ಹೋಗ್ಬಿಡ್ತಾರೆ, ನನಗೆ ಯಾರಾದ್ರು ಇಷ್ಟ ಆದರೆ ನನ್ನಿಂದ ದೂರ ಹೋಗ್ಬಿಡ್ತಾರೆ, ಹಾಗೆ ಆಗೋಯ್ತಲ್ವಾ. ಸೆಲ್ಫ್ ಡೌಟ್ ಆಗಿರ್ಬೋದು, ಅಥವಾ ಏನಂತಾರೆ, ನಮಗೆ ನಾವೇನು ಯೋಚನೆ ಮಾತಾಡ್ಕೊಳ್ಳೋದು ಮಾಡ್ತಿದ್ದೀವಿ,
ಅದೆಲ್ಲನೂ ಕೂಡ ಮ್ಯಾಟರ್ ಆಗುತ್ತೆ. ಸೊ ವಾಟ್ ಐ ಡಿಡ್ ವಾಸ್ ಐ ಚೇಂಜ್ಡ್ ಮೈ ವೇ ಆಫ್ ಥಿಂಕಿಂಗ್ ದಟ್ ಸಿಂಪಲ್ ಫೈನ್ ಇವಾಗ ದುಡ್ಡಿಲ್ವಾ? ದುಡ್ಡಿಲ್ಲ ಅಂತ ಪದೇ ಪದೇ ಯೋಚನೆ ಮಾಡೋದು ಬೇಡ. ಹೆಂಗಿದ್ರೂ ಇಲ್ಲ. ನಾನು ಸ್ವಲ್ಪ ಉಲ್ಟಾ ಯೋಚನೆ ಮಾಡ್ತೀನಿ. ಇದೆ. ಓಕೆ. ಆ್ಯಂಡ್ ಯಾರೋ ಒಬ್ರು ಬಿಟ್ಟೋಗ್ತಿದ್ದಾರೆ. ಓಕೆ, ಬಿಟ್ಟೋಗ್ತಿದ್ದಾರೆ ಅಂದರೆ ಅರ್ಥ ಅದು ಅವ್ರ ಲೈಫು ಏನೋ ಕಳಿಸ್ಕೊಡೋಣ ಅನ್ನೋದು ನಮಗಿರಬೇಕು. ಬಟ್ ನಾವೇನು ಯೋಚನೆ ಮಾಡ್ತೀವಿ? ನಾವು ಗೊಳೋ ಅಂತ ಹೇಳ್ತೀವಿ, ಓಕೆ, ಕೂಗಾಡ್ತೀವಿ, ಕಿರ್ಚಾಡ್ತೀವಿ, ಬೇಜಾರು ಮಾಡ್ಕೊಳ್ತೀವಿ. ಹುಡುಗ ಹುಡುಗಿಯನ್ನ ಸೀನೇ ಇಲ್ಲ ಇಲ್ಲಿ. ಎಲ್ರೂ ಅಳ್ತಾರೆ, ಎಲ್ರೂ ಬೇಜಾರು ಮಾಡ್ಕೊಂಡಿದ್ದಾರೆ ಆ್ಯಂಡ್ ಎಲ್ರೂ ನೋವು ಅನುಭವಿಸಿದ್ದಾರೆ. ಕರೆಕ್ಟ್ ಅಲ್ವಾ? ಮೇ ಬಿ ನಾವು ಅವಾಯ್ಡ್ ಮಾಡ್ಬೋದು ಏನೋ ಕೆಲವೊಂದು ಕ್ವಶನ್ಗಳನ್ನ ನಮಗೆ ಕೇಳ್ಕೊಳ್ಳೋದಿಲ್ಲ. ಬಟ್ ದ ರಿಯಲ್ ಥಿಂಗ್ ಇಸ್ ಇದು ಒಂದು ಸರಿ ಚೇಂಜ್ ಮಾಡ್ಕೊಂಡ್ರೆ ಬಂಗಾರ, ಸೀರಿಯಸ್ಲಿ ಹೇಳ್ತೀನಿ, ನಿನ್ನನ್ನು ಸೋಲಿಸೋರು ಯಾರೂ ಇಲ್ಲ ಪ್ರಪಂಚದಲ್ಲಿ. ಯಾವುದೇ ಹುಡುಗಿ ನಿನ್ನ ಕಣ್ಣು ಮುಂದೆ ಬಂದು ನಿಂತ್ಕೊಂಡ್ರು ಕೂಡ ನಿನ್ನ ಗೋಲ್ ಇಂಪಾರ್ಟೆಂಟ್ ಆಗಿರಬೇಕು. ಯಾವುದೇ ಹುಡುಗ ಬಂದು ನಿನ್ನ ಮುಂದೆ ನಿಂತ್ಕೊಂಡ್ರು ಕೂಡ ನಿನ್ನ ಗೋಲೇ ಇಂಪಾರ್ಟೆಂಟ್ ಆಗಿರಬೇಕು. ಅಥವಾ ಬಿಟ್ಟೋದವ್ರು ವಾಪಸ್ ಬರ್ತಾರೆ ಗೊತ್ತಲ್ವ, ಅವ್ರು ಬಂದಾಗಲೂ ಕೂಡ ನಿನ್ನ ಗೋಲೇ ಇಂಪಾರ್ಟೆಂಟ್ ಆಗಿರಬೇಕು. ಬಟ್ ಇವಾಗ ಇರೋ ಸ್ಥಿತಿ ಎಲ್ಲ ಹೆಂಗಿದೆ ಅಂದರೆ ಅವ್ರು ಬಂದುಬಿಟ್ರೆ ಸಾಕಪ್ಪ ಅನ್ನಂಗಿದೆ. ಅಲ್ಲ, ನಾವು ಯಾರನ್ನ ಕಳ್ಕೊಂಡಿದ್ದೀವಿ, ಅವ್ರು ಇದ್ಬಿಟ್ರೆ ಸಾಕು ನಮ್ಮ ಲೈಫಲ್ಲಿ. ಇದೇ ರೀತಿ ಇದೆ, ರೈಟ್? ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಬೇಕಾಗಿರೋದು ನನ್ನ ಗುರಿ ಏನು? ನಾನು ಚೆನ್ನಾಗಿರಬೇಕು, ನಾನು ಖುಷಿಯಾಗಿರಬೇಕು ಅನ್ನೋದು ನನ್ನ ಗುರಿ ಆಗಿರಬೇಕು. ನನಗೆ ಅರ್ಥ ಆಗಬೇಕು ನಾನು ಯಾವ ಜಾಗದಲ್ಲಿ ನಿಂತಿದ್ದೀನಿ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನೀವೇ ಯೂಟ್ಯೂಬಲ್ಲಿ ನೋಡ್ತಿರ್ತೀರ, ವ್ಲಾಗ್ಸ್ಗಳಲ್ಲಿ ನೋಡ್ತಿರ್ತೀರ, ಎಷ್ಟೊಂದು ಜನ ಏನೋ ಅಥವಾ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ನಾನು ಇಷ್ಟು ದುಡ್ಡಿದೆ ಅಷ್ಟು ದುಡ್ಡಿದೆ ಅಂತಿರ್ತೀರ. ನಿಮ್ಗೆ ಅವಾಗ ಹೆಂಗೆ ಅನ್ಸುತ್ತೆ ಹೇಳಿ? ನಿಮಗೆ ನಾನು ಏನಪ್ಪ ಮಾಡ್ತಿದ್ದೀನಿ ಅಂದ್ಕೊಂಡು, ರೈಟ್? ಅನ್ಸುತ್ತೆ ತಾನೆ? ಏನಕ್ಕೆ ಅನ್ಸುತ್ತೆ ಅದು? ಕಂಪ್ಯಾರಿಷನ್. ಕಂದ ನಿನ್ನ ಬದುಕನ್ನ ಅವ್ರು ಯಾರು ಬದುಕೋಕ್ಕಾಗಲ್ಲ, ಆಯಿತಾ? ಅವ್ರ ಬದುಕನ್ನ ನೀನು ಬದುಕಲೇಬೇಕು ಅಂತ ನೀನು ದೊಡ್ಡದಾಗಿ ಆಸೆ ಪಡೋದು ತಪ್ಪಲ್ಲ. ಬಟ್ ಕಂಪ್ಯಾರಿಸನ್ ಮಾಡ್ಕೊಂಡು ನೀನು ಅಳೋದು ತಪ್ಪಾಗ್ಬಿಡೋದು. ನನ್ನ ಲೈಫಲ್ಲೂ ತುಂಬ ಕನ್ಫ್ಯೂಷನ್ಗಳಿತ್ತು. ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿರಲಿಲ್ಲ. ಯಾವ ಜಾಬ್ ಸೆಲೆಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿರಲಿಲ್ಲ. ಏನೋ ಯಾರ ಜೊತೆ ಇರಬೇಕು ಅನ್ನೋದು ಗೊತ್ತಾಗ್ತಿರಲಿಲ್ಲ. ಯಾರು ಸರಿ, ಯಾರು ತಪ್ಪು, ಲಾಟ್ ಆಫ್ ಕನ್ಫ್ಯೂಷನ್ಸ್. ಆ್ಯಂಡ್ ಅದ್ರ ಮೇಲೆ ಡೌಟ್ಗಳು ಬೇರೆ ನನ್ನ ಮೇಲೆ ನನಗೆ. ನಾನು ಮಾಡ್ತೀನಿ, ಇದು ನನ್ನ ಕೈಲಿ ಆಗುತ್ತಾ ಅಂದ್ಕೊಂಡು. ಆಮೇಲೆ ಗ್ರ್ಯಾಜುವಲ್ ಆಗಿ ರಿಯಲೈಸ್ ಮಾಡ್ಕೊಳ್ತಾ ಬಂದೆ ನಾನು ಕೂಡ, ಫೈನ್, ನಾನು ಮಾಡ್ಬೋದು, ನನ್ನ ಕೈಲಿ ಆಗುತ್ತೆ, ಏನಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ನಾನು ಮಾಡ್ತಿರೋ ಕೆಲಸಗಳನ್ನ ಬಂಗಾರ ಮಾಡ್ಕೊಳ್ತಾ ಹೋಗ್ತಿರ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಈ ಇನ್ಸ್ಟಾಗ್ರಾಮೆಲ್ಲ ನಾನು ಶುರು ಮಾಡಿದೆ. ಇವಾಗ ನಿನಗೆ ಪರಿಚಯ ಇನ್ಸ್ಟಾಗ್ರಾಮ್ ಮುಖಾಂತರನೇ, ಕರೆಕ್ಟ್ ಅಲ್ವಾ? ಸೊ ಇನ್ಸ್ಟಾಗ್ರಾಮ್ನ ನಾನು ಶುರು ಮಾಡಿದಾಗ ವಾಟ್ ಹ್ಯಾಪೆಂಡ್ ಇಸ್ ಕಂದ, ಅರೌಂಡ್ ಒಂದು 5,000ದಿಂದ 10,000 ಫಾಲೋವರ್ಸ್ ಆಗೋವರೆಗೂ ಕೂಡ ಐ ವಾಸ್ ಲೈಕ್ ತುಂಬ ನಾರ್ಮಲ್ ಆಗಿದ್ದೆ. ಕ್ಯಾಶುವಲ್ ಆಗಿ ಎದ್ದಾಡೋ, ವೀಡಿಯೋಸ್ ಮಾಡು, ಅಪ್ಲೋಡ್ ಮಾಡು, ಕೆಲ್ಸಕ್ಕೆ ಹೋಗು, ವಾಪಸ್ ಬಾ, ಅಪ್ಲೋಡ್ ಮಾಡು ವೀಡಿಯೋಸ್ನ, ಈ ಥರನೇ ಇದ್ದಿದ್ದು. ಓಕೆನಾ? ಆಮೇಲೆ ಯಾರಾದರೂ ಮಾತಾಡ್ಸಿದ್ರೆ ಅವಾಗ್ಲೂ ಖುಷಿ ಆಗಿಬಿಡೋದು. ಓಕೆ, ನನ್ನ ಹೊಗಳ್ತಾ ಇದ್ದಾರೆ, ನನ್ನ ವಾಯ್ಸ್ ಚೆನ್ನಾಗಿದೆ ಅಂತಿದ್ದಾರೆ. ಈ ಥರ ಎಲ್ಲ ಫುಲ್ಲು ಒಂಥರ ಆಕಾಶದಲ್ಲಿ ಹಾರಾಡ್ದಂಗೆ ಇರ್ತಿತ್ತು ಅವಾಗ. ಬಟ್ ಆಫ್ಟರ್ 10K ವಾಟ್ ಐ ಅಂಡರ್ಸ್ಟುಡ್ ವಾಸ್, ಒಂದು 10,000 ಜನ ನನ್ನನ್ನು ಫಾಲೋ ಮಾಡ್ತಿದ್ದಾರೆ. ಓಕೆ, ಐ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ. ನಾನು ಏನನ್ನು ಕೊಡ್ತಿದ್ದೀನಿ ಇವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಡಿಸೈಡ್ ಮಾಡಿ ಪ್ರಾಪರಾಗಿ ನನ್ನ ಕೆಲಸದ ಮೇಲೆ ನಾನು ಇನ್ನಷ್ಟು ಗಮನ ಹರಿಸೋಕ್ಕೆ ಶುರು ಮಾಡಿದಾಗ ನನ್ನ ಬದುಕು ಬದಲಾಗಿದ್ದು. ಜೊತೆಗೆ ಎಲ್ಲರ ಬದುಕನ್ನು ಕೂಡ ಬದಲಾಗಕ್ಕೆ ಶುರುವಾಯಿತು. ಬಟ್ ನಾವೇನು ಮಾಡ್ತಿದ್ವಿ ಹೇಳು? ಓಕೆ, ಏನೋ ಶುರು ಮಾಡ್ತೀವಿ, ಬಟ್ ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀವಿ. ಬೇಡ. ಓಕೆ, ಟು ಬಿ ಫ್ರ್ಯಾಂಕ್ ನಾನು ಹೇಳ್ತೀನಿ, ನಾನು ಇವಾಗ 202K ಫಾಲೋವರ್ಸ್ ಇದ್ದಾರಲ್ವ, 2,02,000 ಫಾಲೋವರ್ಸ್ ಇದ್ದಾರೆ. 198K ಇಂದ 200K ಬರೋಕ್ಕೆ ಇಟ್ ಟುಕ್ ಮೀ ಅರೌಂಡ್ 2 to 3 months. 2,000 ಫಾಲೋವರ್ಸ್ನ ಗೇನ್ ಮಾಡೋಕ್ಕೆ 2ರಿಂದ 3 ತಿಂಗಳು ಹಿಡ್ತಿದೆ ನನಗೆ. ಓಕೆ, ಅಂದರೆ ಅರೌಂಡ್ ನನಗೆ ಪ್ರತಿದಿನವೂ ಕೂಡ ಒಂದು 600-700 ಫಾಲೋವರ್ಸ್ ಅಂತೂ ಬರ್ತಾರೆ. ಓಕೆನಾ? ಇವಾಗಲೂ ಕೂಡ ಎವ್ರಿ ಡೇ. ಬಟ್ ಅನ್ಫಾಲೋಸ್ ಕೂಡ ಹಂಗೆ ಇದೆ. ಐ ವಾಸ್ ಲೈಕ್, ಅಲ್ಲ ಗುರು, ನೀನು ಫಾಲೋ ಮಾಡೋದಕ್ಕೆ, ಅನ್ಫಾಲೋ ಮಾಡೋದಕ್ಕೆ? ಈ ರೀತಿ ಪ್ರಶ್ನೆಗಳು ಇದು ನನಗೆ ತುಂಬ ಕಾಡ್ತಿತ್ತು ಸುಮಾರು ಸಮಯ. ಆಮೇಲಿಂದ ಐ ಅಂಡರ್ಸ್ಟುಡ್ ದಟ್ ನೋ, ನಿನ್ನ ಕೆಲಸ ಇದಲ್ಲ, ನಿನ್ನ ಕೆಲಸ ಮಾಡೋದಷ್ಟೇ ನಿನ್ನ ಕೆಲಸ. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದಲ್ಲ. ಜಸ್ಟ್ ಕೀಪ್ ಮೂವಿಂಗ್ ಆನ್. ನೋಡೋಣ, ಎಲ್ಲನೂ ಒಳ್ಳೇದಾಗುತ್ತೆ. ಜಸ್ಟ್ ಕೀಪ್ ಮೂವಿಂಗ್ ಆನ್. ಏನು ಎಫರ್ಟ್ಸ್ ಆಗ್ತಿದೆಯಾ ಹಾಕು. ಅದನ್ನು ಕೂಡ ನನ್ನ ನೆಗೆಟಿವ್ ಥಾಟ್ಸ್ ಬಂತು ಅಂತಲ್ಲ, ಅದು ಬಂದ ಮೇಲೆ ನಾನು ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡಿದೆ, ಯಾವ ರೀತಿ ರೆಸ್ಪಾಂಡ್ ಮಾಡ್ತಿದ್ದೀನಿ, ಅದು ಮ್ಯಾಟರ್ ಆಗುತ್ತೆ ನನಗೆ. ಓಕೆ, ಒಂದು ಅರ್ಥ ಮಾಡ್ಕೊಳ್ಳಿ, ನಾವೆಲ್ಲರೂ ಕೂಡ ನನ್ನ ಬದುಕಲ್ಲಿ ನಾನು ಚೇಂಜ್ ಆಗಿದೆ. ಇಟ್ ಇಸ್ ಬಿಕಾಸ್
ನನ್ನ ಬಗ್ಗೆ ನಾನು ಕ್ಯೂರಿಯಸ್ ಆಗೋದೆ. ನಾನು ಯಾರು? ನಾನು ಯಾಕೆ ಇಲ್ಲಿದ್ದೀನಿ? ಏನ್ ಮಾಡ್ತಿದ್ದೀನಿ ನಾನು? ಈ ಪ್ರಶ್ನೆಗಳನ್ನ ನಾನು ಕಾನ್ಸ್ಟೆಂಟ್ಲಿ ಕೇಳ್ಕೊಳ್ತಾ ಬಂದೆ. ಅರ್ಥ ಆಯ್ತಾ? ಪದೇ ಪದೇ ಯಾರು ನಾನು? ಏನಕ್ಕೆ ಬಂದಿದ್ದೀನಿ? ವೈ ಆಮ್ ಐ ಡೂಯಿಂಗ್ ದಿಸ್? ಇದೆಲ್ಲ ಕೇಳ್ತಾ ಕೇಳ್ತಾ ಉತ್ತರಗಳು ನಿಜವಾಗ್ಲೂ ಸಿಗ್ತಾ ಹೋಗುತ್ತೆ. ಬಟ್ ಯೂಶುವಲಿ ನಾವೇನ್ ಮಾಡ್ತೀವಿ ಗೊತ್ತಾ? ನಮ್ಮನ್ನ ನಾವು ಕ್ರಿಟಿಸೈಸ್ ಮಾಡ್ಕೊಳ್ತೀವಿ. ಯಾರೋ ಯೂಟ್ಯೂಬಲ್ಲಿ ಕಾರೆಲ್ಲ ತಗೊಳ್ತಾರೆ, ಮನೆ ತಗೊಳ್ತಾರೆ ಅಂತ ಇಟ್ಕೊಳ್ಳಿ. ಅಥವಾ ಇನ್ನೊಬ್ರು ಯಾರೋ ಒಂದು ಒಳ್ಳೆ ವಾಚ್ ಹಾಕೊಂಡಿರ್ತಾರೆ, ಒಂದೊಳ್ಳೆ ಐಫೋನ್ ಎಲ್ಲ ಯೂಸ್ ಮಾಡ್ತಿರ್ತಾರೆ ಅಂತೆಲ್ಲ ಇಟ್ಕೊಳ್ಳಿ. ವಾಟ್ ಡು ಯು ಫೀಲ್ ಕಂದ? ನಿನ್ನ ಕಂಪ್ಯಾರಿಸನ್ ಹೆಂಗಿರುತ್ತೆ ಹೇಳು? ನಿನ್ನನ್ನೇ ನೀ ಕ್ರಿಟಿಸೈಸ್ ಮಾಡ್ಕೊಳ್ತೀಯ. ನನಗೇನು ಸರಿ ಇಲ್ಲ ನನ್ನ ಲೈಫಲ್ಲಿ, ನಮ್ಮ ಅಪ್ಪ ಅಮ್ಮ ಸರಿ ಇಲ್ಲ, ನಮ್ಮ ಮನೆ ಸರಿ ಇಲ್ಲ, ನನ್ನ ಮನೆ ಸರಿ ಇಲ್ಲ, ಈ ಥರ ಎಲ್ಲ ಅನ್ಕೊಳ್ತಿರ್ತೀಯ. ನೋ ಮಗನ, ನೀನು ಎಲ್ಲಿರ್ಬೇಕು ಅಲ್ಲೇ ಇದೆಯಾ. ಅವರು ಯಾರೆಲ್ಲ ಬೆಳೆದಿದ್ದಾರೆ, ಓಕೆ, ಇವಾಗ ನಾನು ಬೆಳೀತಾ ಇದ್ದೀನಿ ಅಥವಾ ನೀನು ಬೆಳೀತಿದ್ದೀಯ ಅಂತಂದಾಗ ನಾವೆಲ್ಲರೂ ಕೂಡ ಒಂದು ಹಂತ ಹಂತವಾಗಿಯೇ ಬೆಳೀತಿದ್ದೀವಿ, ರೈಟ್? ಒಂದೇ ಸರಿ ಯಾರೂ ಹಿಂಗೆ ಹೋಗ್ತಿಲ್ಲ. ಬಟ್ ನಾವು ಇವಾಗ್ಲೂ ಕೂಡ ಅದೇ ಅರ್ಥ ಮಾಡ್ಕೊಳ್ಬೇಕು. ನಾವು ಒಂದೇ ಸರಿ ಮೇಲಕ್ಕೆ ಏರ್ತಿಲ್ಲ, ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಹತ್ತುತ್ತಿದ್ದೀವಿ. ಓಕೆ, ದಿಸ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಫಾರ್ ಅಸ್. ಯಾವಾಗ ನಾವು ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ, ನಥಿಂಗ್ ವಿಲ್ ಚೇಂಜ್. ಕ್ರಿಟಿಸೈಸ್ ಮಾಡ್ಕೊಳ್ತಾನೆ ಇರ್ತೀವಿ, ನಮಗೆ ನಾವು ಕಂಪೇರ್ ಮಾಡ್ಕೊಳ್ತಾನೆ ಇರ್ತೀವಿ, ಕನ್ಫ್ಯೂಸ್ಡ್ ಆಗೇನೆ ಇದ್ಬಿಡ್ತೀವಿ, ಪ್ರಶ್ನೆಗಳು ಜಾಸ್ತಿ ಆಗುತ್ತೆ, ಉತ್ತರಗಳು ಸಿಗಲ್ಲ, ಅಂಡ್ ಆ ಕನ್ಫ್ಯೂಷನಲ್ಲೇ ಉಳ್ಕೊಳ್ಬೇಕಾಗುತ್ತೆ. ಸುಮ್ಮನೆ ಇವ್ರು ಮಾಡಿರೋ ರೀಲ್ಸ್ ನೋಡ್ಕೊಂಡು ವಿಡಿಯೋಸ್ ನೋಡ್ಕೊಂಡು ಇರಬೇಕಾಗುತ್ತೆ. ದಟ್ ಇಸ್ ವಾಟ್ ವಿ ಆರ್ ಡೂಯಿಂಗ್ ಅಲ್ವಾ? ಐ ಟೆಲ್ ಯು ಒನ್ ಮೋರ್ ಥಿಂಗ್ ಅಂತ. ಯಾರೋ ಒಬ್ರು ವಿಡಿಯೋ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ, ಏನಂತ ಗೊತ್ತಾ? ಕೋವಿಡ್ ನಂತರ, ಓಕೆ, ಕೋವಿಡ್ ಆದಮೇಲಿಂದ ಟೈಮ್ ಅಂತೂ ಸಿಕ್ಕಾಪಟ್ಟೆ ಫಾಸ್ಟಾಗಿ ಓಡ್ತಾ ಇದೆ. ಓಕೆ, ಜಸ್ಟ್ ಲೆಟ್ ಮೀ ನೋ. ಇವಾಗ ನನಗೆ ಚಾಟಲ್ಲಿ ಹೇಳಿ, ದಿಸ್ ಥಮ್ಸ್ ಅಪ್ ಇಸ್ ಓಕೆ ಅಥವಾ ಎಸ್ ಅಂದ್ರೂ ಕೂಡ ಓಕೆ. ಓಕೆ, ಜಸ್ಟ್ ಲೆಟ್ ಮೀ ನೋ ಯಾರಿಗೆಲ್ಲ ಅನ್ನಿಸ್ತಿದೆ ನಿಮಗೆ ಕೋವಿಡ್ ಆದಮೇಲೆ ಸಿಕ್ಕಾಪಟ್ಟೆ ಟೈಮ್ ಫಾಸ್ಟಾಗಿ ಮೂವ್ ಆಗ್ತಿದೆ ಅಂತ. ಹಿಂದಕ್ಕೆ ಇವಾಗ ತಿರುಗಿ ನೋಡಿದ್ರೂ ಕೂಡ ನೆನ್ನೆ ಮೊನ್ನೆ ಕೋವಿಡ್ ರಜಾ ಇತ್ತು ನಮಗೆ ಅನ್ನಿಸ್ತಿದೆ. ಯಾರಿಗೆಲ್ಲ ಅನಿಸುತ್ತೆ ಆ ರೀತಿ? ಓಕೆ, ಗುಡ್ ತೇಜಸ್ವಿನಿ, ಪವಿತ್ರ, ಗುಡ್. ಓಕೆ, ಬಿ ಕ್ವಿಕ್ ಮಂಗಳ, ಕ್ವಿಕ್. ಯಾರಿಗೆಲ್ಲ ಅನ್ನಿಸ್ತಿದೆ? ಓಕೆ, ನೋ ಅಂದರೆ ನೋ, ಒಂದು ನೋ. ಓಕೆ, ಎಲ್ಲ ಎಸ್. ಗುಡ್. 7 years felt like 7 days. Very true, yeah. Okay, yes. ಓಕೆ, ಸೊ ನಮ್ಮಲ್ಲಿ ಸುಮಾರು ಜನ ಇಲ್ಲಿರೋರಿಗೆ ನಮ್ಗೆ ಅನ್ನಿಸ್ತಿದೆ ದಟ್ ಟೈಮ್ ತುಂಬ ಫಾಸ್ಟಾಗಿ ಮೂವ್ ಆಗ್ತಿದೆ ಅಂತ. ಓಕೆನಾ? ನಮ್ಮಮ್ಮಂಗೆ ನಾನು ಇದೇ ಕೇಳಿದೆ ಆ್ಯಕ್ಚುಲಿ, ಮೊನ್ನೆ ಕೂತ್ಕೊಂಡು ಕೇಳ್ತಾ ಇದ್ದೆ ನಮ್ಮಮ್ಮಂಗೆ. ಅಲ್ಲ ಮಮ್ಮಿ, ಹಿಂಗೆಲ್ಲ ಹೇಳ್ತಾರೆ, ನಿಂಗೆ ಏನು ಅನಿಸುತ್ತೆ ಅಂದ್ಬಿಟ್ಟು ನಮ್ಮಮ್ಮನ ಕೇಳ್ತಿದ್ದೆ. ಹ್ಞೂ ಕಣ, ಎಷ್ಟು ಬೇಗ ಆಗೋಯ್ತು ಟೈಮು. 7 ವರ್ಷ ಆಗೋಯ್ತು, ಗೊತ್ತೇ ಆಗಲಿಲ್ಲ ನಮಗೆ. 7 ವರ್ಷ ಬಂಗಾರ, 7 years ಆಯಿತು ಕೋವಿಡ್ ಆಗಿ. 6 ವರ್ಷನೇ ಅಂತ ತಗೊಂಡ್ರಪ್ಪ ಆಯಿತು. 6 years, 6 ವರ್ಷ, ಗೊತ್ತೇ ಆಗಿಲ್ಲ ನಮ್ಗೆ ಹೆಂಗಾಯಿತು ಏನು ಅಂತ ಅಂದ್ಬಿಟ್ಟು, ರೈಟ್? ಸೊ ರಿಮೆಂಬರ್, ಓಕೆ, ಒನ್ ಥಿಂಗ್, ಇದೆಲ್ಲ ಏನಕ್ಕೆ ನಮ್ಗೆ ಅನ್ನಿಸ್ತಿದೆ ಇವಾಗ? ಏನಕ್ಕೆ ನಮ್ಗೆ ಈ ರೀತಿ ಅನ್ನಿಸ್ತದೆ? ಆ್ಯಕ್ಚುಲಿ ಇದು ಅನಿಸ್ತಿರೋದಷ್ಟೇ, ಆ ಥರ ಎಲ್ಲ ಏನೂ ಇಲ್ಲ. ಓಕೆ, ಫಾಸ್ಟಾಗಿ ಆಗ್ತದೆ ಅದು ಇದು ಇದೆಲ್ಲ ಏನೇ ನೀವು ಕತೆ ಪುರಾಣಗಳು ಕೇಳಿದ್ರು ಕೂಡ ಎಲ್ಲನೂ ಸುಳ್ಳೆ. ಓಕೆ, ಡೋಂಟ್ ಬಿಲೀವ್ ಎನಿಥಿಂಗ್. ರಿಮೆಂಬರ್, ಯಾವುದೂ ಕೂಡ ಫಾಸ್ಟಾಗಿ ಏನೂ ಆಗ್ತಿಲ್ಲ ಕೊಂಡ್ರೆ, ಯಾವುದೂ ಫಾಸ್ಟಾಗಿ ಆಗ್ತಿಲ್ಲ. ಎಲ್ಲ ಅದ್ರ ಟೈಮ್ಗೆ ಅದು ಸುಲಭವಾಗಿ ನಿಧಾನವಾಗಿ ಆಗ್ತಿದೆ. ಬಟ್ ಎಲ್ಲಿ ಗೊತ್ತಾ ವ್ಯತ್ಯಾಸ ಆಗ್ತಿರೋದು? 2019, 2020 ಓಕೆ, ಕೋವಿಡ್ ಟೈಮಲ್ಲಿ ನಮಗೆ ಅದಕ್ಕಿಂತ 1 ವರ್ಷ 2 ವರ್ಷ ಮುಂಚೆನೂ ಕೂಡ ಟಿಕ್ಟಾಕ್ ಇತ್ತು. ಬಟ್ ಯಾರಿಗೂ ಕೂಡ ಫೋನ್ ಅಷ್ಟೊಂದು ಅವೈಲೇಬಲ್ ಇರಲಿಲ್ಲ, ಕರೆಕ್ಟ್ ಅಲ್ವಾ? ಆ್ಯಂಡ್ 4G ಇರಲಿಲ್ಲ. ಓಕೆ, ಜಿಯೋ ಬಂದಮೇಲೆ ಲೈಕ್ ನಮಗೆ 4G ಎಲ್ಲ ಸಿಕ್ಕಿದ್ದು 2016-17 ಟೈಮಲ್ಲಿ. ಓಕೆ, ಸೊ ಅಲ್ಲಿಂದ ನಿಧಾನವಾಗಿ ಟೈಮ್ ಸ್ವಲ್ಪ ಫಾಸ್ಟಾಗಿ ಮೂವ್ ಆಗೋದಕ್ಕೆ ಶುರುವಾಯಿತು. ಯಾಕೆ? ವಿ ಸ್ಟಾರ್ಟೆಡ್ ಇನ್ವಾಲ್ವಿಂಗ್. ನಾವು ರಿಯಲ್ ಆಗಿ ಬದುಕೋದ್ರ ಬದಲಾಗಿ ಫೋನ್ ಒಳಗಡೆ ಮುಳುಗೋದ್ವಿ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನನಗೆ ಏನಾಗ್ತಿದೆ, ಪ್ರತಿದಿನನೂ ಕೂಡ ಅನ್ನಿಸ್ತಿದೆ ಫೈನ್, ಟೈಮ್ ತುಂಬ ಬೇಗ ಮೂವ್ ಆಗ್ತಿದೆ. ಫೋನ್ ಸೈಡ್ಗೆ ಇಟ್ಬಿಟ್ಟು, ಓಕೆ, ಫೋನನ್ನು 10 ನಿಮಿಷ ಸೈಡ್ಗೆ ಇಟ್ಬಿಟ್ಟು ಕುತ್ಕೊಂಡು ನೋಡು, 10 ನಿಮಿಷ ನಿನಗೆ 1 hour ಅನಿಸುತ್ತೆ. ಇದಕ್ಕೆ ಯಾರು ಹೂ ಅಂತೀರ? ಫೋನ್ನ ಸೈಡ್ಗೆ ಇಟ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ರೆ ಆ 10 ನಿಮಿಷನೇ ನಿಮ್ಗೆ 1 hour ಅನಿಸುತ್ತೆ. ಅದೇ 1 hour ನೀವು ಫೋನಲ್ಲಿ ಕಳೀರಿ, ಅದು ನಿಮ್ಗೆ 10 ನಿಮಿಷ ಅನಿಸುತ್ತೆ. ಅಂದರೆ ಬಂಗಾರ, ಅರ್ಥ ಮಾಡ್ಕೋ,
ಎಲ್ಲರೂ ಸುಳ್ಳು ಹೇಳ್ತಿದ್ದಾರೆ ದಟ್ ಟೈಮ್ ಫಾಸ್ಟಾಗಿ ಹೋಗ್ತಿದೆ, ಫಾಸ್ಟಾಗಿ ಹೋಗ್ತಿದೆ. ಯಾಮಾರಿಸ್ತಿದ್ದಾರೆ ಅಷ್ಟೇ. ನಥಿಂಗ್ ಲೈಕ್ ದ್ಯಾಟ್ ಓಕೆ. ನನ್ನ ಫೋಕಸ್ ಫೋನಲ್ಲಿದೆ. ನನ್ನ ಫೋಕಸ್ ಬದುಕಿನ ಮೇಲಿಲ್ಲ. ಅರ್ಥ ಆಯ್ತಾ? ಇವಾಗ ನಾನೇ ನಿನಗೆ ಬುಕ್ ಕೊಟ್ಬಿಟ್ಟು 10 ನಿಮಿಷ ಓದಪ್ಪ ಅಂದ್ರೆ, ನೀನು 10 ನಿಮಿಷಕ್ಕೆ ಎಷ್ಟು ಟೈಮ್ ಆಯ್ತಾ, ಟೈಮ್ ಆಯ್ತಾ, ಟೈಮ್ ಆಯ್ತಾ ಅಂತ ನೋಡ್ತೀಯ. ಓಕೆ? ಇನ್ನೂ ತುಂಬ ಚೆನ್ನಾಗಿ ಇದನ್ನ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಟ್ರಾಫಿಕಲ್ಲಿ ನಿಂತ್ಕೊಳ್ತೀಯ ಅಂತ ಇಟ್ಕೋ. ಫೋನ್ ಇಲ್ಲ, ಏನಿಲ್ಲ, ಕಿವಿಗೆ ಇಯರ್‌ಫೋನ್ ಹಾಕಿಲ್ಲ, ಎಂಥದೂ ಇಲ್ಲ. ಅಲ್ಲಿ ನಿಂಗೆ 60 ಸೆಕೆಂಡ್ ತೋರಿಸುತ್ತೆ ಸಿಗ್ನಲಲ್ಲಿ ನಂಬರ್ಸ್‌ಗಳು. ಇವಾಗ 60 ಸೆಕೆಂಡನ್ನ ನೀನು ಎಷ್ಟು ದೊಡ್ಡ ನಂಬರ್ ಅಂತ ಯೋಚನೆ ಮಾಡ್ತೀಯ. ಅಯ್ಯೋ 60 ಸೆಕೆಂಡ್ ನಿಂತ್ಕೊಳ್ಬೇಕಾ ಅಂತ. ರೈಟ್? ಪ್ರಪಂಚ ಹಿಂಗಾಗಿದೆ ಕಂದ. ಅಂಡ್ ನೀನು ಇದ್ರಲ್ಲೂ ಹಂಗಾಗ್ಬಿಟ್ಟಿದ್ಯಾ ಎಲ್ಲರ ಜೊತೆ ಸೇರ್ಕೊಂಡು. ಎಷ್ಟು ಜನ ಇದ್ದೀರೋ ಇಲ್ಲಿ? 135 ಜನ ಇದ್ದೀರಾ. ಬದಲಾಗಲ್ವೇನ್ರೋ? ಮಿಕ್ಕಿದ ಕೋಟಿ ಜನ ಎಲ್ಲರೂ ಕೂಡ ಇನ್ನೂ ಅದೇ ಗುಂಗಲ್ಲಿದ್ದಾರೆ. ದಟ್ ಪ್ರಪಂಚ ಫಾಸ್ಟಾಗಿ ಹೋಗ್ತಿದೆ, ಹಂಗಾಗ್ತಿದೆ, ಹಿಂಗಾಗ್ತಿದೆ ಅನ್ಕೊಂಡು. ಪ್ರಪಂಚ ತುಂಬ ಸ್ಮೂತಾಗಿ ಹೋಗ್ತಿದೆ, ಸ್ಲೋ ಆಗಿ ಹೋಗ್ತಿದೆ. ನಾವು ತುಂಬ ಫಾಸ್ಟ್ ಆಗಿದ್ದೀವಿ ಅಂತ ಅನ್ಕೊಳ್ತಿದ್ದೀವಿ. ಬಟ್ ನಾವೂ ಸ್ಲೋ ಆಗಿದ್ದೀವಿ. ಜಸ್ಟ್ ಬಿಕಾಸ್ ನಾನು ಎಲ್ಲೋ ಒಂದು ಕಡೆ ಗಮನ ಹರಿಸ್ಬಿಟ್ಟಿದ್ದೀನಿ. ಸುಮ್ಮನೆ ರೀಲ್ಸ್ ನೋಡ್ಕೊಂಡು ನಿಮ್ಗೆ ಗೊತ್ತಾಗಲ್ಲ ಅಲ್ವಾ? ಲೈಕ್ 1 hour 2 hour 3 hours ಆದರೂ ರೀಲ್ಸ್ ಸ್ಕ್ರಾಲ್ ಮಾಡ್ತಾನೆ ಇರ್ತೀರಾ. ಆ್ಯಂಡ್ ನಿನ್ನ ಬದುಕೆ ಆಗಿದೆ. ಯಾಕೆ ಹಿಂಗಾಗಿದೆ ಹೇಳು? 3 ಅವರ್ ಸ್ಕ್ರಾಲ್ ಮಾಡ್ತೀನಿ ಅಂತ ಇಟ್ಕೋ. ಎಷ್ಟು ಜನರ ಕಥೆಗಳು ಕೇಳ್ತೀಯ 3 ಅವರಲ್ಲಿ ನೀನು? ನಿನಗೆ ಏನೋ ಅನ್ಸಲ್ಬೇಕಂದ 3 ಅವರ್ ನೀನು ಇನ್ನೊಬ್ರ ಕಥೆಗಳು ಕೇಳ್ಕೊಂಡು ಕುತ್ಕೊಳ್ತೀಯ. ಆ್ಯಂಡ್ ವಾಟ್ ಇಫ್ ನಿನ್ಗಿವಾಗ ನಿನ್ನ ಬದುಕು ಹೆಂಗಿದೆ? ಆ 3 ಅವರಲ್ಲಿ ನಿನ್ನ ಬದುಕು ಏನಾಯಿತು? ನಾನು ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ ಕಣೋ ಈ ಪ್ರಶ್ನೆ ಕೇಳೋಕ್ಕೆ. ಆ 3 ಅವರ್ ಇನ್ನೊಬ್ರದ್ದು ರೀಲ್ಸ್ ಅದು ಇದೆಲ್ಲ ನೋಡೋಕ್ಕೆಲ್ಲ ಸ್ಪೆಂಡ್ ಮಾಡಿದೆ ಅಲ್ವಾ? ಈ 3 ಅವರಲ್ಲಿ ನಿನ್ನ ಬದುಕು ಎಲ್ಲೋಯ್ತು ಕಂದ? ಎಲ್ಲೋಯ್ತು ನಿನ್ನ ಬದುಕು? ಆನ್ಸರ್ ಇದೆಯಾ? ಆ್ಯಂಡ್ ಲಗಾಕೊಳ್ಳಿ, ನಿಮ್ಮನ್ನ ಬದಲಾಯಿಸಕ್ಕೆ ಮತ್ತೆ ನಾನು ಅದೇ ರೀಲ್ಸ್ ಮಾಡಬೇಕು. ಇಲ್ಲ ಅಂದ್ರೆ ಅದನ್ನೂ ಆಗೋದಿಲ್ಲ. ಬಟ್ ಎಷ್ಟು ಜನ ನಾನು ರೀಲ್ಸ್ ನೋಡ್ಬಿಟ್ಟ ತಕ್ಷಣ ಬಂದ್ಬಿಟ್ಟು ನಿಮ್ಮ ಕೆಲಸಗಳಲ್ಲಿ ಮುಂದುವರಿತೀರಾ ಹೇಳಿ? ನೋ, ರೀಲ್ಸ್ ವೇಸ್ಟ್ ಟೈಮ್ ಅದು ಇದು ಅನ್ನೋದಕ್ಕಿಂತ ವಿ ಆರ್ ವೇಸ್ಟಿಂಗ್ ಇಟ್ ಅನ್ಕಾನ್ಷಿಯಸ್ಲಿ. ಬಟ್ ಅದೇ ಸಮಯನ ನಾನು ಸ್ವಲ್ಪ ಗಮನಿಸ್ಕೊಂಡು ಫೈನ್, ನನ್ನ ಮನೆ ಇದೆ, ನನ್ನ ಅಣ್ಣ ತಂಗಿ ಇದ್ದಾರೆ, ನನ್ನ ಅಪ್ಪ ಅಮ್ಮ ಇದ್ದಾರೆ, ನಾನು ಕೂರ್ಬೇಕು, ಒಟ್ಟಿಗೆ ಊಟ ಮಾಡಬೇಕು. ಎಷ್ಟು ಜನ ಮಾಡಿದ್ದೀವಿ ನಾವು ಈ ರೀತಿ? ಹಲೋ. ಆ್ಯಂಡ್ ಇನ್ನೊಂದು, ಹೇಟ್ ಮಾಡ್ತೀರಾ ಅಲ್ವಾ ನೀವು ನಿಮ್ಮನ್ನು ನೀವು? ಬೇರೆಯವ್ರನ್ನ ಯಾರು ಹೇಟ್ ಮಾಡ್ಕೊಳ್ಳೋದು? ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಯಾವುದಾದ್ರೂ ಒಂದು ವಿಡಿಯೋ ನೋಡ್ತೀರಾ, ವಿಡಿಯೋ ಓಪನ್ ಮಾಡಿದಾಗ ಅದ್ರಲ್ಲಿ ಕಮೆಂಟ್ಸ್ ಡೆಫಿನೆಟ್ಲಿ ನೋಡಿದಾಗ ನಿಮ್ಗೂ ಅನಿಸುತ್ತೆ ಎಷ್ಟು ತಪ್ಪಾಗಿ ಮಾಡಿದ್ದಾರೆ. ಓಕೆ. ಆ್ಯಂಡ್ ಎಷ್ಟು ಬ್ಯಾಡ್ ಕಮೆಂಟ್ಸ್ಗಳೆಲ್ಲ ಇರುತ್ತೆ. ನೀವು ನೋಡ್ತಿರ್ತೀರ ಯಾರ್ದಾದ್ರೂ ವಿಡಿಯೋಸ್ ಓಪನ್ ಮಾಡಿ ನೋಡಿದಾಗ. ಸೊ ಅಲ್ಲಿ ಬ್ಯಾಡ್ ಕಮೆಂಟ್ಸ್ ಯಾರೆಲ್ಲ ಮಾಡಿರ್ತಾರೆ ನೀವು ನೋಡಿರ್ತೀರಲ್ವಾ, ಅವಾಗ ಏನು ಅನ್ಸುತ್ತೆ ನಿಮಗೆ? ಅವ್ರ ಮೈಂಡ್ ಸೆಟ್ ಯಾವ ರೀತಿ ಇದೆ ಅನ್ಸುತ್ತೆ? ಪಾಪ ಅವ್ರನ್ನ ದೂರಕ್ಕಾಗುತ್ತಾ? ಅವ್ರು ಬೆಳೆದಿರೋದು ಆ ರೀತಿ ಸುತ್ತಮುತ್ತ ಕಂಪ್ಯಾರಿಸನಲ್ಲೇ ಬೆಳೆದು ಬಿಟ್ಟಿರ್ತಾರೆ. ಇನ್ನೊಬ್ರು ಬೆಳೆದಾಗ ಆಗ್ತಿರೋದಿಲ್ಲ. ಸೊ ಈ ರೀತಿ ಸುಮಾರು ಇರುತ್ತೆ. ಎವ್ರಿಬಡಿ ಟಾಕ್ಸ್ ಅಬೌಟ್ ಎವ್ರಿಬಡಿ. ಬಟ್ ಥಿಂಗ್ ಇಸ್ ಕಂದ, ನೀನೇನು ಮಾಡ್ತಿದ್ದೆ ಅವ್ರ ಮಧ್ಯದಲ್ಲಿ? ಯು ಆರ್ ನಾಟ್ ದ ಸೇಮ್ ಅಲ್ವಾ? ನೀನು ಅವ್ರ ಜಾಗದಲ್ಲಿ ಇಲ್ಲ ಅಲ್ವಾ? ನೀನು ಬೇರೆಯವ್ರು ತಾನೆ, ನೀನು ಬೇರೆಯವ್ನು ತಾನೆ. ರೈಟ್? ಕಂಪೇರ್ ಮಾಡ್ಕೊಳ್ಳೋದು, ಅವ್ರು ಚೆನ್ನಾಗಿದ್ರೆ ಹೇಟ್ ಮಾಡೋದು. ನೋ ಕಂದ, ನೀನು ಕಂಪೇರು ಮಾಡಬಾರ್ದು, ಬೇಜಾರು ಮಾಡ್ಕೊಳ್ಬಾರ್ದು. ಓಕೆ? ಫಸ್ಟ್ ಆಫ್ ಆಲ್ ಒಂದು ಸಮಯ ಅಂತ ಇಟ್ಕೋ. ಓಕೆ, ಲೈಕ್ ಒಂದು 15 ಮಿನಿಟ್ಸ್ ನಾನು ನೋಡ್ಬೋದು, ನಾನು ನೋಡ್ಕೊಳ್ತೀನಿ ಅಷ್ಟೇ. ಎಷ್ಟು ಇನ್ನೊಬ್ರ ಕಥೆಗಳು ಕೇಳ್ತಿರ್ತೀಯ, ಆ ಕಥೆಗಳೆಲ್ಲ ನಿನ್ನ ಬದುಕಾಗೋದಕ್ಕೆ ಆರಂಭ ಆಗುತ್ತೆ. ರೀಸೆಂಟಾಗಿ ನನ್ನ ಫ್ರೆಂಡ್ ಒಬ್ಬರಿದ್ರು, ಅವ್ರು ತುಂಬ ಬುಕ್ ಓದ್ತಾರೆ. ಓಕೆ, ಅದರಲ್ಲೂ ಎಸ್ ಎಲ್ ಭೈರಪ್ಪ ಅವ್ರದ್ದು ಸುಮಾರು ಬುಕ್ಗಳು. ಹಾಗೆ ಸ್ಪೆಸಿಫಿಕ್ ಬುಕ್ ಹೇಳಿದ್ರು ಅವರು ನನಗೆ. ಐ ಡೋಂಟ್ ರಿಮೆಂಬರ್ ದ ನೇಮ್. ಓಕೆನಾ? ಸೊ ಆ ಬುಕ್ ಅವರು ಪದೇ ಓದಿ ಅಂದರೆ ಇಷ್ಟ ಅವ್ರಿಗೆ ಓದೋದಕ್ಕೆ. ಬಟ್ ನಾನು ಹೇಳ್ತೀನಿ ಅವ್ರಿಗೆ, ಒಂದ್ಸರಿ ಓದಿದ್ರ ಆ ಬುಕ್ ಓದಿದ್ಮೇಲೆ ಮತ್ತೆ ಓದಬೇಡಿ, ಅದನ್ನು ಬಿಟ್ಬಿಡಿ. ಓಕೆ? ಅಂದರೆ ನಾನ್ ಫಿಕ್ಷನ್ ಇದ್ರೆ ಓದಿ, ಫಿಕ್ಷನ್ ಇದ್ರೆ ಒಂದ್ಸತಿ ಓದ್ಬಿಟ್ಟು ಬಿಟ್ಬಿಡಿ. ಅವರು ಇಲ್ಲ ಪ್ರಜು, ನಂಗೆ ಇಷ್ಟ ಆಗಿದೆ,
ಏನು ಮಾಡಲಿ ನಾನು ಬೇಡ ಅಂದ್ರೂ ನನ್ನ ಕೈ ಹೋಗುತ್ತೆ ಬುಕ್ಕು ಮುಟ್ಟಬೇಕು, ಓದಬೇಕು ಅಂದ್ಬಿಟ್ಟು. ಸೊ ಓದ್ಬಿಟ್ಟು ಒಂದು 2, 3 ಸರಿ ಓದಿದ್ದಾರೆ ಆ ಬುಕ್ಕು. ಇವಾಗ ಅವ್ರ ಲೈಫಲ್ಲಿ ಎಷ್ಟೊಂದು ಘಟನೆಗಳು ಆ ಬುಕ್ಕಲ್ಲಿ ಏನು ಬರ್ದಿದೆಯೋ ಹಾಗೆ ಆಗ್ತಿದೆ. ಅರ್ಥ ಆಯ್ತಾ? ಅಂದ್ರೆ ಇನ್ವಾಲ್ವ್‌ಮೆಂಟ್ ಇದೆ ಅಲ್ಲಿ. ಬುಕ್ಸ್ ಓದಿ ಕತೆಗಳು ಓಕೆ ನಮ್ಮೆಲ್ಲರಿಗೂ ಇಷ್ಟ. ಬಟ್ ಅದನ್ನೇ ನೋಡಿ ಹ್ಮ್. ಈಗ ಝೀ ಕನ್ನಡ ಏನು ಕಲರ್ಸ್ ಕನ್ನಡ ಇದೆಲ್ಲ ಪ್ರೋಗ್ರಾಮ್ ಎಲ್ಲ ಬರೋದು ನೋಡ್ತಿರ್ತೀರ. ಅಲ್ಲಿ ಏನೋ ಯಾರೋ ಅಳೋದು, ಯಾರೋ ಅವ್ರ ಕಥೆಗಳು ಹೇಳೋದು ಇದೆಲ್ಲ ನೋಡ್ತೀರಾ. ನಿಮ್ಮಮ್ಮನ ಕರಗುತ್ತೆ ಪದೇ ಏನೋ ಅದನ್ನೇ ನೋಡ್ತಿರ್ತೀರ ರೈಟ್? ಇದು ನೋಡಿದಾಗ ಏನಾಗುತ್ತೆ ಅಂದ್ರೆ ನಿನ್ನ ಮೈಂಡಲ್ಲಿ ಸಬ್‌ಕಾನ್ಷಿಯಸ್‌ಲಿ ಯು ಲೈಕ್ ಇಟ್. ನಿನ್ಗೆ ಆ ಬಡತನ ಇಷ್ಟ ಆಗ್ತಿದೆ. ಯಾರೋ ಒಬ್ರು ಬಡತನದ ಕತೆ ನಿನ್ಗೆ ಇಷ್ಟ ಆಗ್ತಿದೆ. ನಿನ್ಗೆ ಇಷ್ಟ ಆಗ್ತಿದ್ರೆ ನೀನು ಶ್ರೀಮಂತಿಕೆನ ಅನುಭವಿಸಕ್ಕಾಗಲ್ಲ. ನೀನು ಬಡತನ ಇಷ್ಟಪಡ್ತಿದ್ಯಾ. ಯಾರೋ ಬಡವರು ಅಂತ ಹೇಳ್ಕೊಂಡು ಬಂದಾಗ ನೀನೇನು ಮಾಡ್ತಿದ್ಯಾ? ಅಯ್ಯೋ ಪಾಪ ಅನ್ನೋದು ನಿಜವಾಗ್ಲೂ ತಪ್ಪಲ್ಲ. ಆದ್ರೆ ನೀ ಅದನ್ನ ಪ್ರೀತಿಸ್ತಿದ್ಯಾ. ಇದನ್ನ ರಿಪೀಟೆಡ್ ಆಗಿ ನೋಡ್ತಿದ್ಯಾ. ರೈಟ್? ಇವಾಗ ಏನಾಗ್ತಿದೆ ನಿನಗೆ? ಅದು ಲೂಪಲ್ಲಿ ತಿರುಗ್ತಾ ಇದೆ. ಯು ಆರ್ ಲವಿಂಗ್ ಇಟ್. ಸೊ ಮೈಂಡ್‌ಗೆ ಏನಾಗೈತೆ, ಓಹ್! ಇವ್ರಿಗೆ ಬಡತನ ಅಂದ್ರೆ ಇಷ್ಟ ಅನ್ಸುತ್ತೆ. ಯಾರೋ ಅಳೋದು ನೋಡಿದ್ರೆ ಇವ್ರಿಗೆ ಇಷ್ಟ ಅನ್ಸುತ್ತೆ. ಸೊ ಲೆಟ್ ಮೀ ಬ್ರಿಂಗ್ ದಟ್ ಸಿಚುಯೇಷನ್ ಇವ್ರ ಬದುಕಲ್ಲಿ. ರೈಟ್? ನೋಡಿ ಈಗ ಹೇಮಂತ್ ಸರ್ ಸೆಲ್ಫ್ ಲವ್, ಸೆಲ್ಫ್ ಅಂಡರ್‌ಸ್ಟ್ಯಾಂಡಿಂಗ್ ಬಗ್ಗೆ ಹೇಳಿ. ಶುರು ಮಾಡಿದಾಗಿಂದ ಅದೇ ಮಾತಾಡ್ತಿದ್ದೀನಿ. ಓಕೆನಾ? ಬಟ್ ಅದು ಕೂತ್ಕೊಂಡು ನೀಟಾಗಿ ಕೇಳಿಸ್ಬೇಕು. ಎಷ್ಟು ಡೀಪ್ ಇದೆ ಏನೋ ಕೇಳಿಸ್ಕೊಳ್ಬೇಕು. ಎಷ್ಟು ಡೀಪ್ ಆಗಿದೆ ಎಲ್ಲಾನು ಕೂಡ ಇದೆ. ಯಾಕೆ ದೇರ್ ಆರ್ ಲಾಟ್ ಮೆನಿ ಬುಕ್ಸ್ ಸುಮ್ಮನೆ ಓದ್ತಾರೆ ಆ್ಯಂಡ್ ಅದೇ ರೀತಿ ಬದಲಾಗ್ಬಿಡುತ್ತೆ. ಅದಕ್ಕೆ ಹೇಳೋದು ನಾನ್ ಫಿಕ್ಷನ್ ಓದಿ ಬದಲಾಗಲಿ. ಓಕೆ ಪಾಸಿಟಿವ್ ಥಾಟ್ಸ್ ಇರೋ ಬುಕ್ಸ್ಗಳು ಓದಿ ಬದಲಾಗಲಿ. ಒಳ್ಳೆ ವೈಬ್ರೇಷನ್ಸ್ ಕೊಡುವಂಥ ಬುಕ್ಸ್ಗಳು ಓದಿ ಬದಲಾಗಲಿ ಆಗುತ್ತೆ. ಓಕೆ ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ ಇವಾಗ. ಓಕೆ ಸಮಥಿಂಗ್ ಏನೋ ಇಂಪಾರ್ಟೆಂಟ್ ನಾನು ಹೇಳ್ತೀನಿ ಇವಾಗ. ನಿಮ್ಮ ಲೈಫಲ್ಲಿ ಕೂಡ ನೀವು ನೋಡಿರ್ತೀರ ಒಂದು ಮಕ್ಕಳನ್ನ ನೋಡಿರ್ತೀರಲ್ವ, ಅವಾಗಷ್ಟೇ ಮಕ್ಕಳು ಹುಟ್ಟಿರುತ್ತೆ. ಓಕೆ ಯಾವುದಾದ್ರೂ ಮಗು ಹುಟ್ಟಿರುತ್ತೆ. ಸೊ ಆ ಮಗು ತನ್ನನ್ನು ತಾನು ದ್ವೇಷಿಸ್ಕೊಳ್ಳೋದನ್ನ ಯಾರಾದ್ರೂ ನೋಡಿದ್ದೀರಾ? ಅಥವಾ ಯಾವುದಾದ್ರೂ ಮಗು ಕನ್ನಡಿ ಮುಂದೆ ನಿಂತ್ಕೊಂಡು ಹೋಗ್ಬಿಟ್ಟು ನಾನು ಸರಿ ಇಲ್ಲ, ನಾನು ಚೆನ್ನಾಗಿಲ್ಲ ಅಂತ ಹೇಳ್ಕೊಳ್ಳೋದು ನೋಡಿದ್ದೀರಾ? ಇಲ್ಲ ಅಲ್ವಾ? ಯಾಕೆ ಹೇಳ್ಕೊಳ್ಳೋಲ್ಲ ಅದು? ಸೊ ಅದು ಸಿಂಪಲ್. ಓಕೆ ಅದಕ್ಕೇನು ಗೊತ್ತೇ ಇರೋದಿಲ್ಲ ಪ್ರಪಂಚದಲ್ಲಿ ಏನಾಗ್ತಿದೆ. ಇಟ್ಸ್ ಓನ್ಲಿ ಅದಕ್ಕೆ ಅದ್ರ ಬಗ್ಗೆ ಮಾತ್ರನೇ ಗೊತ್ತಿರುತ್ತೆ. ಏನು ಗೊತ್ತಿರುತ್ತೆ ಅದ್ರ ಬಗ್ಗೆ? ನಾನೊಂದು ಮಗು ಅಷ್ಟೇ, ನಾನೊಂದು ಜೀವಿ, ದಟ್ಸ್ ಇಟ್. ಇನ್ನೇನೂ ಇಲ್ಲ. ಟು ಬಿ ಫ್ರ್ಯಾಂಕ್ ಅದನ್ನೂ ಗೊತ್ತಿರಲ್ಲ ಆ ಮಗುಗೆ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಎಲ್ಲಾನು ಕಲ್ತ್ಕೊಂಡು ಬರುತ್ತೆ ಅದು ಅಲ್ವಾ? ಬೆಳೀತಾ ಓಕೆ ಸುಮಾರು ಜಾಗಗಳಿಗೆ ನಾವು ಭೇಟಿ ಕೊಡ್ತೀವಿ. ಒಂದು ಫ್ಯಾಮಿಲಿ, ಸ್ಕೂಲ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆ್ಯಂಡ್ ನಮ್ಮ ಸ್ವಂತ ಅನುಭವಗಳು. ರೈಟ್? ಇದೆಲ್ಲನೂ ಕೂಡ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಕ್ಕಂಥ ನಿಧಾನವಾಗಿ ಬದಲಾಗ್ತಾ ಹೋಗ್ತೀವಿ ನಾವು, ನಮಗೆ ಗೊತ್ತಿಲ್ಲದೇನೆ. ಆ ಮಗು, ನಿನ್ನಲ್ಲಿದ್ದ ಮಗು ಬದಲಾಯಿತು. ಇಷ್ಟು ನೀಟಾಗಿ ಬದಲಾಗೋಯ್ತು. ಆ ಮಗು ಯಾವತ್ತೂ ನಾನು ಚೆನ್ನಾಗಿಲ್ಲ ಅಂತ ಹೇಳಲೇ ಇಲ್ಲ. ಅದು ಕಪ್ಪಗಿರಲಿ, ಬೆಳ್ಳಗಿರಲಿ, ಅಥವಾ ಅದರಲ್ಲಿ ಒಂದು ಬೆರಳು ಕಮ್ಮಿ ಇರಲಿ, ಒಂದು ಬೆರಳು ಜಾಸ್ತಿ ಆಗಿರಲಿ. ಓಕೆ ಅದಕ್ಕೆ ಒಂದು ಕಿವಿ ಕೇಳಿಸದೇ ಇರಲಿ, ಅದು ಯಾವತ್ತೂ ಕೂಡ ಅದನ್ನು ಜಡ್ಜ್ ಮಾಡ್ಕೊಂಡೇ ಇಲ್ಲ ಆ ಮಗು. ಬಟ್ ಬೆಳೀತಾ ಜಗತ್ತಲ್ಲಿ ಬಂದ ಮೇಲೆ ಜಗತ್ತಿನ ಜೊತೆ ಸೇರಿ ಮಾತುಗಳನ್ನ ಕೇಳಿ ಎಲ್ಲನೂ ಬದಲಾಗೋಯ್ತು. ಫಾರ್ ಎಕ್ಸಾಂಪಲ್ ಇವಾಗ ಸೋಷಿಯಲ್ ಮೀಡಿಯಾ ಅಂದರೆ ಟಿಕ್ಟಾಕ್, ಇನ್ಸ್ಟಾಗ್ರಾಮ್ ಎಲ್ಲ ಬರೋಕ್ಕಿಂತ ಮುಂಚೆ ನಿಮ್ಮ ಬದುಕು ಹೆಂಗಿತ್ತು ನೀವೇ ಸುಮ್ಮನೆ ಪ್ರಶ್ನೆ ಮಾಡ್ಕೊಳ್ರು. ಹೌ ಬ್ಯೂಟಿಫುಲ್ ಇಟ್ ವಾಸ್ ನಿಮ್ಮ ಬದುಕು. ನಿಮ್ಮ ಪಾಡ ನೀವು ಸ್ಕೂಲ್ಗೆ ಹೋಗ್ತಿದ್ರಿ, ಬರ್ತಿದ್ರಿ, ಕಾಲೇಜ್ಗೆ ಬರ್ತಿದ್ರಿ, ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ರಿ, ಆಟ ಆಡ್ತಿದ್ರಿ, ಹೊರಗಡೆ ಹೋಗ್ತಿದ್ರಿ, ಟಿವಿ ನೋಡ್ತಿದ್ರಿ, ಓಕೆ ಏನಾದರೂ ಆದರೆ ಬುಕ್ ಓದ್ತಿದ್ರಿ, ಯು ಡೂಯಿಂಗ್ ಒನ್ ಆರ್ ದಿ ಅದರ್ ಥಿಂಗ್, ಏನಾದರೂ ಒಂದ್ರಲ್ಲಿ ಬ್ಯುಸಿ ಇರ್ತಿದ್ರಿ. ಬಟ್ ಇವಾಗ ನಮ್ಮ ಮಾವ ನಮ್ಮ ಮಕ್ಳಿಗೆಲ್ಲ ಬೈತಿರ್ತಾರೆ. ಓಕೆ ಹೆಂಗೆ ಅಂದರೆ ಫೋನ್ ನೋಡಿ ಬೇಜಾರಾಗುತ್ತೋ ಇಲ್ವೋ ಗೊತ್ತಿಲ್ಲ. ನೀವು ಎಷ್ಟು ಫೋನ್ ನೋಡ್ತೀರಾ ಅಂದರೆ ಫೋನ್ಗೆ ಬೇಜಾರಾಗ್ಬಿಡ್ಬೇಕು, ಅಷ್ಟರ ಮಟ್ಟಿಗೆ ನೋಡ್ತೀರಾ ಅಂತ. ಅರ್ಥ ಆಯ್ತಾ? ಸೊ ನಾವೆಲ್ಲರೂ ಮಾಡ್ತಿರೋದು ಇದೇ ತಪ್ಪು. ಓಕೆ ಫೋನ್ ಆ್ಯಂಡ್ ಇದೆಲ್ಲದರಿಂದ ಕಂಪ್ಯಾರಿಸನ್ ಶುರುವಾಗೋಯಿತು, ಡಿಸ್ಬಿಲೀಫ್ ಶುರುವಾಗೋಯಿತು. ಓಕೆ ಆ್ಯಂಡ್ ಎವ್ರಿಬಡಿ ಸೇಸ್ ದಟ್ ಇವಾಗ ನೋಡ್ಕೊಳ್ಳಿ. ಓಕೆ
ಯಾರ ಹತ್ರ ನೀವು ಮಾತಾಡಕ್ಕೆ ಹೋಗಿ ಅವ್ರು ಏನು ಹೇಳ್ತಾರೆ, ನಾನು ಬಿಸಿ ಇದ್ದೀನಿ. ಏನು ಬಿಸಿ? ರೀಲ್ಸ್ ನೋಡೋದ್ರಲ್ಲಿ ಬಿಸಿ. ಏನು ಬಿಡಿ ಏನೋ ಬಿಸಿ, ವಿಡಿಯೋಸ್ ನೋಡೋದ್ರಲ್ಲಿ ಬಿಸಿ. ಎಲ್ಲರೂ ಇವಾಗ ಕಾಂಟೆಂಟ್ ಕ್ರಿಯೇಷನ್ ಟ್ರೈ ಮಾಡಬೇಕು, ಹೊಸದಾಗಿ ನಾವೇನೋ ಕ್ರಿಯೇಟ್ ಮಾಡಬೇಕು. ಏನೋ ಕ್ರಿಯೇಟ್ ಮಾಡೋದು, ಇರೋ ಬದುಕನ್ನು ಅನುಭವಿಸ್ತಾನೆ ಇಲ್ಲ ಯಾರೂ ಕೂಡ. ದೇ ವಾಂಟ್ ಟು ಕ್ರಿಯೇಟ್ ಸಮಥಿಂಗ್, ಬಟ್ ಬದುಕನ್ನ ಯಾರೂ ಕೂಡ ಅನುಭವಿಸ್ತಾ ಇಲ್ಲ. ರೈಟ್? ಮನಿ 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 ಅದೊಂದೇ ಆಗ್ಬಿಟ್ಟಿದೆ. ಹಣ ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ, ಬಟ್ ಫಸ್ಟ್ ಪ್ರಿಯಾರಿಟಿ ನನಗೆ ಈ ಬದುಕನ್ನ ಬದುಕೋದ್ರಲ್ಲಿ ಬೇಕಾಗಿರೋದು. ಸೇಮ್ ಫಾರ್ ಎಕ್ಸಾಂಪಲ್ ಈಗ ಅಕ್ಷತಾ ಹೇಳ್ದಂಗೆ, ಸ್ಕ್ರಾಲಿಂಗ್ ಸೇಮ್ ಟೈಪ್ ಆಫ್ ರೀಲ್ಸ್, ಲೈಕಿಂಗ್ ಸೇಮ್ ಕಾನ್ಸೆಪ್ಟ್ ರೀಲ್ಸ್. ಅದೇ ಏನೋ ನೀವು ಯಾವ್ಯಾವ ರೀಲ್ಸ್ನ ನೋಡ್ತಿರ್ತೀರಾ, ಅದೇ ರೀಲ್ಸ್ನ ತಾನೇ ನೀವು ಯಾವ್ದನ್ನ ಲೈಕ್ ಮಾಡ್ತೀರಾ, ಅದೇ ಥರ ರೀಲ್ಸ್ ಬರ್ತಿರುತ್ತೆ ನಿಮಗೆ. ಆ್ಯಂಡ್ ಇನ್ನೇನಾಗುತ್ತೆ ಬದುಕು? ಹಾಗೆ ನಿಮ್ಮ ಬದುಕಲ್ಲಿ ನೀವು ಏನು ಯೋಚನೆ ಮಾಡ್ತಿದ್ದೀರಾ ಪದೇ ಪದೇ ಪದೇ, ಅದೇ ಥರ ತಾನೇ ನಿಮ್ಮ ಬದುಕು ಬದಲಾಗುತ್ತೆ, ಅದೇ ಥರ ತಾನೇ ಜನ ನಿಮಗೆ ಸಿಗ್ತಾರೆ. ನನಗೆ ಇವರೆಲ್ಲ ಮೋಸ ಮಾಡಿಬಿಟ್ಟಿದ್ದಾರೆ ಜನ ಸಿಗೋರೆಲ್ಲ ನಿಮಗೆ ಮೋಸ ಮಾಡ್ತಾನೆ ಇರ್ತಾರೆ. ಬಿಕಾಸ್ ನೀವು ಬಾಯ್ಬಿಟ್ಟು ಹೇಳ್ತಿದ್ದೀರಾ ಮೋಸ 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 ಅಂತ. ಸ್ಟಾಪ್ ಟೆಲ್ಲಿಂಗ್ ಇಟ್. ಪಾಠ ಕಲಿತೆ ನಾನು, ಓಕೆ ಒಳ್ಳೆಯವರು ಹೋದ್ರು, ಅವ್ರು ಇವಾಗ ಚೆನ್ನಾಗಿರಲಿ. ಈ ಥರ ಮೈಂಡ್ಸೆಟ್ ಯಾಕೆ ಬರಲ್ಲ? ನಾನು ಐ ಜಸ್ಟ್ ವಾಂಟ್ ಟು ಮೇಕ್ ಅ ವಿಡಿಯೋ. ಓಕೆ, ನಾನು ಅದು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ಒಂದು ಹುಡುಗಿ ಕಮೆಂಟ್ ಮಾಡಿದ್ದು ಇವತ್ತು. ಓಕೆ, ಡೆಫಿನೆಟ್ಲಿ ಡೂ ಅ ವಿಡಿಯೋ ಆನ್ ದಟ್. ನಾನು ಏನು ಕಷ್ಟ ಅನುಭವಿಸಿದ್ರು, ಅವ್ರು ನನಗೆ ಏನೇನು ಮಾಡಿದ್ರು ಅದೆಲ್ಲನೂ ಅವ್ರು ಅನುಭವಿಸ್ಬೇಕು, ನಾನು ಅದನ್ನು ನೋಡಬೇಕು. ಏನು ಮಾಡ್ತೀಯ ಗುರು ನೋಡ್ಕೊಂಡು? ಏನೂ ಮಾಡೋಕ್ಕಾಗಲ್ಲ. ಯು ಕೆನಾಟ್ ಡೂ ಎನಿಥಿಂಗ್. ಸುಮ್ಮನೆ ಅವ್ರಿಗೆ ಕಷ್ಟ ಬರಲಿ ಅಂತ ಯೋಚನೆ ಮಾಡ್ಕೊಂಡು ಕನಸು ಕಾಣ್ಕೊಂಡು ಕುತ್ಕೊಳ್ಬೇಕಾಗುತ್ತೆ. ದಿಸ್ ಇಸ್ ಹೌ ಇಟ್ ಇಸ್ ಕಂದ. ಜನ ಸೇಡು ಅದು ಇದು ಅಂದ್ಕೊಂಡು ನಿಂತಿದ್ದಾರೆ, ಬಟ್ ಅವ್ರಿಗೆ ಅವರಲ್ಲೇ ತಪ್ಪಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಯು ಬಂಗಾರ. ನಿನ್ನಿಂದನೇ ಎಲ್ಲ ಶುರುವಾಗುತ್ತೆ, ನಿನ್ನಿಂದನೇ ಅಂತ್ಯ ಆಗಬೇಕು. ನಿನ್ನ ಒಳಗಡೆಯಿಂದ ಶುರುವಾಗಿದ್ದು ನಿನ್ನ ಒಳಗಡೆಯಿಂದನೇ ಅಂತ್ಯ ಆಗಬೇಕು. ಸೆಲ್ಫ್ ಡೌಟ್ ಎಲ್ಲಿ ಶುರುವಾಯಿತು? ಸೆಲ್ಫ್ ಓಕೆ, ನಾನು ರೈಟ್. ಆ ಡೌಟ್ ಒಳಗಡೆ ಶುರುವಾಯಿತು, ಇಲ್ಲೇ ಅದು ಎಂಡ್ ಆಗಬೇಕು, ಆಚೆ ಬರಬಾರ್ದು. ಅದು ಸೆಲ್ಫ್ ಡಿಸ್ಬಿಲೀಫ್, ನನ್ನ ಬಗ್ಗೆ ನನಗೆ ಏನೋ ಅಪನಂಬಿಕೆ, ಅದು ಇಲ್ಲೇ ಹೋಗಬೇಕು, ಆಚೆ ಕಡೆ ಅಲ್ಲ. ಆಚೆ ಕಡೆ ಬಂತು ಮುಗೀತು. ಅಲ್ಲ, ಈಗ ಮೇಘ ಹೇಳ್ದಂಗೆ ನಮ್ಮ ಟೈಮಲ್ಲಿ ಹೊರಗಡೆ ಆಟಾಡಕ್ಕೆ ಬಿಟ್ಟರೆ ಸಾಕು ಅಂತಿದ್ವಿ, ಬಟ್ ಇವಾಗ ಹೋಗ್ರಿ ಅಂದರೂ ಹೋಗಲ್ಲ ಇವಾಗಿನ ಮಕ್ಕಳು. ತಪ್ಪ್ಯಾರ್ದು? ನಮ್ಮದೇ ಅಲ್ವಾ? ನಾವು ಫೋನ್ ಇಟ್ಕೊಂಡು ಕೂತ್ಕೊಳ್ತಿದ್ವಿ, ನಾವು ನೋಡ್ತಿದ್ವಿ. ಅವ್ರು ಕಲ್ತಿದ್ದದು ನಮ್ಮ ಸಮಯದಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಮೇಘ, ನಮ್ಮ ಇವರೆಲ್ಲ ಸಮಯದಲ್ಲಿ ನಮ್ಮ ತಂದೆ ತಾಯಿ ಯಾರು ಫೋನ್ ಇಟ್ಕೊಂಡು ಕೂತ್ಕೋತಿರ್ಲಿಲ್ಲ ಅಲ್ವಾ? ಅವ್ರ ಕೆಲಸಗಳು, ಅಡುಗೆ ಮನೆ, ಇಲ್ಲ ನಮ್ಮ ತಂದೆ ಆಚೆ ಹೋಗಿ ಕೆಲಸ ದುಡ್ಕೊಂಡು ಬರೋದು, ನಾವು ಆಟಾಡೋದು, ಇದೇ ಆಗಿತ್ತು ನಮಗೆ. ಇಟ್ಸ್ ಅ ಬ್ಯೂಟಿಫುಲ್ ಟೈಮ್. ನಾವು ಆ್ಯಕ್ಚುಲಿ ಅದನ್ನು ವಾಪಸ್ ಕ್ರಿಯೇಟ್ ಮಾಡ್ಕೊಳ್ಬೇಕಷ್ಟೇ ನಾವು, ಬಟ್ ನಾವು ಅದನ್ನು ಮಾಡ್ತಿಲ್ಲ. Hey Ashwin, thank you. See, remember, ನಾವು ಗಮನ ಹರಿಸ್ಬೇಕಾಗಿರೋದು ನಮ್ಮ ಮೇಲೆ, ನಾಟ್ ಆನ್ ಸಂಬಡಿ ಎಲ್ಸ್. ಇವಾಗ ಬಂಗಾರ ನೀನೇ ಏನಾದರೂ ತಪ್ಪು ಮಾಡಿದೆ ಅಂತ ಇಟ್ಕೊ ನಿನ್ನ ಲೈಫಲ್ಲಿ. ಏನು ಅನ್ಕೊಳ್ತೀಯ ನೀನು? ನಾನೇ ದೊಡ್ಡ ಫೇಲ್ಯೂರು ಅಂತೆಲ್ಲ ಅನ್ಕೊಳ್ತೀಯಲ್ವ ನೀನು? ಅಥವಾ ಯಾರು ನಿನ್ನನ್ನು ರಿಜೆಕ್ಟ್ ಮಾಡಿದ್ರು ಅವಾಗ ಏನು ಅನ್ಕೊಳ್ತೀಯ? ನಾನು ಯಾರೂ ಪ್ರೀತಿಸೋದೇ ಇಲ್ಲ, ನಾನು ಹಿಂಗೆ ಅನ್ಲಕ್ಕಿ, ಅದು ಇದು. ಹಂಗಾರೆ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ನಿಂದೇನಾದರೂ ಇನ್ಸ್ಟಾಗ್ರಾಮ್ ಐಡಿ ಅನ್ಲಕ್ಕಿ, ಅದು ಇದು ನೆಗೆಟಿವ್ ಆಗಿದ್ರೆ ಇವತ್ತೇ ಚೇಂಜ್ ಮಾಡ್ಕೊ. ನಿನ್ನ ಬದುಕು ಅನ್ಲಕ್ ಅನ್ನಿಸ್ತಿದೆ ಅಂದರೆ ಅದು ನಿನ್ನಿಂದಾನೆ, ನೀನು ಮಾಡ್ಕೊಂಡಿರೋದು. ನೀವು ಕಡೆ ನೋಡಿರ್ತೀರಲ್ವಾ, ಅಲ್ಲೇ ಬಯೋದಲ್ಲೂ ನೆಗೆಟಿವಿಟಿ ಇರುತ್ತೆ, ಯೂಸರ್ ನೇಮಲ್ಲೂ ನೆಗೆಟಿವಿಟಿ. ಯಾರೋಕ್ಕಿಂತ ಹೇಳಿದ್ದು ನಿನಗೆ ಅನ್ಲಕ್ಕಿ ಮಾಡ್ಕೊ ಅಂದ್ಬಿಟ್ಟು? ಐ ಆಮ್ ಅ ಫೇಲ್ಯೂರ್. ಏನು ಸ್ವ್ಯಾಗ ಅದು? ವೀಕ್ ಎನರ್ಜಿ ಅದು, ಬಟ್ ದ ಪೀಪಲ್ ಆರ್ ನಾಟ್ ಗೆಟ್ಟಿಂಗ್ ಇಟ್. ರೈಟ್? ಬಂಗಾರ ಕೇಳಿಸ್ಕೊ, ನೆಗೆಟಿವ್ ಥಾಟ್ಸ್ ಯಾರಿಗಿದೆ ಅನ್ನೋದಕ್ಕಿಂತ ಅದನ್ನು ಕನ್ವರ್ಟ್ ಮಾಡೋದು ಕಲ್ತ್ಕೊಳ್ಬೇಕು ನಾವು. ನಾನೊಂದು ಮಿಸ್ಟೇಕ್ ಮಾಡಿದೆ, ಬಿಡೋಗುರು ಮಿಸ್ಟೇಕ್ ಆಯಿತು, ಸರಿ ಮಾಡ್ಕೊಳ್ತೀನಿ. ಯಾರೋ ರಿಜೆಕ್ಟ್ ಮಾಡಿದ್ರೆ ಇವಾಗಲ್ಲ, ರಿಜೆಕ್ಟ್ ಮಾಡೋದು ಸರಿ, ಬಿಟ್ಟಾಕಿ. ನನಗೇನಕ್ಕೆ ಬೇಕು? ಅವ್ರು ನನ್ನನ್ನು ಡಿಸರ್ವ್ ಮಾಡಲ್ಲ. ಓಕೆ, ನಾನು ಅವ್ರಿಗಿಂತ ಚೆನ್ನಾಗಿರೋರನ್ನೇ ಡಿಸರ್ವ್ ಮಾಡ್ತೀನಿ ಅನ್ನೋದು ನಮಗೆ ಬರಬೇಕು ಕಾನ್ಫಿಡೆನ್ಸು. ಬಟ್ ನೆಗೆಟಿವ್ ಆಗಿ ನೀವು ಪದೇ ಪದೇ ಅಂದ್ಕೊಳ್ತಿರೋದು ಏನಾಗ್ತಿದೆ, ನಿಮಗೆ ವರ್ಷಾನುಗಟ್ಟಲೆ ಅದು ನಿಮ್ಮಲ್ಲೇ ಕೂತ್ಕೊಳ್ತಾ ಇದೆ. ಅದು ನಿಮ್ಮನ್ನು ಬಿಟ್ಬಿಟ್ಟು ಆಚೆ ಹೋಗ್ತಿಲ್ಲ. ಯಾರಾದರೂ ನೋವು ಮಾಡಿದ್ರೆ, ಹರ್ಟ್ ಮಾಡಿದ್ರೆ, ಮೋಸ ಮಾಡಿದ್ರೆ, ನಂಬಿಕೆ ದ್ರೋಹ ಮಾಡಿದ್ರೆ ಏನು ಮಾಡಬೇಕು? ಅವ್ರು ಯಾರೂ ಮಾಡ್ತಿಲ್ಲ ಕಂಡ್ರು, ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀರಾ?
ಇದೇ ನಿಮ್ಗೆ ಅರ್ಥ ಆಗಿಲ್ಲ ಅಲ್ಲ ಇನ್ನೂನು. ಯಾರೋ ನಿಮಗೆ ಮೋಸ ಮಾಡ್ತಿದ್ದೀರಾ ಅನ್ಕೊಳ್ತಿದ್ದೀರಾ. ಯಾರೂ ಮೋಸ ಮಾಡ್ತಿಲ್ಲ ನಿಮ್ಗೆ. ನೀವು ಅವಕಾಶ ಮಾಡ್ಕೊಡ್ತಿದ್ದೀರಾ ಅವ್ರಿಗೆ. ಪದೇ ಪದೇ ಅವ್ರನ್ನ ನೀವು ನಂಬ್ತಿದ್ದೀರಾ. ರೈಟ್? ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಫ್ರಮ್ ಯೂ, ನಾಟ್ ಫ್ರಮ್ ದೆಮ್. ಅವ್ರು ಯಾರು ಏನೂ ಮಾಡ್ತಿಲ್ಲ. ಯಾಕೆ ಅವ್ರು ಸ್ಟಾರ್ಟಿಂಗ್ ಬಂದಾಗಲೇ ನಿಮಗೆ ಮೋಸ ಮಾಡಲಿಲ್ಲ? ಯಾಕೆ? ಯಾಕೆ ನಿಮ್ಮ ಬಗ್ಗೆ ಅವ್ರಿಗೇನು ಗೊತ್ತಿರಲಿಲ್ಲ. ನೀವು ಆಮೇಲೆ ಎಲ್ಲಾನು ಹೇಳ್ಕೊಳಕ್ಕೆ ಶುರು ಮಾಡಿದ್ರಿ. ನಿಮ್ಮ ಕಥೆಗಳು ಅದು ಇದು ಎಲ್ಲಾನು ಕೂಡ. ದೆನ್ ವಾಟ್ ಹ್ಯಾಪನ್ಡ್? ಎವ್ರಿಥಿಂಗ್ ಚೇಂಜ್ಡ್. ರೈಟ್? ನೋ ನೀಡ್. ಅದೇ ಜಲಸ್ ಯಾಕಾಗುತ್ತೆ? ಬಿಕಾಸ್ ಯು ಡೋಂಟ್ ಲವ್ ಯುವರ್ಸೆಲ್ಫ್. ದಟ್ ಈಸ್ ವೈ. ಬೇರೆ ಯಾರಾದರೂ ನಿಂಗೆ ಚೆನ್ನಾಗಿದ್ರೆ ಇಷ್ಟ ಆಗ್ತಿಲ್ಲ ಅದು. ವೈ ಕಾಂಟ್ ಯು ಲವ್ ಯುವರ್ಸೆಲ್ಫ್? ಹಾಂ? ನಿನ್ನನ್ನು ಯಾಕೆ ನೀನು ಪ್ರೀತಿಸೋಕ್ಕಾಗ್ತಿಲ್ಲ? ಯಾಕೆ ಅವ್ರ ಮೇಲೆ ದ್ವೇಷ? ಯಾಕೆ ಅವ್ರ ಮೇಲೆ ಏನೋ ಹೊಟ್ಟೆ ಕಿಚ್ಚು? ಸಿಂಪಲ್. ನಿನಗೆ ನೀನು ಇಷ್ಟ ಇಲ್ಲ. ಅರ್ಥ ಆಯ್ತಾ? ಆ್ಯಂಡ್ ಬಂಗಾರ ಸಾಕಿವಾಗ ಮೆಸೇಜ್ ಮಾಡಿದ್ದು ಸುಮ್ಮನೆ ಕೇಳಿಸ್ಕೊಳ್ಬೇಕು ಇವಾಗ. ಓಕೆ? ನೀನು ಮೆಸೇಜ್ ಮಾಡೋ ಟೈಮಲ್ಲಿ ನಾನು ಹೇಳ್ತಿರೋದು ನಿನ್ನ ಕಿವಿಗೆ ಹೋಗಿಲ್ಲ ಆದರೂ ಪ್ರಾಬ್ಲಮ್ ಆಗಿಬಿಡುತ್ತೆ. ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ ಅಲ್ವಾ? ಇರೋದೇ 3 ದಿನ. ಅದರಲ್ಲಿ ಆಲ್ರೆಡಿ 3/4 ಗಂಟೆ ಆಯಿತು. ಇನ್ನೊಂದು ನಾನು ಎಕ್ಸ್ಟ್ರಾ ಬೇಕಾದ್ರೆ ಒಂದು 10 ನಿಮಿಷ ನಿಮಗೆ ಸೆಷನ್ ತೊಗೊಳ್ಬೋದು. ಬಟ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸಮಯ ಹೋಗ್ತಿದೆ. ಸೊ ಅಲ್ಲಿ ಮೆಸೇಜ್ ಮಾಡೋದನ್ನ ಸ್ವಲ್ಪ ನಿಲ್ಲಿಸ್ಬಿಟ್ಟು ಇಲ್ಲಿ ಏನಕ್ಕೆ ಬಂದಿದ್ದೀರಾ ಅದ್ರ ಮೇಲೆ ಫೋಕಸ್ ಮಾಡಿ. ಓಕೆ? ಇಲ್ಲಿ ಕಲಿಯಕ್ಕೆ ಬಂದಿದ್ದೀರಾ. ಇಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ಹುಡುಕೊಳ್ಳೋದಕ್ಕಲ್ಲ. ಓಕೆ? ಅದಕ್ಕೆ ಇನ್ಸ್ಟಾಗ್ರಾಮ್ ಮೇಲೆ ಇದೆ. ಇಲ್ಲಿ ಸೆಷನ್ ಪ್ರೋಗ್ರಾಮ್ ಅಂತಂದಾಗ ಪ್ರೋಗ್ರಾಮ್ ಮೇಲೆ ಫೋಕಸ್ ಮಾಡಿ. ಐ ಥಾಟ್ ಮಾಡ್ತೀರಾ ಅನ್ಕೊಂಡೆ. ಓಕೆ, ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್. ಇವಾಗ ಒಂದು ಗುಡ್ ನ್ಯೂಸ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಂಬಿಕೆ ಅನ್ನೋದು ಯಾವತ್ತೂ ಕೂಡ ತಪ್ಪಾದ ವಿಚಾರ ಅಲ್ಲ. ಓಕೆನಾ? ಸಿ, ಈ ಬಿಲೀಫ್ ಇದೆಲ್ಲನೂ ಕೂಡ ಹೆಂಗೆ ಅಂದರೆ ಯಾವಾಗಲಾದ್ರೂ ನಾನು ಬದಲಾಯಿಸ್ಕೊಳ್ಬೋದು. ಇವಾಗ ನನ್ನ ಬಗ್ಗೆ ನನಗೆ ನೆಗೆಟಿವ್ ಬಿಲೀಫ್ಸ್ ಇದೆ ಅಂದರೆ ಅದನ್ನು ನಾನು ಚೇಂಜ್ ಮಾಡ್ಕೊಳ್ಬೋದು. ದಟ್ ಈಸ್ ಏನೋ ವರ ನನಗದು, ಗುಡ್ ನ್ಯೂಸ್ ಅದು. ರೈಟ್? ನಾನು ಬದಲಾಯಿಸ್ಕೊಳ್ಬೋದು. ನನಗೇನೋ ಒಂದು ನೆಗೆಟಿವ್ ಅನ್ನಿಸ್ತಿದೆ, ಐ ಕ್ಯಾನ್ ಚೇಂಜ್ ದ ಥಾಟ್. ನಂಗೆ ಶಕ್ತಿ ಇದೆ ನನ್ನ ಯೋಚನೆಗಳನ್ನ ನಾನು ಬದಲಾಯಿಸ್ಕೊಳ್ಳೋದಕ್ಕೆ. ರಿಪಿಟೇಟಿವ್ ಪ್ರೋಸೆಸ್. ಈಗ ನಿನ್ನ ಬದುಕು ಕೆಟ್ಟದಾಗಿದೆ ಅಂತ ನೀನು ಹೇಳ್ತಿದ್ಯಲ್ವ, ಅನ್ಲಕ್ಕಿ ಅಂತ. ನಿನ್ಗೆ ಏನೋ ಸಿಗ್ತಾ ಇಲ್ಲ, ನೀನು ಬಯಸಿದ್ದು, ನೀನು ಪ್ರೀತಿಸಿದವ್ರು ನಿನ್ನ ಹತ್ರ ಇಲ್ಲ, ಉಳ್ಕೊಳ್ತಿಲ್ಲ, ಸಿಗ್ತಿಲ್ಲ. ಬಿಕಾಸ್ ನೀ ಅದನ್ನು ಪದೇ ಪದೇ ಹೇಳ್ಬಿಟ್ಟಿದ್ಯಾ. ಸಿಂಪಲ್. ನೀ ಆಲ್ರೆಡಿ ಮಾಡ್ಬಿಟ್ಟಿದ್ಯಾ ಇದೆಲ್ಲಾನು ಕೂಡ. ಅದಕ್ಕೆ ನಾನು ಏನು ಹೇಳ್ಕೊಡಕ್ಕೆ ಕೊಟ್ಟಿದ್ದೀನಿ ಆಲ್ರೆಡಿ ಮಾಡಿಬಿಟ್ಟಿದ್ಯಾ, ಬಟ್ ನೆಗೆಟಿವ್ ಆಗಿ ಮಾಡಿಬಿಟ್ಟಿದ್ಯಾ. ಸೊ ಇವಾಗ ಅದನ್ನು ಉಲ್ಟಾ ಮಾಡ್ಕೊಳ್ಬೇಕು ಪಾಸಿಟಿವ್ ಆಗಿ ನಾನು ಇವಾಗ. ಓಕೆ? ರಿಮೆಂಬರ್, ಏನು ಥಾಟ್ ಬಂದಿದೆ, ನಾನು ಇವಾಗ ಯಾವ ಜಾಗದಲ್ಲಿದ್ದೀನಿ, ಈ ಜಾಗದಿಂದ ನಾನು ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಅದನ್ನ ರಿಪೀಟ್ ಮಾಡ್ತಾನೆ ಇರ್ಬೇಕು ನಾನು. ಓಕೆ? ನಾನು ಚೆನ್ನಾಗಿಲ್ಲ, ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ನಿಜವಾಗ್ಲೂ ನತ್ತು ಅಂತಾರೆ ಜನ. ಬಿಕಾಸ್ ನೀನು ಅದನ್ನು ಹೇಳ್ಕೊಳ್ತಿದ್ಯಾ, ನೀನು ಅದನ್ನು ಅಟ್ರಾಕ್ಟ್ ಮಾಡ್ತಿದ್ಯಾ. ನೀನು ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಟೆಲ್, ನಾನು ಚೆನ್ನಾಗಿದ್ದೀನಿ, ನನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ, ನಾನು ಹೆಂಗಿದ್ರು ಜನ ನನ್ನ ಇಷ್ಟಪಡ್ತಾರೆ, ನಾನು ಕೇರೇ ಮಾಡಲ್ಲ ಜನರಿಗೆ, ಬಟ್ ಎವ್ರಿಬಡಿ ಲೈಕ್ಸ್ ಮೀ. ಇದು ಬರಲಿ. ಓಕೆ? ಮೈಂಡ್ಗೆ ಬರ್ತಾನೇ ಇರುತ್ತೆ ನಮಗೆ. ಸೀರಿಯಸ್ಲಿ ಪಾಸಿಟಿವೇ ಆಗ್ತಿರುತ್ತೆ. 100% ನಾವೇನು ಅಂದ್ಕೊಳ್ತೀವೋ ಅದೇ ಆಗೋದು. ಅಂದರೆ ನೀವು ಇದೆಲ್ಲನೂ ಫಾಲೋ ಮಾಡಿದ್ದೀರಾ, ಇದೆಲ್ಲ ನಿಮಗೆ ಗೊತ್ತು ಚೆನ್ನಾಗಿ. ಓಕೆನಾ? ನೀನು ತುಂಬ ಸರಿ ಮಾಡಿದ್ಯಾ ಇದನ್ನು, ನಿನಗೆ ಚೆನ್ನಾಗಿ ಗೊತ್ತು ಇದೆಲ್ಲ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ. ಬಟ್ ಅಂದ್ಕೊಳ್ತಿರೋದೇ ನೆಗೆಟಿವ್ ಅಲ್ವಾ? ಆ್ಯಂಡ್ ಇನ್ನೊಬ್ಬರು ಮೆಸೇಜ್ ಮಾಡಿರ್ತಾರೆ ನನಗೆ. ಓಕೆ? ಅಥವಾ ನನ್ನ ಪೇಷಂಟ್ಸ್ ಆಗಿರ್ಬೋದು, ಅಥವಾ ನನ್ನ ಕೌನ್ಸಿಲಿಂಗ್ ಎಲ್ಲ ಯಾರು ಅಟೆಂಡ್ ಮಾಡ್ತಾರೆ, ಸೊ ಅವ್ರುಗಳು ಕೂಡ ಅಷ್ಟೇ ಒಂದು ಮಾತು ಹೇಳ್ತಾರೆ, ಸರ್ ನಾನು ಅಂದ್ಕೊಂಡಿದ್ರ ವಿರುದ್ಧ ಆಗ್ತಿದೆ. ನೀನು ಬಾಯ್ಬಿಟ್ಟು ಹೇಳ್ತಿದ್ದೆ ಅಂದ್ಕೊಂಡಿದ್ರ ವಿರುದ್ಧ ಆಗ್ತಿದೆ. ಈ ಅಂದ್ಕೊಂಡಿದ್ರ ವಿರುದ್ಧ ಆಗ್ತಿದೆ ಅನ್ನೋದ್ರ ಹಿಂದೆ ಅಂದ್ಕೊಂಡೆ, ಇವಾಗ ಅದ್ರ ವಿರುದ್ಧ, ಇದೆರಡರ ಮಧ್ಯೆ ಒಂದು ಗ್ಯಾಪ್ ಇದೆ. ಈ ವಿರುದ್ಧ ಮತ್ತೆ ಅಂದ್ಕೊಂಡಿದ್ದು, ಇದೆರಡರ ಮಧ್ಯೆ ಗ್ಯಾಪ್ ಏನಿದೆಯೋ ಇಲ್ಲಿ ನೀನು ಏನು ಯೋಚನೆ ಮಾಡಿದೆ ಹೇಳು? ಎಲ್ಲ ನೆಗೆಟಿವೇ ಯೋಚನೆ ಮಾಡಿರ್ತೀಯ. ಅದಕ್ಕೆ ವಿರುದ್ಧ ಆಗುತ್ತೆ. ನೀವು ಒಂದ್ಸತಿ ಅಂದ್ಕೊಂಡ ಮೇಲೆ ಇದೊಂದೇ ಥಾಟ್ ಇರಬೇಕು, ನಾನು ಅಂದ್ಕೊಂಡೆ ಅದಾಯಿತು, ಅಂದ್ಕೊಂಡೆ ಆಯಿತು. ಮುಂಚೆ ಇದ್ದಿದ್ದು ಅಂದ್ಕೊಂಡೆ ಅದು ವಿರುದ್ಧ ಆಗ್ತಿದೆ. ಬಟ್ ನಮಗೆ ಬೇಕಾಗಿರೋದು ಅಂದ್ಕೊಂಡೆ ಅದಾಯಿತು. ಇದು ಬೇಕಾಗಿರೋದು ನಮಗೆ. ನಾವೇನು ಮಾಡ್ತಿದ್ವಿ, ಅಂದ್ಕೊಂಡೆ ಅದ್ರ ವಿರುದ್ಧ. ನೋ, ಅಂದ್ಕೊಂಡೆ ಅದೇ ಆಯಿತು. ಇದು ಮೈಂಡ್ಸೆಟ್ ಬರಬೇಕು. ಅಂದ್ಕೊಂಡೆ ಅದೇ ಆಯಿತು, ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ. ಆ ಗ್ಯಾಪಲ್ಲಿ ನನ್ನ ಯೋಚನೆಗಳು ಪಾಸಿಟಿವ್ ಆಗಿರುತ್ತೆ. ಅಂದ್ಕೊಂಡೆ ಅದ್ರ ವಿರುದ್ಧ ಆಯಿತು, ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ. ಆ ಗ್ಯಾಪಲ್ಲಿ ಬರೋದೇ ನೆಗೆಟಿವ್ ಯೋಚನೆಗಳು. ಅದಕ್ಕೆ ನಾನು ಅಂದ್ಕೊಳ್ದಿರೋದು ಆಗ್ತಿದೆ. ಐ ಮೀನ್ ಅಂದ್ಕೊಂಡಿದ್ರೆ ವಿರುದ್ಧ ಆಗ್ತಿದೆ. ಅರ್ಥ ಆಯ್ತಾ? ಥಾಟ್ಸ್ ಆರ್ ಎವ್ರಿಥಿಂಗ್. ಗೀತಾ ಗಗನ ಅಂತೆ. ಓಕೆ? ಬಿಟ್ಟು ಹೋಗ್ತಾರೆ ಮತ್ತೆ ಬರ್ತಾರೆ, ಹೋಗ್ತಾರೆ ಮತ್ತೆ ಬರ್ತಾರೆ, ಮೂವ್ ಆನ್ ಆಗೋಕ್ಕೂ ಬಿಡಲ್ಲ.
ಯಾರು ಹಿಡ್ಕೊಂಡಿಲ್ಲ ಗೀತಾ. ಇಲ್ಲಿ ಯಾರು ಹಿಡ್ಕೊಂಡಿಲ್ಲ ನೀನು ಮೂವ್ ಆನ್ ಆಗ್ಬಾರ್ದು ಅಂತ. ಸ್ಟ್ರಿಕ್ಟ್ ಡಿಸಿಷನ್ ನಿಮ್ಮ ಮೇಲೆ ನೀವು ತಗೊಳ್ಬೇಕಾಗಿತ್ತಲ್ವಾ? ನೀವೇ ಅವಕಾಶ ಮಾಡ್ಕೊಡ್ತಿರೋದು ಅವ್ರಿಗೆ. ಪದೇ ಪದೇ ಏನೋ ಬಿಟ್ಟು ಹೋಗ್ತಾರೆ. ಒದ್ದು ಕಳಿಸಿ ಹೋಗೋರ್ನ. ಓಕೆ, ಇಲ್ವಾ ಪ್ರೀತಿಯಿಂದನೇ ಕಳಿಸಿ. ಹೋಗು ಚೀನಾ ಅಂದ್ಬಿಟ್ಟೆ ಕಳಿಸಿ. ಬಾಗಿಲು ಹಾಕಿದ ಮೇಲೆ ಮತ್ತೆ ತೆಗಿಬಾರ್ದು. ನೀವು ಬಾಗಿಲು ತೆಗಿತೀರಾ, ಒಳಗೆ ಬರ್ತಾರೆ, ಇರ್ತಾರೆ ಸಮಾಧಾನ ಆಗೋವರೆಗೂ. ಆಮೇಲೆ ಮತ್ತೆ ಬಾಗಿಲು ಏನೋ ಅವರೇ ಬಾಗಿಲು ತಗೊಂಡು ಹೋಗ್ತಾರೆ, ಮತ್ತೆ ಬರ್ತಾರೆ. ನೀವು ಕಂಡ್ರೆ ಅವಕಾಶ ಮಾಡಿಕೊಡ್ತಿಲ್ಲ ನಿಮ್ಮನ್ನ ನೀವು ನೋಡ್ಕೊಳ್ಳೋದಕ್ಕೆ. ಬಟ್ ಅವಾಗ ಅವಕಾಶ ಮಾಡ್ಕೊಳ್ತಿದ್ರಾ? ಏನೋ ಮಾಡ್ಕೊಡ್ತಿದ್ದೀರಾ ನಿಮ್ಮನ್ನ ಹೆಂಗ್ ಬೇಕಂಗೆ ಟ್ರೀಟ್ ಮಾಡೋದಕ್ಕೆ. ಯಾರು ತಪ್ಪು ಇವಾಗ ಗೀತಾ? ನಿಮ್ಮ ತಪ್ಪ ಅವ್ರ ತಪ್ಪ? ಹೋಗೋರ್ನ ಕಳಿಸಿ. ಮತ್ತೆ ಬರಕ್ಕೆ ಏನಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀರಾ? ಏನೇ ಆಗಿರಲಿ ನಿಮ್ಮ ಲೈಫಲ್ಲಿ, ಅದು ಶುರುವಾಗಿದ್ದು ನಿಮ್ಮೊಳಗಿಂದ. ಅದು ಅಂತ್ಯ ಆಗಬೇಕಾಗಿರೋದನ್ನು ಕೂಡ ನಿನ್ನಿಂದನೇ. ಓಕೆ, ನಾಟ್ ಫ್ರಮ್ ಸಂಬಡಿ ಎಲ್ಸ್. ಎವ್ರಿಥಿಂಗ್ ನನ್ನಿಂದನೇ ಶುರುವಾಗೋದು, ನನ್ನಿಂದನೇ ಅಂತ್ಯ ಆಗಬೇಕು. ಸಿ, ಇವತ್ತು ಒಂದು ಎಕ್ಸಸೈಸ್ ಹೇಳ್ಕೊಡ್ತೀನಿ. ಫಸ್ಟು ಬರೆದಿಟ್ಕೊಂಡ್ಬಿಡಿ ಇದನ್ನ ಆಮೇಲೆ ನೀವು ಮಾಡೋರಂತೆ ಕ್ಲಾಸ್ ಆದಮೇಲೆ. ಸೊ ಅಥವಾ ನೆನಪಲ್ಲಿ ಇಟ್ಕೊಂಡು ಟ್ರೈ ಮಾಡಿ. ಓಕೆನಾ? ಬರೆದಿಟ್ಕೊಂಡ್ರೆ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ನಿಜವಾಗ್ಲೂ ಬರೆಯೋದು ನೀವು ಬದುಕನ್ನು ಬದಲಾಯಿಸುತ್ತೆ. ಸಿ, ಈ ಸೆಷನ್ ಮುಗಿಸಿದಂಗೆ ನಿಮ್ಮ ರೂಮಲ್ಲಿ ಹೋಗಿ ಕನ್ನಡಿ ಇದ್ದರೆ ಇಟ್ ಇಸ್ ಗುಡ್. ಓಕೆನಾ? ಸೊ ಇವಾಗ ಏನಾಗುತ್ತೆ, ಕನ್ನಡಿ ಮುಂದೆ ನಿಂತ್ಕೊಂಡು, ಐ ಮೀನ್ ನಿಮ್ಮ ರೂಮಲ್ಲಿ ಕನ್ನಡಿ ಇದ್ದರೆ ಕನ್ನಡಿ ಮುಂದೆ ನಿಂತ್ಕೊಂಡು ಸುಮ್ಮನೆ ನೀವು ಒಂದು 2 ನಿಮಿಷ ನಿಮ್ಮನ್ನು ನೋಡಿ. ಸುಮ್ಮನೆ ಏನು ಮಾತಾಡಬೇಡಿ, ಏನು ಪ್ರಶ್ನೆ ಕೇಳಬೇಡಿ, ಸುಮ್ಮನೆ ನಿಮ್ಮನ್ನು ನೋಡಿ. ನಿಮಗೆ ಮೊದಲನೇ ಸರಿ ನಿಮ್ಮನ್ನು ನೋಡ್ತಿದ್ದೀರಾ ಅನ್ನಿಸ್ಬಿಡುತ್ತೆ. ಇಷ್ಟು ದಿನ ನೀವು ನೋಡಿರ್ಬೋದು ಕನ್ನಡಿನ. ಏನು ನೋಡಿದ್ದೀರಾ ಹೇಳಿ? ಕ್ರೀಮ್ ಹಚ್ಕೋ, ಪೌಡ್ರ್ ಹಚ್ಕೋ, ಓಡು, ತಲೆ ಬಚ್ಕೋ, ಇಷ್ಟೇ. ನಿಮ್ಮನ್ನು ನೀವು ನೋಡಲೇ ಇಲ್ಲ ಕೂತ್ಕೊಂಡು. ಗೋ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಮಿರರ್, ನಿಂತ್ಕೊಳ್ಳಿ. ಸುಮ್ಮನೆ ನಿಂತ್ಕೊಂಡು ನೋಡಿ ಒಂದು 2 ನಿಮಿಷ. ಗೊತ್ತಿಲ್ಲ ಎಷ್ಟು ಜನ ಅಳ್ತೀರಾ ಅಂದ್ಬಿಟ್ಟು ಅದನ್ನು ಆ ಎಕ್ಸ್ಪೀರಿಯನ್ಸ್ ಮಾಡಿದಾಗ. ಸುಮ್ಮನೆ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡಿ. ನಿಮ್ಮ ಮುಖ ನೋಡಿ, ನಿಮ್ಮ ಕೂದಲು ನೋಡಿ, ಓಕೆ, ನಿಮ್ಮ ಕೈಗಳು ನೋಡಿ, ಅಥವಾ ಸುಮ್ಮನೆ ನಿಮ್ಮ ಕಣ್ಗಳನ್ನೇ ನೋಡಿ ಕನ್ನಡಿಲಿ. ನಿಮ್ಮನ್ನು ನೀವು ನೋಡ್ಕೊಂಡು ಬನ್ನಿ. ಜಸ್ಟ್ ಡೂ ಇಟ್. ಓಕೆ, ಜಸ್ಟ್ ಲುಕ್ ಅಟ್ ದ ಮಿರರ್. ಆಯಿತು, ನಮ್ಮ ಮನೇಲಿ ರೂಮ್ ಇಲ್ಲ, ರೂಮಲ್ಲಿ ಮಿರರ್ ಇಲ್ಲ, ನಮ್ಮ ಮನೇಲಿರೋದು ಒಂದೇ ಮಿರರು, ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಮನೆಯವರೆಲ್ಲ ನೋಡ್ತಾರೆ, ಇಂಥದ್ದೆಲ್ಲ ಇದ್ದರೆ ಸೆಲ್ಫಿ ಕ್ಯಾಮ್ರಾ ಆನ್ ಮಾಡಿ, ಫ್ರಂಟ್ ಕ್ಯಾಮ್ರಾ. ಸುಮ್ಮನೆ ನೋಡಿ ನಿಮ್ಮನ್ನು ನೀವು. ಫೋಟೋ ತಗೊಳ್ತೀರಾ ಹಂಗೆ ಹಿಂಗೆ, ಸುಮ್ಮನೆ ನೋಡಿ. ಇವಾಗ ಯಾರನ್ನು ನೋಡ್ತಿದ್ದೀರಾ? ಮೊದಲನೇ ಸರಿ ನಿಮ್ಮನ್ನು ನೀವು ನೋಡ್ಕೊಂಡಂಗೆ ಆಗುತ್ತೆ. ಆ್ಯಂಡ್ ಇನ್ನೊಂದು ಬಂಗಾರ, ಜಡ್ಜ್ ಮಾಡಬೇಡ ನಿನ್ನನ್ನು ಆ ಟೈಮಲ್ಲಿ. ಸುಮ್ಮನೆ ನೋಡು. ಓಕೆನಾ? ಸುಮ್ಮನೆ 2 ನಿಮಿಷ ಸಾಕು. ನೀನು ನೋಡು. ಏನೂ ಬದಲಾಯಿಸ್ಕೊಳಕ್ಕೆ ಹೋಗ್ಬೇಡ, ಏನೂ ಮಾಡಬೇಡ. ಜಸ್ಟ್ ಲುಕ್ ಅಟ್ ಯುವರ್ ಸೆಲ್ಫ್. ಎಲ್ಲ ಮರ್ತು ಬಿಟ್ಟಿದ್ದಾರೆ ಕಣ್ರೋ. ಊರ್ದೆಲ್ಲ ಎಲ್ಲರಿಗೂ ಗೊತ್ತು ಕಣೋ, ಎಲ್ಲ ಕಥೆಗಳು ಗೊತ್ತು. ಬಟ್ ನಾನು ನಿನ್ನನ್ನೇ ಕೇಳಿದ್ರೆ ನಿನಗೇನೆ ಗೊತ್ತಿಲ್ಲ ಅಲ್ಲ ನೀನು ಯಾರಂತ. ನರೇಂದ್ರ ಮೋದಿ ಯಾರು ಗೊತ್ತಾ? ಗೊತ್ತು. ಸಿದ್ದರಾಮಯ್ಯ ಗೊತ್ತು. DKಶಿ ಗೊತ್ತು. ಕುಮಾರಸ್ವಾಮಿ ಗೊತ್ತು. ಯಶ್ ಗೊತ್ತು. ವಿರಾಟ್ ಕೊಹ್ಲಿ ಗೊತ್ತು. ಧೋನಿ ಗೊತ್ತು. ರೊನಾಲ್ಡೋ ಗೊತ್ತು. ಅಬ್ದುಲ್ ಕಲಾಂ ಗೊತ್ತು. ಅಂಬೇಡ್ಕರ್ ಅವ್ರು ಗೊತ್ತು. ಗಾಂಧೀಜಿ ಗೊತ್ತು. ನೆಹರು ಗೊತ್ತು. ಓಕೆ, ಹೀರೋಯಿನ್ಗಳು ಗೊತ್ತು. ರಕ್ಷಿತಾ, ರಮ್ಯಾ, ರಚಿತಾರಾಮ್, ಇವರೆಲ್ಲರೂ ಕೂಡ ಗೊತ್ತು. ಐಶ್ವರ್ಯ ರೈ ಗೊತ್ತು. ಎವ್ರಿಬಡಿ, ಸಲ್ಮಾನ್ ಖಾನ್, ಶಾರುಖ್ ಖಾನ್, ಎಲ್ಲರೂ ಗೊತ್ತು ನಿಮಗೆ. ನಿಮಗೆ ನೀವು ಗೊತ್ತಾ? ಯಾರು ನೀವು ಅಂತ ಹೇಳಿದ್ರೆ ನೀವು ನಿಮ್ಮ ಹೆಸರನ್ನು ಮಾತ್ರನೇ ಹೇಳಕ್ಕೆ ಸಾಧ್ಯ. ಇನ್ನೇನು ಗೊತ್ತಿಲ್ಲ ನಿಮ್ಮ ಬಗ್ಗೆ. ನಿಮ್ಮನ್ನು ಕೇಳಿದ್ರೆ ಯು ಡೋಂಟ್ ನೋ ಎನಿಥಿಂಗ್. ಸಿ, ಊರ್ದೆಲ್ಲ ಗೊತ್ತು ನಮಗೆ, ಬಟ್ ನಮ್ಮ ಬಗ್ಗೆ ನಮ್ಗೆ ಏನೇನೋ ಗೊತ್ತಿಲ್ಲ. ಅಬ್ಸರ್ವ್ ಮಾಡಿ, ಕನ್ನಡಿ ಮುಂದೆ ನಿಂತ್ಕೊಳ್ಳಿ. ಆಸ್ಕ್ ಯುವರ್ ಸೆಲ್ಫ್, ಯಾರನ್ನು ನೋಡ್ತಿದ್ದೀನಿ ನಾನು? ಇದು ನೆಮ್ಮದಿ ಆಗಿದೆಯಾ? ಸ್ಟಾಪ್.
ಚಾಟಿಂಗ್. ಇವಾಗ ಚಾಟ್ ಮಾಡೋದು ನಿಲ್ಲಿಸಿ, ಆಮೇಲೆ ಮಾತಾಡೋಣ ಓಕೆನಾ? ಟೈಮ್ ಸಿಗುತ್ತೆ ನಮಗಿನ್ನೂ ಮಾತಾಡೋದಕ್ಕೆ. ಇವಾಗ ಕೇಳಿಸ್ಕೊಂಬಿಡಿ, ಕಲ್ತ್ಕೊಬಿಡಿ ಇವಾಗ. ಏನು ಅಂದರೆ ನಮ್ಮೆಲ್ಲರಿಗೂ ಅದೊಂದು ಹುಚ್ಚಿದೆ ಅನ್ಸುತ್ತಲ್ವಾ? ಒಂದು ನಾವು ಪ್ರಶ್ನೆ ಕೇಳ್ತೀವಿ, ಇಲ್ಲ ಒಂದು ಉತ್ತರನೇ ಕೊಡ್ತಾನೆ ಇರ್ತೀವಿ. ಯಾವ ರೀತಿ ನಾವು? ನಾವೆಲ್ರೂ ಕೂಡ ಹಿಂಗೆ ಬದುಕಿರೋದು, ಹಿಂಗೆ ಬೆಳ್ಕೊಂಡು ಬಂದ್ಬಿಟ್ಟಿದ್ದೀವಿ. ಓಕೆ. ಆ್ಯಂಡ್ ಹಿಂಗೇನೆ ಏನೋ ಸೊಸೈಟಿ ನಮ್ಮನ್ನು ಬೆಳೆಸ್ಬಿಟ್ಟಿದೆ. ನಾವು ಯಾರನ್ನೂ ದೂರಕ್ಕೂ ಆಗಲ್ಲ ಸೊಸೈಟಿ ಅಂತ. ಹಂಗಂತ ನಮ್ಮನ್ನ ನಾವು ದೂರ್ಕೊಳ್ಳೋಕ್ಕೂ ಹಿಂಸೆ ಪಡ್ತೀವಿ ನಾವು. ಆ ಥರದವ್ರು ನಾವು. ವಿಚಿತ್ರ ಜೀವಿಗಳು ನಾವಂತೂ ಅಲ್ವಾ? ಸೊ ಬಂಗಾರ, ನೀ ಸರಿ ತಪ್ಪು ಅನ್ನೋದ್ರ ಬಗ್ಗೆ ನಿನ್ನ ಬಗ್ಗೆ ನೀನು ಯೋಚನೆ ಮಾಡಬೇಡ. ನೀ ಸರಿನೇ ಇದೆಯಾ. ಕೆಲವೊಮ್ಮೆ ತಪ್ಪು ನಿರ್ಧಾರಗಳನ್ನ ತೊಗೊಂಡಿರ್ತೀಯ, ಕೆಲವೊಮ್ಮೆ ಏನೋ ಅನಾವಶ್ಯಕವಾಗಿದ್ದನ್ನ ಮಾಡಿರ್ತೀಯ. ಓಕೆ. ಯೋಚನೆ ಮಾಡಿರ್ತೀಯ ಆ್ಯಂಡ್ ಬದುಕು ಅದೇ ರೀತಿ ತಪ್ಪಾದ ರೀತಿಲಿ ಬದಲಾಗ್ಬಿಟ್ಟಿರುತ್ತೆ ಅಲ್ವಾ? ಇದು ಇಲ್ಲಿ ಬದಲಾಗಬೇಕು. ಸೊ ಇವತ್ತು ನನಗೆ ಅರ್ಥ ಆಗಿದ್ದು ಒಂದೇ, ಇವತ್ತು ನಾನು ಎಲ್ಲಿದ್ದೀನಿ, ಹೇಗಿದ್ದೀನಿ ಇದೆಲ್ಲದಕ್ಕೂ ಕೂಡ ಕಾರಣ ನಾನೇ, ನೋಬಡಿ ಎಲ್ಸ್. ಇದೆಲ್ಲದಕ್ಕೂ ಕೂಡ ಕಾರಣ ನಾನು, ಯಾರೂ ಅಲ್ಲ. ಒಳ್ಳೇದು ಮಾಡಿದ್ರು, ಒಳ್ಳೇದಾಗಿದ್ರು ಅದಕ್ಕೂ ಕಾರಣ ನೀನೇ. ಓಕೆ. ಕೆಟ್ಟದ್ದು ಮಾಡಿದ್ರು, ಕೆಟ್ಟದ್ದು ಅನುಭವ ಆಗಿದ್ರು ಅದಕ್ಕೂ ಕೂಡ ಕಾರಣ ನೀನೇ. ಈ ಟಗರು ಮೂವಿಲಿ ಡಾಲಿ ಧನಂಜಯ ಒಂದು ಡೈಲಾಗ್ ಹೇಳ್ತಾರೆ, ಕೇಳಿರ್ತೀರ ಡೆಫಿನೆಟ್ಲಿ. ಇಲ್ಲಿ ಯಾರನ್ನೂ ಬೆಳೆಸಲ್ಲ, ನಮ್ಗೆ ನಾವೇ ಬೆಳಿಬೇಕು, ಬೆಳೆದಿರೋದು ಅಂದ್ಬಿಟ್ಟು. ಕೇಳಿದಿರಲ್ವ? ಓಕೆ. ಸೊ ಇವಾಗ ನಮ್ಮ ರಿಯಲ್ ಬದುಕಲ್ಲೂ ಕೂಡ ಅಷ್ಟೇ, ರಿಯಾಲಿಟಿಲಿ ಯಾರನ್ನೂ ಬೆಳೆಸಲ್ಲ. ನಾನು ಏನು ನಿಮ್ಮನ್ನು ಬೆಳೆಸ್ತಿಲ್ಲ. ನಾನು ಹೇಳ್ಬೋದಷ್ಟೇ, ಹಿಂಗಿರ್ಬೇಕು ಕಣಪ್ಪ, ನೋಡ್ರಪ್ಪ ಅಂದ್ಬಿಟ್ಟು. ಇಲ್ಲ, ಏನಾದರೂ ಸಹಾಯನೂ ಮಾಡ್ಬೋದು, ಏನಾದರೂ ಮಾಡ್ಬೋದು. ಬಟ್ ಆ ಜಾಗದಲ್ಲಿ ನಿಂತ್ಕೊಂಡು ಬೆಳಿಬೇಕಾಗಿರೋದು ನೀನೇ ಆ್ಯಕ್ಷನ್ ತೊಗೊಳ್ಬೇಕು, ನೀನೇ ನಿರ್ಧಾರ ಮಾಡಬೇಕು, ನೀನೇ ಬೆಳಿಬೇಕು. ಇಟ್ಸ್ ಓನ್ಲಿ ಯು. ಯಾರು ನಿನಗೆ ನೋವು ಮಾಡೋಕ್ಕಾಗಲ್ಲ, ನಿನಗೆ ನೀನೇ ನೋವು ಮಾಡ್ಕೊಳ್ಳೋದು. ಓಕೆ. ಯಾರು ನಿನ್ನನ್ನು ಖುಷಿ ಪಡ್ಸೋಕ್ಕಾಗಲ್ಲ, ನೀನು ಖುದ್ದಾಗಿ ನೀನು ಖುಷಿ ಪಡೋದು. ನೀನು ಬಂಗಾರ, ನೀನು 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 ಎಲ್ಲ ನಿನ್ನಿಂದಾನೆ. ಒಳ್ಳೇದು ನಿನ್ನಿಂದ, ಕೆಟ್ಟದ್ದು ನಿನ್ನಿಂದ, ಖುಷಿನೂ ನಿನ್ನಿಂದ, ದುಃಖನೂ ನಿನ್ನಿಂದ, ಬೇಜಾರು ನಿನ್ನಿಂದಾನೆ, ಕೋಪನೂ ನಿನ್ನಿಂದಾನೆ, ಎಲ್ಲನೂ ನಿನ್ನಿಂದಾನೆ. ಇದನ್ನು ಒಂದು ಸರಿ ನೀನು ಅಕ್ಸೆಪ್ಟ್ ಮಾಡ್ಕೊಂಬಿಡು ಲೈಫಲ್ಲಿ. ನನ್ನಿಂದನೇ ಗುರು ಆಗ್ತಿರೋದು, ನಾನೇ ಬೆಳಿತೀನಿ, ನಾನೇ ಇದೆಲ್ಲನೂ ಕೂಡ ಸರಿ ಮಾಡ್ತೀನಿ, ಸರಿ ಮಾಡ್ಕೊಳ್ತೀನಿ. ಬರಲಿ, ವಾಟ್ ಆಮ್ ಐ ಲೂಸಿಂಗ್? ಏನು ಕಳ್ಕೊಳ್ತಿದ್ದೀನಿ ನಾನು? ಒಂದು ಡಿಸಿಷನ್ ನಾನು ಬ್ಲೇಮ್ ಮಾಡ್ಕೊಳ್ತಿಲ್ಲ, ಬಟ್ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಿದ್ದೀನಿ. ನಾನು ಅಕೌಂಟಬಲ್ ಆಗಿರ್ತಿದ್ದೀನಿ. ಏನಾಗಿದೆಯೋ ನನ್ನಿಂದನೇ ಆಗಿದೆ. ನಾನೇ ಸೋತೆ, ನನ್ನಿಂದನೇ ಸೋತಿದ್ದು. ಬಟ್ ಇನ್ನು ಮುಂದೆ ಇದು ನನಗೆ ಗೊತ್ತಾಗೋಯ್ತಲ್ವಾ, ನನ್ನಿಂದನೇ ತಾನೇ ನಾನು ಗೆಲ್ತೀನಿ. ನಾನು ಇಷ್ಟು ದಿನ ಅಂದ್ಕೊಂಡಿದ್ದೆ ನನ್ನನ್ನು ಯಾರೋ ಗೆಲ್ಲಿಸ್ತಾರೆ. ನನಗೆ ಸ್ಕೂಲ್ ಏನೋ ಎಜುಕೇಷನ್ ಕೊಡ್ತಿದ್ದೆ, ನಮ್ಮ ಅಪ್ಪ ಅಮ್ಮ ಏನೋ ಹೇಳ್ಕೊಡ್ತಿದ್ದಾರೆ, ಸೊಸೈಟಿ ಏನೋ ಹೇಳ್ಕೊಡ್ತಿದ್ದೆ, ಇವ್ರು ರೀಲ್ ನೋಡಿ ಇವರೇನೋ ಹೇಳ್ಕೊಡ್ತಿದ್ದಾರೆ, ಎಲ್ಲರೂ ಹೇಳ್ಕೊಡ್ತಿದ್ದಾರೆ. ಬಟ್ ಬದುಕೋದು ನೀನೇ, ನಿನಗೆ ಬರಬೇಕದು, ನಾನು ಬದುಕಬೇಕು. ಎಲ್ಲೆಲ್ಲಿಂದ ಒಳ್ಳೆ ಔಟ್ಪುಟ್ ಸಿಗುತ್ತೆ ತಾಗೋ, ಏನೋ ಅಳವಡಿಸ್ಕೊ, ಬೆಳಿ. ವೆನ್ ವಿ ಅಕ್ಸೆಪ್ಟ್, ವಿ ಚೇಂಜ್ ಆ್ಯಂಡ್ ವಿ ಗ್ರೋ ಅಪ್. ಸಿಂಪಲ್. ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ನೋಬಡಿ ವಿಲ್ ಕಮ್ ಆ್ಯಂಡ್ ಅಕ್ಸೆಪ್ಟ್ ಯು. ನೀವು ಹೆಂಗಿದ್ದೀರಾ ಅದು ಇದು ಅಂದ್ಕೊಂಡೆಲ್ಲ. ಪವಿತ್ರ ಪೂಜಾರಿ ಅವರೇ, ಐ ಡೋಂಟ್ ನೋ ಇದು ರೆಕಾರ್ಡ್ ಆಗಿದೆ ಅಥವಾ ಯೂಟ್ಯೂಬಲ್ಲಿ ಮತ್ತೆ ಅವೈಲಬಲ್ ಇರುತ್ತೋ ಗೊತ್ತಿಲ್ಲ. ನಂಗೆ ಯೂಟ್ಯೂಬಲ್ಲಿ ಲೈವ್ ಫಸ್ಟ್ ಮಾಡ್ತಿರೋದು ನಾನು. ಇನ್ ಕೇಸ್ ಓಕೆ, ನೀವು ಇದನ್ನು ಈ ವಿಡಿಯೋನ ನಿಮ್ಗೆ ಟೈಮ್ ಇದೆ ಅಥವಾ ಟೈಮ್ ಮಾಡಿಕೊಂಡು ಒಂದಲ್ಲ 2 ಸರಿ ನೋಡಿ. ಇವು ಡೆಫಿನೆಟ್ಲಿ ಎಲ್ಲ ಪ್ರಶ್ನೆಗೂ ಇದ್ರಲ್ಲಿ ಆಲ್ರೆಡಿ ಉತ್ತರ ಇದೆ. ರೈಟ್ ಪರ್ಸನ್ ರೈಟ್ ಟೈಮ್ ಅಂತಾರೆ. ಸೊ ಪರ್ಸನ್ ಸಿಕ್ಕಿದ್ರೆ, ಬಟ್ ಯಾವುದು ಕ್ಲಾರಿಟಿ ಇಲ್ಲ. ಸಿ you're ಡಿಪೆಂಡಿಂಗ್ ಆನ್ ಅದರ್ ಪರ್ಸನ್ ರೈಟ್ ಟೈಮ್ ಅಂತ. ನೀವು ಡಿಪೆಂಡಿಂಗ್ ಆನ್ ಅದರ್ ಪರ್ಸನ್, ಬಿಕಮ್ ದ ರೈಟ್ ಪರ್ಸನ್. ರೈಟ್ ಟೈಮ್ ಅಂತ ಯಾವತ್ತೂ ಬರೋದಿಲ್ಲ. ಇದೇ ರೈಟ್ ಟೈಮು. ಈ ರೈಟ್ ಟೈಮಲ್ಲಿ ನಾನು ಕರೆಕ್ಟ್ ಆಗಿರಬೇಕು, ನಾನು ರೈಟ್ ಪರ್ಸನ್ ಆಗಬೇಕು. ವಿ ಕೆನಾಟ್ ಟೆಲ್ ರೈಟ್ ಪರ್ಸನ್ ಬರ್ತಾರೆ, ರೈಟ್ ಟೈಮಿಗೆ ಬರ್ತಾರೆ, ಕ್ಲಾರಿಟಿ ಇರಲ್ಲ, ಏನು ಮಾಡಲಿ, ಕನ್ಫ್ಯೂಷನ್ಸ್ ಎಲ್ಲ ಇರುತ್ತೆ. ಯಾರಿಗಾದ್ರೂ ಕಾಯ್ಬೇಕಾ ಅಥವಾ ಮೂವ್ ಆನ್ ಆಗಲ್ಲ. ನೀವು ಕಾಯ್ತಿದ್ರು ಮೂವ್ ಆಗ್ತಿರ್ತೀರಾ, ನೀವು ಮೂವ್ ಆನ್ ಆಗಬೇಕಂದ್ರೂ ಮೂವ್ ಆನ್ ಆಗ್ತಿರ್ತೀರಾ. ರಿಮೆಂಬರ್ ದಿಸ್. ಯಾರಿಗೋಸ್ಕರ ಕಾಯ್ತಿದ್ದೀರಾ ಆ್ಯಂಡ್ ಏನಕ್ಕೆ ಕಾಯ್ತಿದ್ದೀರಾ? ಕೀಪ್ ಮೂವಿಂಗ್ ಆನ್ ಇನ್ ಯುವರ್ ಲೈಫ್. ಹವೆವರ್ ನೀವು ಕಾಯ್ತಿದ್ರೆ ಮೂವ್ ಆನ್ ಆಗ್ತಿದ್ದೀರಾ ಅಂದರೆ ಮೂವ್ ಆನ್ ಆಗಿ ಗೈಸ್. ಸ್ವಲ್ಪ
ರೈಸ್ ಮಾಡ್ಕೊಳ್ಬೇಕು ನಮ್ಮ ಮೈಂಡ್ಸೆಟ್ನ. There is no right person, there is no right time. This is the right person. Sorry, I am the right person, and this is the right time. ಟೇಕ್ ಅಕೌಂಟಬಿಲಿಟಿ, ಟೇಕ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಸೋತ್ರೆ ಸೋಲ್ತೀರಾ, ಏನಾಗ್ಬಿಡುತ್ತೆ ಸೋತ್ಬಿಟ್ರೆ? ಏನಾಗ್ಬಿಟ್ರೆ ಸೋತ್ಬಿಟ್ರೆ? ಅವಳು ಯಾರನ್ನೋ ಪ್ರೀತಿಸ್ತಿರ್ತಾರೆ, ಅವಳು ಸಿಕ್ಕಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ? ಏನೂ ಆಗಲ್ಲ. ಅವಳು ಬದುಕೋಳಿಗೆ ನಿಮ್ಮ ಬದುಕು ನಿಮಗೆ. ಅವ್ನು ಯಾರನ್ನೋ ಪ್ರೀತಿಸ್ತಿರ್ತಾರೆ, ಅವ್ನು ಇದ್ರೇನೆ ಲೈಫ್, ಅವ್ನು ಇಲ್ಲ ಅಂದ್ರೆ ಆಗಲ್ಲ. ಏನಕ್ಕಾಗಲ್ಲ? ಏನಕ್ಕಾಗಲ್ಲ? ಅಷ್ಟು ವರ್ಷದಿಂದ ನಿಮ್ಮ ಅಪ್ಪ ಅಮ್ಮ ನಿನ್ನನ್ನು ಪ್ರೀತಿಸಿರೋದೇ ನೀನು ಗಮನಿಸ್ಲಿಲ್ಲ. ಈಗ ಯಾರೋ ಬಂದಿದ್ದು 1 ವರ್ಷ 2 ವರ್ಷ ಅಥವಾ 2 ತಿಂಗಳು 3 ತಿಂಗಳು ಅವನಿಗೆ ನೀವು ಪ್ರೀತಿ 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 ಅಂತಿದ್ದೀರಾ. ಅಕ್ಷತಾ, ನೋ, ಸ್ಟೇ ಹಿಯರ್. ಓಕೆ ಓಕೆ. ಸೊ ನಾನೊಂದು 3 ಕ್ವಶನ್ ಹೇಳ್ತೀನಿ ಆಯಿತಾ? ಪ್ಲೀಸ್ ಬರೆದಿಟ್ಕೊಳ್ಳಿ ಇವಾಗ. ಸೊ 3 ಕ್ವಶನ್ಗೆ ನೀವು ಆನ್ಸರ್ ಮಾಡಿ, ಓಕೆನಾ? ರೈಟ್. ಓಕೆ, ನಾನು ಚಾಟಲ್ಲಿ ಮೆನ್ಷನ್ ಮಾಡಲ್ಲ. ಐ ಜಸ್ಟ್ ಟ್ರೈ. ಇವತ್ತಿನ ದಿನದಲ್ಲಿ ನನಗೇನು ಸರ್ಪ್ರೈಸ್ ಆಯಿತು? ಯು ಶುಡ್ ಥಿಂಕ್, ಏನು ಸರ್ಪ್ರೈಸ್ ಆಗಿದೆ ನನಗೆ, ಏನು ಖುಷಿಯಾಗೋ ವಿಚಾರ ಬಂತು ನನ್ನ ಲೈಫಲ್ಲಿ. ಥಿಂಕ್ ಆಫ್ ಇಟ್. ಓಕೆ, ಈಗ ವಾಟ್ ಒನ್ ಬಿಲೀಫ್ ಅಬೌಟ್ ಮೈ ಸೆಲ್ಫ್. ಐ ವಾಂಟ್ ಅ ಕ್ವಶನ್. ಇದನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಓಕೆನಾ? ವಾಟ್ ಒನ್ ಬಿಲೀವ್ ಅಬೌಟ್ ಮೈ ಸೆಲ್ಫ್ ದಟ್ ಐ ವಾಂಟ್ ಟು ಕ್ವಶನ್. ನನ್ನ ಬಗ್ಗೆ ನಾನು ಏನು ನಂಬಿದ್ದೀನಿ ಅದು ಸತ್ಯನ ಸುಳ್ಳ ಅಂತ ನಾನು ಕ್ವಶನ್ ಮಾಡ್ಕೊಳ್ಬೇಕು. ಏನದು? ಓಕೆ, ಏನು ನಂಬಿಕೆ, ಆ ನಂಬಿಕೆ ನಾನು ಯಾವ ರೀತಿ ಕ್ವಶನ್ ಮಾಡ್ಕೊಳ್ಬೇಕು? ನನ್ನ ತಪ್ಪ, ನನ್ನ ಬಡವನ? ಆ ನಂಬಿಕೆನ ಕ್ವಶನ್ ಮಾಡ್ಕೊಳ್ಬೇಕು. ನಾನು ಬಡವನ, ನಾನು ಶ್ರೀಮಂತನ, ನಾನು ಬುದ್ಧಿವಂತ, ನಾನು ದಡ್ಡನ? Just try to have this in your mind. Okay, question yourself. And one more question. What is it? No, one sentence I can say to myself today. What is the sentence? Okay, what is the one sentence I can say to myself tonight? ಇವತ್ತು ನಾನು ಮಲಗೋಕ್ಕಿಂತ ಮುಂಚೆ ನನ್ನ ಬಗ್ಗೆ ನಾನು ಏನು ಮಾತಾಡ್ಕೊಳ್ತೀನಿ? ಬರಲಿ, ಇಷ್ಟು ದಿನ ಏನು ಮಾತಾಡ್ಕೊಳ್ತಿದ್ರಿ ನಿಮಗೆ ಕಾನ್ಷಿಯಸ್ ಇರಲಿಲ್ಲ, ಸುಮ್ಮನೆ ಏನೇನೋ ಮಾತಾಡ್ಕೊಳ್ತಿದ್ರಿ. ಬಟ್ ಇವತ್ತಿಂದ ಕಾನ್ಷಿಯಸ್ ಆಗಿ ಮಾತಾಡ್ಕೊಳ್ಬೇಕು ನಿಮ್ಮ ಜೊತೆ. ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಬದುಕಿನ. ಓಕೆ, ಸೊ ಆ್ಯಂಡ್ ನಾನು ನಿಮಗೆ ಇವಾಗ, ಓಕೆ, ಆಫ್ಟರ್ ದಿಸ್ ಸೆಷನ್ ಐ ವಿಲ್ ಗಿವ್ ಯು ಆನ್ ಆಕ್ಸೆಸ್. ಓಕೆನಾ? ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ನೀವು ಮೆಸೇಜ್ ಮಾಡ್ಬೋದು. ಐ ವಿಲ್ ಗಿವ್ ಯು ಆನ್ ಆಕ್ಸೆಸ್. ಇವತ್ತಿನ ಸೆಷನ್ ಹೆಂಗಿತ್ತು ನನಗೆ ಫೀಡ್ಬ್ಯಾಕ್ ಕೊಡಿ, ಸೊ ದಟ್ ಇನ್ನು 2 days ಸೆಷನ್ ಇದೆ. ಓಕೆ, ನೋ ಕ್ವಶನ್ಸ್, ಪರ್ಸನಲ್ ಕ್ವಶನ್ಸ್ಗಳು ಬೇಡ. ಐ ವಾಂಟ್ ಈ ಸೆಷನ್ ನಿಮಗೆ ಏನು ಅನ್ನಿಸ್ತು ಅಂತ, ಸಚ್ ದಟ್ ನನಗೆ ಗೊತ್ತಾಗುತ್ತೆ ಇನ್ನೂ ಏನೆಲ್ಲ ನಿಮ್ಗೆ ಹೇಳ್ಕೊಡ್ಬೇಕು. ಐ ನೋ ದಟ್ ಏನು ಹೇಳ್ಕೊಡ್ಬೇಕು ಅಂತ, ಬಟ್ ಏನಾದರೂ ಸ್ಪೆಸಿಫಿಕ್ ಆಗಿ ನಿಮ್ಮ ಫೀಡ್ಬ್ಯಾಕ್ ನೋಡಿದಾಗ ನನಗೆ ಗೊತ್ತಾದರೆ ನಾನು ಅದನ್ನು ಆ್ಯಡ್ ಮಾಡ್ಬೋದು ಅಂತ. ಓಕೆನಾ? ಅಕ್ಷು, ಐ ಟೋಲ್ಡ್ ಯು, ನೀವು ಮೆಸೇಜ್ ಮಾಡಿದ್ರಿ ಆ್ಯಂಡ್ ಪವಿತ್ರ ಇಸ್ ರಿಪ್ಲೈಯಿಂಗ್. ನನ್ನ ಫೀಲಿಂಗ್ನ ಹೇಳಿದ್ದೀನಿ, ಬಟ್ ಅವರು ಈಗ ಹೇಳಲಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಮನೆಯಲ್ಲಿ ಮ್ಯಾರೇಜ್ ಪ್ರೆಷರ್ ಏನಂತ ಮಾಡಲಿ? ಶೋ ದೇವ್ರೆ, ನಾನು ನಿಮ್ಗೆ ಏನೋ ಹೇಳ್ಕೊಡಕ್ಕೆ ಬಂದೆ, ನೀವೇನೋ ಮಾಡ್ತಿದ್ದೀರಾ ಪವಿತ್ರ. ರಾಂಗ್ ಎಂದ ಲರ್ನ್, ಇಲ್ಲಿರೋದು ನೀವು ಕಲಿಯೋದಕ್ಕೆ. ಓಕೆ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಗೈಸ್. ಬಟ್ ಐ ರಿಯಲಿ ಅಪ್ರಿಷಿಯೇಟ್ ಆಲ್ ದ ಅದರ್ ಪೀಪಲ್ ಹೂ ಕೆಪ್ಟ್ ಕ್ವೈಟ್ ಆ್ಯಂಡ್ ಲರ್ನ್ಡ್. ಯಾರೆಲ್ಲ ಏನೆಲ್ಲ ಕಲ್ತಿದ್ರ ನನಗೆ ಡೆಫಿನೆಟ್ಲಿ ನನಗೆ ವಾಟ್ಸಪ್ ಆಕ್ಸೆಸ್ ಸಿಕ್ಕಿದ ತಕ್ಷಣ ನಿಮಗೆ ನನಗೆ ಫೀಡ್ಬ್ಯಾಕ್ ಕಳಿಸಿ, ವಾಯ್ಸ್ ನೋಟ್ ಆದರೂ ಕಳಿಸಿ, ವಿಡಿಯೋ ಮಾಡಿ ಕಳಿಸಿದ್ರೆ ಇನ್ನೂ ಇಂಪಾರ್ಟೆಂಟ್. ನಾನೇನೋ ಖುಷಿ ಆಗುತ್ತೆ ನನಗೆ. ಓಕೆ, ಕ್ಯಾಮ್ರಾ ಇಟ್ಕೊಳ್ಳಿ, ಫಸ್ಟ್ ಡೇ ಸೆಷನ್ ಹೆಂಗಿತ್ತು ರೆಕಾರ್ಡ್ ಮಾಡಿ ವಾಟ್ಸಪ್ಪಲ್ಲಿ ನನಗೆ ಕಳಿಸಿ. ಓಕೆ, ಡೆಫಿನೆಟ್ಲಿ ಐ ವಿಲ್ ಪುಟ್ ಅ ಸ್ಟೋರಿ
ಆ್ಯಂಡ್ ನಾನು ನಿಮ್ಮನ್ನು ಟ್ಯಾಗ್ ಮಾಡ್ತೀನಿ. ಓಕೆನಾ? ಸೊ ಏನಂತಾರೆ, ರೀಚ್ ಕೂಡ ಸಿಗುತ್ತೆ, ಶೌಟ್ ಔಟ್ ಕೂಡ ಸಿಗುತ್ತೆ ನಿಮಗೆ. ಓಕೆ, ಸೊ ಯು ಕ್ಯಾನ್ ಡೂ ದಟ್. ಆ್ಯಂಡ್ ಇನ್ನು 2 ದಿನ ಬಾಕಿ ಇದೆ, ಇನ್ನು ತುಂಬ ಇದೆ ಕಲಿಯೋದಕ್ಕೆ. ಓಕೆ, ಆ್ಯಂಡ್ ಅಗೇನ್ ಒಂದು ನಿಮಿಷ ಐ ಹ್ಯಾವ್ ಸಮಥಿಂಗ್ ಟು ಟೆಲ್ ಯು. ಓಕೆ, ಇವತ್ತು ಮಲಗೋಕ್ಕಿಂತ ಮುಂಚೆ ಒಂದು ಸರಿ ಬಂಗಾರ ಒಂದು 15 ನಿಮಿಷ, ಓಕೆ, ಇದನ್ನು ಐ ನೋ ರೈಟ್ ಅಲ್ಲೋ ರಿಮೆಂಬರ್, ಒಂದು 15 ನಿಮಿಷ ಮುಂಚೆ ನೀವು ಮಲಗೋಕ್ಕಿಂತ 15 ನಿಮಿಷ ಮುಂಚೆ ಕುತ್ಕೊಂಡು ಒಂದು ಬುಕ್ಕು ಪೆನ್ನು ಅಥವಾ ಒಂದು ಪೇಪರು ಪೆನ್ನು ತೊಗೊಂಡು ನಿಮಗೆ ಒಂದು ಪತ್ರ ಬರ್ಕೊಳ್ಳಿ. ಓಕೆ, ನೀವು ಮಗುವಾಗಿದ್ದಾಗ ನೀವು ಏನಾಗಿದ್ರಿ? ಫಾರ್ ಎಕ್ಸಾಂಪಲ್ ಇವಾಗ ಸುಷ್ಮಿತಾಗೆ ಅಂತ ಇಟ್ಕೊಳ್ಳಿ. ಓಕೆ, ಇಫ್ ಸುಷ್ಮಿತಾ ಅವ್ರ ಮಗುವಾಗಿದ್ದಾಗ, ಚಿಕ್ಕ ಮಗುವಾಗಿದ್ದಾಗ ಅವ್ರು ಯಾವ ರೀತಿ ಅವ್ರನ್ನ ಅವ್ರು ನೋಡ್ಕೊಳ್ತಿದ್ರು, ಓಕೆ, ಆ ಮಗು ಹೆಂಗಿತ್ತು ಅವ್ರಿಗೆ ಗೊತ್ತಿರುತ್ತೆ ಚೆನ್ನಾಗಿ, ಆ ಮಗುಗೊಂದು ಪತ್ರ ಬರೀರಿ. ಓಕೆ, ಈಗ ಎಲ್ಲರಿಗೂ ಕೂಡ ವಾಟ್ಸಪ್ ಆಕ್ಸೆಸ್ ಸಿಕ್ಕಿದೆ, ಸೊ ಯು ಕ್ಯಾನ್ ಯೂಸ್ ಇಟ್. ಫೋನ್ ತಗೊಳ್ಳಿ, ಆಫ್ಟರ್ ದಿಸ್ ಸೆಷನ್ ಕ್ಯಾಮ್ರಾ ಓಪನ್ ಮಾಡಿ, ಫ್ರಂಟ್ ಕ್ಯಾಮ್ರಾ ರೆಕಾರ್ಡ್ ಮಾಡಿ, ಏನು ಅನ್ನಿಸ್ತು ನಿಮಗೆ ಈ 1 ದಿನದ ಸೆಷನ್, ಈ 1 ಅವರ್ ಸೆಷನ್ ಏನು ಅನ್ನಿಸ್ತು ರೆಕಾರ್ಡ್ ಮಾಡಿ ಆ್ಯಂಡ್ ಗ್ರೂಪಲ್ಲಿ ಶೇರ್ ಮಾಡಿ. ನಾನು ಅದನ್ನು ಡೆಫಿನೆಟ್ಲಿ 100% ಆ ಜೊತೆಗೆ ಆ ವಿಡಿಯೋನ ಕಳಿಸ್ಬೇಕಾದ್ರೆ ನನಗೆ ನಿಮ್ಮ ID-ನ ಮೆನ್ಷನ್ ಮಾಡಿ, ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ. ಸೊ ನಾನು ಅದನ್ನು ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಅಲ್ಲಿನೋ ನನ್ನ ಸ್ಟೋರಿಯಲ್ಲಿ ಮೆನ್ಷನ್ ಮಾಡ್ತೀನಿ. ಓಕೆನಾ? ಅಂದರೆ ID ಮಿಸ್ ಮಾಡಬೇಡಿ ನೀವು ರೆಕಾರ್ಡ್ ಮಾಡಿ ಕಳಿಸಿದ ಮೇಲೆ. ಓಕೆ, ಸೊ ಆ ಮಗುಗೆ ಲೆಟರ್ ಬರೀರಿ. ಗ್ರಾಮರ್ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ, ಇಂಗ್ಲೀಷು ಕನ್ನಡ ಏನು ಯಾವುದಾದ್ರೂ ಸರಿ. ಓಕೆನಾ? ಪರ್ಫೆಕ್ಟ್ ಆಗಿರಬೇಕು, ವರ್ಡಿಂಗ್ಸ್ಗಳು ಇದೆಲ್ಲ ಬೇಡ, ಹಾನೆಸ್ಟ್ ಆಗಿ ಬರೀರಿ ನಿಮ್ಮ ಮಗುಗೆ, ಅಥವಾ ನೀನು ಮಗುವಾಗಿದ್ದಾಗ ಆ ಸ್ಥಿತಿಗೆ, ಓಕೆ, ಆ ವ್ಯಕ್ತಿಗೆ, ಆ ವ್ಯಕ್ತಿತ್ವಕ್ಕೆ, ಆ ಖುಷಿಗೆ ಒಂದು ಪತ್ರ ಬರೀರಿ, ಹಾನೆಸ್ಟ್ ಆಗಿ ಬರೀರಿ. ಓಕೆ, ಯಾರು ಅದನ್ನು ಓದಲ್ಲ, ಯಾರು ಅದನ್ನು ಓದೋದು ಬೇಡ. ಓಕೆ, ಆ ಲೆಟರ್ ಹೆಂಗಿರ್ಬೇಕು ಅಂದ್ರೆ ನಿನಗೆ ನೀನು ಗಿಫ್ಟ್ ಕೊಟ್ಟಂಗಿರಬೇಕು. ಅರ್ಥ ಆಯ್ತಾ? ಏನು ಕೊಡ್ತಿದ್ಯಾ, ಏನು ಹೇಳಕ್ಕೆ ಇಷ್ಟಪಡ್ತೀಯ, ಆ ಮಗುಗೆ ನೀನು ಎಷ್ಟು ಚೆನ್ನಾಗಿದೆ ಅಂತ ಹೊಗಳೋದಾಗಿರ್ಬೋದು. ಓಕೆ, ನಾನು ಈ ರೀತಿ ಇದ್ದೀನಿ ಇವಾಗ ಅಂತ ನೀನು ಪ್ರಶ್ನೆನೂ ಕೇಳ್ಬೋದು ಅದಕ್ಕೆ, ಇವಾಗ ನಾನು ಏನು ಮಾಡಲಿ ಅಂತ. ಮಲ್ಗೋಕ್ಕಿಂತ ಮುಂಚೆ ಬರೀತಿದ್ಯಾ, ಮಲ್ಕೊಂಡಾಗ ಡೆಫಿನೆಟ್ಲಿ ಆ ಮಗು ಆನ್ಸರ್ ಮಾಡುತ್ತೆ ನಿನಗೆ. ಓಕೆ, ಸೊ ಡೆಫಿನೆಟ್ಲಿ ಯು ಕ್ಯಾನ್ ಡೂ ದಟ್. ಓಕೆ, ವಾಟ್ ಈಸ್ ID ಅಂದರೆ ಯೂಸರ್ ID ಕಂದ ನಿಮ್ಮದು ಇನ್ಸ್ಟಾಗ್ರಾಮ್ದು. ಓಕೆನಾ? ಸೊ ನೀವು ಒಂದು ಫೀಡ್ಬ್ಯಾಕ್ ವಿಡಿಯೋನ ನನಗೆ ಶೇರ್ ಮಾಡಿದ ಕೆಳಗಡೆ ನಿಮ್ಮದು ID ಮೆನ್ಷನ್ ಮಾಡಿ ವಿಡಿಯೋ ಜೊತೆ. ಸೊ ನಾನು ಅದನ್ನು ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಅಪ್ಲೋಡ್ ಮಾಡ್ತೀನಿ, ಜೊತೆಗೆ ನಾನು ನಿಮ್ಮನ್ನ ಟ್ಯಾಗ್ ಮಾಡಿರ್ತೀನಿ ಅದರಲ್ಲಿ. ಓಕೆನಾ? ಖಂಡಿತ ಬರೀತೀನಿ. ವೆರಿ ಗುಡ್. ಎಲ್ಲರೂ ಕೂಡ ಬರೀರಿ. ನಿಮಗೆ ಗೊತ್ತಿಲ್ಲದೆ ಇರೋ ರೀತಿ ಬದಲಾವಣೆಗಳಾಗುತ್ತೆ. ನಿಜವಾಗ್ಲೂ ಹೇಳ್ತೀನಿ, 30 ವರ್ಷ ಬೇಕಾಗಿಲ್ಲ ಕಣ್ರೋ, ಈ 3 ದಿನನೇ ಸಾಕು ನೀವು ಬದಲಾಗೋದಕ್ಕೆ. ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳಿ ಫಾಲೋ ಮಾಡಿ ಆ್ಯಂಡ್ ಏನಂತಾರೆ, ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋಕ್ಕೆ ಕಾನ್ಷಿಯಸ್ ಆಗಿ ಪ್ರಯತ್ನ ಮಾಡಿ ಆ್ಯಂಡ್ ಎನಫ್, ಇನ್ನೇನೂ ಬೇಕಾಗಿಲ್ಲ. ಓಕೆ, ಸೊ ಇನ್ನಷ್ಟು ವಿಚಾರಗಳನ್ನ ಕಲಿಯೋಣ. ಇವತ್ತು ನಾವು ಅರ್ಥ ಮಾಡ್ಕೊಂಡಿದ್ದು, ನಾನು ಯಾಕೆ ಹೀಗಿದ್ದೀನಿ ಗೊತ್ತಾಗೋಯ್ತು ನನಗೆ. ನನ್ನ ಥಾಟ್ಸಿಂದನೇ, ಎಲ್ಲ ನನ್ನಿಂದನೇ, ಬೇರೆ ಯಾರಿಂದನೂ ಅಲ್ಲ ಅನ್ನೋದು ಗೊತ್ತಾಗೋಯ್ತು ನನಗೆ, ಅಲ್ವಾ? ಓಕೆ, ಸೊ ನಾಳೆನೂ ಕಲ್ತ್ಕೊಳ್ಳೋಣ. ಮಿಸ್ ಮಾಡಿಬಿಡಿ, ಅಟೆಂಡ್ ಮಾಡಿ. ನಾಳೆನೂ ಕೂಡ ಲೈವ್ ಸೆಷನ್ ಇರುತ್ತೆ, ನಾನು ನಿಮಗೆ ಲಿಂಕ್ ಎಲ್ಲನೂ ಕೂಡ ಶೇರ್ ಮಾಡಿಕೊಡ್ತೀನಿ. ಓಕೆ, ಸದ್ಯಕ್ಕೆ ಇವಾಗ ವಾಟ್ ಎವರ್ ದ ಫೀಡ್ಬ್ಯಾಕ್ ನಿಮಗೆ ಏನು ಅನ್ನಿಸ್ತು ಅದನ್ನು ಇದು ವಿಡಿಯೋ ರೆಕಾರ್ಡ್ ಆದರೂ ಮಾಡಿ ಕಳಿಸಿಲ್ಲ, ಟೈಪ್ ಮಾಡಿ. ಬಟ್ ಯಾರು ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಿರ್ತೀರ ಅಲ್ಲಿ ಪುಟ್ ಆನ್ ಅ ಸ್ಟೋರಿ ಆ್ಯಂಡ್ ನಿಮ್ಮ ID ಮೆನ್ಷನ್ ಮಾಡಿರಿ, ನಾನು ನಿಮ್ಗೆ ಟ್ಯಾಗ್ ಮಾಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು. ಈ 1 ಅವರ್ನ ನಿಮಗೋಸ್ಕರ ನೀವು ಕೊಟ್ಕೊಂಡಿದ್ದಕ್ಕೆ ನಾನು ಖುಷಿಯಾಗಿದ್ದೀನಿ. ಓಕೆನಾ? ಸೊ ನೀವು ಕೇವಲ ನನ್ನ ಕ್ಲಾಸ್ ಅಟೆಂಡ್ ಮಾಡಲಿಲ್ಲ, ಇಲ್ಲಿ ನನ್ನ ಸೆಷನ್ ಅಟೆಂಡ್ ಮಾಡಲಿಲ್ಲ, ಬದಲಾಗಿ ನಿಮ್ಮನ್ನ ನೀವು ನೋಡ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ತು ಆ್ಯಂಡ್ ನೋಡ್ಕೊಂಡ್ರಿ. ಓಕೆನಾ? Thank you so much and God bless you, Bangara. Have an amazing evening. Have a wonderful life. ಇನ್ನ 2 ದಿನ ಇರ್ತೀನಿ. ಓಕೆನಾ? ನೀನು ನನ್ನನ್ನು ಏನು ಬೇಕಾದರೂ ಕರಿ, ಅಣ್ಣನಾದರೂ ಕರಿ, ಸರ್ ಅಂತನಾದ್ರು ಕರಿ, ತಮ್ಮ ಅಂತನಾದ್ರು ಕರಿ, ಅಪ್ಪ ಅಂತನಾದ್ರು ಕರಿ, ಅಮ್ಮ ಅಂತನಾದ್ರು ಕರಿ, ಐ ಡೋಂಟ್ ಬಾದರ್. ಬಟ್ ನನಗೂ ನಿನಗೂ ಒಂದು ಸಂಬಂಧ ಇದೆ, ಅದನ್ನು ನೀನು ನೆನಪಲ್ಲಿ ಇಟ್ಕೊಳ್ಬೇಕು. ಓಕೆನಾ? ಸಿಗ್ತೀನಿ ನಾನು ನಿನಗೆ ನಾಳೆ ಸಂಜೆ 7 ಗಂಟೆಗೆ. ಓಕೆ, ಆ್ಯಂಡ್ ಐ ಲವ್ ಯು ಜಾಸ್ತಿ. ಸಿಗೋಣ ಆದಷ್ಟು ಬೇಗ. ಓಪನ್ ಆಗಿದೆ, ಆಕ್ಸೆಸ್ ಸಿಕ್ಕಿದೆ ವಾಟ್ಸಪ್ಪಲ್ಲಿ ನಿಮ್ಗೆ ಆಲ್ರೆಡಿ. ಸೊ ಯು ಕ್ಯಾನ್ ಟೆಕ್ಸ್ಟ್ ಆರ್ ಯು ಕ್ಯಾನ್ ಶೇರ್ ಅ ವಿಡಿಯೋ. ಓಕೆನಾ? God bless you and bye.